ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಮುದ್ದಿನ ಸೊಸೆ. ಅದೊಂದು ಸುಂದರವಾದ ಸಂಜೆ. ಪಕ್ಷಿಗಳೆಲ್ಲ ಗೂಡು ಸೇರುವ ತವಕದಿಂದ ಸಾಲು ಸಾಲಾಗಿ ಬಾನಿನ ತುಂಬ ಚಿತ್ತಾರ ಬರದಂತೆ ಸಾಗುತ್ತಿದ್ದವು. ಸೂರ್ಯ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಪಡುವಣದತ್ತ ಸಾಗಿದ್ದ. ಅಲ್ಲೇ ಇದ್ದ ಪಾರ್ಕ್ನಲ್ಲಿ ಕುಳಿತ ವೃದ್ಧ ದಂಪತಿಗಳು ತಮ್ಮ ಒಂಟಿತನವನ್ನು ನೆನೆದು ನಿಟ್ಟುಸಿರು ಬಿಟ್ಟರು. ಎಲ್ಲ ಇದ್ದು ಏನೂ ಇಲ್ಲ ಅನಿಸುವ ಪರಿಸ್ಥಿತಿ ಅವರದು. ಶಂಕರ್ ಮತ್ತು ಸುನೀತಾ ದಂಪತಿಗಳು ದೇಶದಲ್ಲಿ ಹೆಸರುವಾಸಿಯಾದ ಅಂಕಿತ್ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕರು. ಆದರೆ ತಮ್ಮ ಮಗನ ಬಗ್ಗೆ ಯೋಚನೆ ಮಾಡಿ ಕಂಗೆಟ್ಟಿದ್ದರು. ಅವರ ಮಗ ಅಂಕಿತ್ ತನ್ನ ಓದನ್ನು ವಿದೇಶದಲ್ಲಿ ಮುಗಿಸಿ ಬಂದ ಮೇಲೆ ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಅವನಿಗೆ ವಹಿಸಿ ತಾವು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವ ತವಕದಲ್ಲಿದ್ದರು. ಆದರೆ ವಿದೇಶದಿಂದ ಬಂದ ಮಗ ಅವರ ಎಲ್ಲ ಆಸೆಗಳಿಗೆ ತಣ್ಣೀರೆರಚಿದ್ದ. ಮಗ ಬಂದ ಎಂದು ಸಂತೋಷ ಪಡುವುದೋ, ಬೇಜವಾಬ್ದಾರಿಯಿಂದ ಎದುರು ನಿಂತ ಮಗನನ್ನು ನೋಡಿ ವ್ಯಥೆ ಪಡುವುದೋ ತಿಳಿಯದೆ ಕಂಗಾಲಾದರು. ಅಂಕಿತ್ ಓದನ್ನೇನೋ ಮುಗಿಸಿದ್ದ. ಆದರೆ ಫ್ರೆಂಡ್ಸ್ ಪಾರ್ಟಿ ಅಂತ ಮಜಾ ಮಾಡ್ಕೊಂಡಿದ್ದ. ಬಿಸ್ನೆಸ್ ಬಗ್ಗೆ ಅವನಿಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಶಂಕರ್ ಮಗನ ಜೊತೆ ಕುಳಿತು ಮಾತಾಡಲು ನಿರ್ಧರಿಸಿದರು. ಆದರೆ ಅಂಕಿತ್ ನನಗೆ ಈಗಲೇ ಯಾವುದೇ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಇಷ್ಟವಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟನು. ಶಂಕರ ಮುಖದಲ್ಲಿ ನಿರಾಸೆ ತುಂಬಿಕೊಂಡಿತು. ತಮ್ಮ ನೋವನ್ನು ಹೆಂಡತಿಯ ಬಳಿ ಹೇಳಿಕೊಂಡರು. ಆದರೆ ಸುನೀತಾ ಗಂಡನಿಗೆ ಸಮಾಧಾನ ಮಾಡಿ ಸ್ವಲ್ಪ ದಿನ ಅವನಿಗೂ ಟೈಮ್ ಕೊಡೋಣ, ಚೇಂಜ್ ಆಗಬಹುದು ಅಂತ ಭರವಸೆ ತುಂಬಿದರು. ನಾವು ಕಷ್ಟಪಟ್ಟು ಬೆಳೆಸಿಕೊಂಡು ಬಂದ ಕಂಪನಿಯನ್ನು ಮಗ ಮುಂದುವರಿಸಿಕೊಂಡು ಹೋಗುತ್ತಾನೋ ಇಲ್ಲೋ ಎಂಬ ಚಿಂತೆ ಸುನೀತಾರನ್ನು ಕಾಡದೇ ಇರಲಿಲ್ಲ. ಒಬ್ಬನೇ ಮಗ ಅಂಕಿತ್ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದರು. ಆದರೆ ಅದು ನಿಧಾನವಾಗಿ ಕುಸಿಯಲಾರಂಭಿಸಿತು. ದಿನಗಳ ಕಳೆದಂತೆ ಅಂಕಿತ್ನಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದ್ದ. ಹೀಗೆ ಆದರೆ ಮಗ ಪೂರ್ತಿ ಕೈತಪ್ಪಿ ಹೋಗುತ್ತಾನೆ ಎಂದು ಯೋಚಿಸುತ್ತಿರುವಾಗಲೇ ಅಂಕಿತ್ ಇನ್ನೊಂದು ಬಾಂಬ್ ಹಾಕಿದ್ದ. ಒಬ್ಬ ಕ್ರಿಶ್ಚಿಯನ್ ಹುಡುಗಿಯನ್ನು ಮನೆಗೆ ಕರೆತಂದು ತಾನು ಮದುವೆಯಾಗೋ ಹುಡುಗಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದ. ಇದರಿಂದ ಶಂಕರ್ ದಂಪತಿಗಳು ಪೂರ್ತಿ ಕಂಗಾಲಾದರು. ಮನೆಯಲ್ಲಿ ನೆಮ್ಮದಿ ಕಾಣದೆ ಪಾರ್ಕ್ನಲ್ಲಿ ಬಂದು ಕುಳಿತರು. ಆಡುತ್ತಿರುವ ಪುಟಾಣಿಗಳನ್ನೆಲ್ಲ ನೋಡುತ್ತಾ ಸ್ವಲ್ಪ ಹೊತ್ತು ನೋವನ್ನು ಮರೆತರು. ನಿಧಾನವಾಗಿ ಕತ್ತಲು ಆವರಿಸಿಕೊಳ್ಳತೊಡಗಿತು. ಆದರೆ ಅವರ ಸಮಸ್ಯೆಗೆ ಮಾತ್ರ ಪರಿಹಾರ ಕಾಣಲಿಲ್ಲ. ಶಂಕರ್ ಏನನ್ನೋ ನಿರ್ಧರಿಸಿದವರಂತೆ ಎದ್ದು ನಿಂತು, ಸುನಿ ಬಾ, ಟೈಮ್ ಆಯ್ತು, ಹೊರಡೋಣ. ಹೀಗೆ ಕೂತ್ರೆ ರಾತ್ರಿ ಆಗತ್ತೆ ಎಂದರು. ಸುನೀತಾ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಪತಿಯ ಜೊತೆ ಮನೆಗೆ ಹೊರಟರು. ಗಂಟೆ 8 ಆದರೂ ಮನೆಗೆ ಬರಲಿಲ್ವಲ್ಲ ಅಂತ ಕೆಲಸದ ರಾಮಣ್ಣ ಹೊರಗೆ ನಿಂತು ಕಾಯುತ್ತಿದ್ದರು. ಮನೆಗೆ ಬಂದ ಶಂಕರ್, ರಾಮಣ್ಣ, ನಂಗೆ ಊಟ ಬೇಡ, ಒಂದು ಲೋಟ ಹಾಲು ಕುಡಿ ಸಾಕು ಅಂದರು. ಸುನೀತಾ ಎಷ್ಟೇ ಬಲವಂತ ಮಾಡಿದರೋ ಊಟ ಮಾಡಲು ಒಪ್ಪಲಿಲ್ಲ. ಸುನೀತಾ ಕೂಡ ಹಾಲು ಕುಡಿದು ಮಲಗಿಕೊಂಡರು. ಆದರೆ ನಿದ್ದೆ ಮಾತ್ರ ಸುಳಿಯಲಿಲ್ಲ. ನಿಧಾನವಾಗಿ, ರೀ, ಏನು ಯೋಚನೆ ಮಾಡಿದ್ರಿ? ಅಂಕಿ ಏನಾದರೂ ಆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಏನ್ರಿ ಮಾಡೋದು? ಅಣ್ಣನಿಗೆ ಮಾತು ಕೊಟ್ಟಿದ್ದೀವಿ, ಯಾವತ್ತಿದ್ರೂ ಸುಷ್ಮಿತಾನೇ ನಮ್ಮ ಮನೆ ಸೊಸೆ ಅಂತ. ಅದು ಅಲ್ಲದೆ ಬೇರೆ ಧರ್ಮದ ಹುಡುಗಿನ ಹೇಗ್ರಿ ಸೊಸೆ ಅಂತ ಒಪ್ಕೊಳ್ಳೋದು? ನಮ್ಮ ಮಗ ನಮ್ಮ ಕೈ ತಪ್ಪೋಗ್ತಾನೆ ರೀ ಅಂತ ಅಳೋಕೆ ಶುರು ಮಾಡಿದ್ರು. ಶಂಕರ್ ಅವರನ್ನು ಸಮಾಧಾನ ಮಾಡುತ್ತಾ, ಇಲ್ಲ ಸುನಿ, ಹಾಗೇನೂ ಆಗಲ್ಲ. ಯಾವತ್ತಿದ್ರೂ ಸುಷ್ಮಿನೇ ನಮ್ಮ ಮನೆ ಸೊಸೆ. ನೋಡೋಣ, ದೇವ್ರಿದ್ದಾನೆ. ನೀನು ನಿಮ್ಮ ಅಣ್ಣನ ಜೊತೆ ಮಾತಾಡೋ, ಏನು ಹೇಳ್ತಾರ ನೋಡೋಣ ಎಂದರು. ಅದಕ್ಕೆ ಸುನೀತಾ, ಹೇಗ್ರಿ ಮಾತಾಡ್ಲಿ? ಈ 10 ವರ್ಷಗಳಲ್ಲಿ ಒಂದ್ಸಲಾನೂ ನಾವ್ಯಾರೂ ಹೋಗಿಲ್ಲ, ಅವರುಗಳು ಯಾರೂ ಬಂದಿಲ್ಲ. ಒಂದು ಕಹಿ ಘಟನೆಯಿಂದಾಗಿ ಎಲ್ಲರೂ ದೂರ ಆದ್ವಿ. ಇವಾಗ ಕಾಲ್ ಮಾಡಿ ಏನು ಅಂತ ಮಾತಾಡೋದು? ಅಣ್ಣ ನನ್ನ ಮೇಲೆ ತುಂಬ ಬೇಜಾರಾಗಿರ್ತಾನೆ ಅಂತ ಬೇಜಾರಾದರು. ಶಂಕರ್ ಏನೂ ಮಾತಾಡದೆ ನಿಟ್ಟುಸಿರು ಬಿಟ್ಟು ಮಲಗಿಕೊಂಡರು. ಬೆಳಗ್ಗೆ ಎದ್ದು ನೋಡಿದಾಗ ಅಂಕಿತ್ ಮನೆಗೆ ಬಂದು ಮಲಗಿದ್ದ. ಶಂಕರ್ ಆಫೀಸ್ಗೆ ಕಾಲ್ ಮಾಡಿ, ಇವತ್ತು ಬರಲ್ಲ, ಏನೇ ಕೆಲಸ ಇದ್ರೂ ಪೋಸ್ಟ್ಪೋನ್ ಮಾಡಿ ಅಂತ ಫೋನ್ ಇಟ್ಟರು. ಅಂತೂ ಇಂತೂ 11:30ಕ್ಕೆ ಅಂಕಿತ್ ತನ್ನ ಎಲ್ಲ ಕೆಲಸ ಮುಗಿಸಿ
ಕೆಳಗೆ ಬರುವಾಗ 1 ಗಂಟೆ. ಬಾಯ್ ಡ್ಯಾಡ್ ಅಂತ ಹೊರಟ ಮಗನನ್ನು ತಡೆದ ಶಂಕರ್, ಅಂಕಿತ್ ನಿನ್ ಜೊತೆ ಮಾತಾಡ್ಬೇಕು, ಸ್ವಲ್ಪ ಹೊತ್ತು ಫ್ರೀ ಮಾಡ್ಕೋ ಅಂತ ಕರೆದರು. ವಾಟ್ ಡ್ಯಾಡ್, ಐ ಆಮ್ ಗೆಟಿಂಗ್ ಲೇಟ್ ಎಂದು ಬಂದು ತಂದೆಯ ಎದುರಲ್ಲಿ ಕುಳಿತುಕೊಂಡೆನು. ನೋಡು ಅಂಕಿತ್, ನೀನೇನ್ ಚಿಕ್ಕ ಮಗು ಅಲ್ಲ, ನಾನೇನು ಹೇಳ್ತಿದ್ದೀನಿ ಅಂತ ಅರ್ಥ ಆಗುತ್ತೆ ಅನ್ಕೋತೀನಿ. ನಿನ್ನ ಫಾರಿನ್ಗೆ ಕಳಿಸಿದ್ದು ನಿನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಬಂದು ನಂಗೆ ಹೆಲ್ಪ್ ಮಾಡ್ತೀಯಾ ಅಂತ. ಆದರೆ ನಿಂಗೆ ಈಗಲೇ ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕಿಷ್ಟ ಇಲ್ಲ ಅಂತಿದೀಯಾ. ನಂಗಾಗಲೇ 55, ನನ್ನ ಹತ್ರ ಎಲ್ಲಾನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ನಿನ್ನ ಮಾಮ್ ಕೂಡ ಈಗ ಆಫೀಸ್ಗೆ ಬರ್ತಿಲ್ಲ. ನನಗೆ ತುಂಬ ಕಷ್ಟ ಆಗ್ತಿದೆ, ಪ್ಲೀಸ್ ಅರ್ಥ ಮಾಡ್ಕೋ ಎಂದು ತಮ್ಮ ಮಾತನ್ನು ಮುಗಿಸಿ ಮಗನ ಉತ್ತರಕ್ಕಾಗಿ ಕಾದರು. ತಮ್ಮ ಮಾತನ್ನು ಮುಗಿಸಿದ ಶಂಕರ್ ಮಗನ ಪ್ರತಿಕ್ರಿಯೆಗಾಗಿ ಅವನ ಮುಖ ನೋಡಿದರು. ಕೋಪದಿಂದ ಅಂಕಿತ್ ಮುಖ ಕೆಂಪಾಗಿತ್ತು. ಐ ಆಮ್ ಸಾರಿ ಡ್ಯಾಡ್, ನನಗೆ ಈಗಲೇ ಯಾವುದೇ ಬಿಸ್ನೆಸ್ ತಲೆನೋವು ಬೇಕಾಗಿಲ್ಲ. ಪ್ಲೀಸ್ ನನಗೆ ಫೋರ್ಸ್ ಮಾಡಬೇಡಿ. ನಿಮಗೆ ಕೆಲಸ ಮಾಡೋಕ್ಕಿಷ್ಟ ಇಲ್ಲ ಅಂದರೆ ಮನೆಯಲ್ಲಿರಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಎಂದು ಎದ್ದು ನಿಂತನು. ಶಂಕರ್ಗೆ ರೇಗಿ ಹೋಯಿತು. ಅಂಕಿ, ನಿನಗೆ ನಾನ್ ಮಗನೋ ನಂಗೆ ನೀನ್ ಮಗನೋ? ನನಗೆ ಆರ್ಡರ್ ಮಾಡೋಕೆ ಬರಬೇಡ. ನಾಳೆಯಿಂದ ಮಾರ್ನಿಂಗ್ 10:30 ಒಳಗಡೆ ಆಫೀಸಲ್ಲಿ ಇರಬೇಕು ನೀನು. ನನಗೆ ಯಾವುದೇ ರೀಸನ್ ಬೇಕಾಗಿಲ್ಲ ಎಂದು ಕೋಪದಿಂದ ಎದ್ದು ರೂಮಿಗೆ ನಡೆದರು. ಅಂಕಿತ್ಗೆ ತಲೆ ಕೆಟ್ಟೋಯ್ತು. ತಲೆ ಹಿಡಿದುಕೊಂಡು ಸೋಫಾ ಮೇಲೆ ಕುಸಿದು ಕುಳಿತನು. ಒಂದೇ ಸಮನೆ ಬಡಿದುಕೊಳ್ತಿರೋ ಫೋನ್ ಎತ್ತಿ ಎಸೆದನು. ಎಸೆದ ರಭಸಕ್ಕೆ ಫೋನ್ ಚೂರಾಗಿತ್ತು. ಎದ್ದು ರೂಮ್ಗೋಗಿ ದಡಾರನೆ ಬಾಗಿಲು ಹಾಕಿಕೊಂಡನು. ಸುನೀತಾ ಮಗನ ನಡತೆಯಿಂದ ನಿರಾಸೆಗೊಂಡರು. ಏನಾದರೂ ಆಗಲಿ ಅಣ್ಣನ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ಮಾಡಬೇಕೆಂದು ರೂಮಿಗೆ ಬಂದ ಗಂಡನ ಎದುರು ನಿಂತುಕೊಂಡರು. ಚಿಂತಾಕ್ರಾಂತರಾಗಿ ಕುಳಿತ ಶಂಕರ್ ಹೆಂಡತಿ ಕಳಾಹೀನವಾದ ಮುಖ ನೋಡಿ ನಸುನಕ್ಕು ನುಡಿದರು. ಯಾಕಮ್ಮ ಸುನಿ, ಏನಾಯ್ತು? ಇಷ್ಟು ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ರೆ ಹೇಗೆ ನೀನು? ಬಿಡು, ಎಲ್ಲ ಸರಿ ಹೋಗುತ್ತೆ ಎಂದರು. ಅದಕ್ಕೆ ಸುನೀತಾ, ರೀ, ನಾನು ಅಣ್ಣನ ಜೊತೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದೇನಾಗುತ್ತೋ ನೋಡೋಣ. ನಾನು ನಾಳೆನೇ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ. ಎಲ್ಲಾನೂ ಕ್ಲಿಯರ್ ಮಾಡ್ಕೊಂಡೇ ಬರ್ತೀನಿ. ನೀವೇನೂ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ತನಕ ನಾವ್ಯಾರಿಗೂ ಮೋಸ ಮಾಡಿಲ್ಲ. ದೇವರು ನಮಗೆ ಒಳ್ಳೇದೇ ಮಾಡ್ತಾನೆ ಬಿಡಿ. ಏನೂ ಯೋಚನೆ ಮಾಡದೆ ಆರಾಮಾಗಿ ಆಫೀಸ್ ಕಡೆ ಗಮನ ಕೊಡಿ ಎಂದು ಸಮಾಧಾನ ಮಾಡಿದರು. ಪತ್ನಿಯ ಮಾತಿಂದ ಸಮಾಧಾನಗೊಂಡ ಶಂಕರ್ ಎದ್ದು, ಆಯ್ತು ಸುನಿ, ಹಾಗೆ ಮಾಡು. ಎಲ್ಲಾನೂ ಕ್ಲಿಯರ್ ಆದರೆ ಸಾಕಾಗಿದೆ. ನಾನು ಸ್ವಲ್ಪ ಅಡ್ವೊಕೇಟ್ನ ನೋಡಿ ಬರ್ತೀನಿ. ನೀನು ಬೇಗ ಅಡುಗೆ ಮುಗಿಸಿದ್ರೆ ನಾನು ಊಟ ತಿನ್ಬಿಟ್ಟು ಹೋಗ್ತೀನಿ. ಅಂಕಿತ್ನ ಕರಿ ಊಟಕ್ಕೆ ಎಂದರು. ಅದಕ್ಕೆ ಸುನೀತಾ ಸರಿ ಎನ್ನುವಂತೆ ಎದ್ದು ಅಡುಗೆ ಮನೆಯತ್ತ ನಡೆದರು. ರಾಮಣ್ಣ ಟೇಬಲ್ ಮೇಲೆ ಅಡುಗೆ ಪಾತ್ರೆಗಳನ್ನೆಲ್ಲ ತಂದು ಜೋಡಿಸಿದರು. ಸುನೀತಾ ಕೂಡ ಸಹಾಯ ಮಾಡಿದರು. ಎಲ್ಲ ಜೋಡಿಸಿ ಆದ ಮೇಲೆ ಸುನೀತಾ, ರೀ, ಊಟಕ್ಕೆ ಬನ್ನಿ. ಅಂಕಿ, ನೀನು ಬಾರೋ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬೇಗ ಬಾ ಎನ್ನುತ್ತಾ ಮಗನ ರೂಮಿನತ್ತ ನಡೆದರು. ಆದರೆ ಅಂಕಿತ್ ರೆಸ್ಪಾನ್ಸ್ ಮಾಡಿಲ್ಲ. ಬಾಗಿಲು ತಟ್ಟಿ ಸುಸ್ತಾಗಿ ವಾಪಸ್ ಬಂದರು. ಅದಕ್ಕೆ ಶಂಕರ್, ಬಿಡು ಸುನಿ, ಹಸಿವಾದಾಗ ಬಂದು ತಿಂತಾನೆ. ಜಾಸ್ತಿ ಹೊಲೈಸೋಕೆ ಹೋದ್ರೆ ಅವನು ಹಠಾನೇ ಸಾಧಿಸ್ತಾನೆ. ನೀನು ಕುತ್ಕೊಂಡು ಊಟ ಮಾಡು. ನಾಳೆ ಬೇರೆ ಅಷ್ಟು ದೂರ ಟ್ರಾವೆಲ್ ಮಾಡಬೇಕು ನೀನು. ಮಗನ ಬಗ್ಗೆ ಯೋಚನೆ ಮಾಡಿ ನಿನ್ನ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ನಂಗಿಷ್ಟ ಇಲ್ಲಮ್ಮ, ಪ್ಲೀಸ್ ಎನ್ನುತ್ತಾ ಊಟ ಶುರು ಮಾಡಿದರು. ಸುನೀತಾ ಕೂಡ ಊಟಕ್ಕೆ ಕುಳಿತುಕೊಂಡರು. ಅತ್ತ ಅಂಕಿತ್ ಹಸಿವಾಗಿ ಏನು ಮಾಡಬೇಕೆಂದು ತಿಳಿಯದೆ ಆ ಕಡೆ ತನ್ನ ಹೀಗೋನ ಬಿಡೋಕ್ಕಾಗದೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಬಿಸಾಡಿದನು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ತನ್ನ ಫ್ರೆಂಡ್ ಆದಿಗೆ ಕಾಲ್ ಮಾಡಿ, ಆದಿ, ತುಂಬ ಹಸಿವಾಗ್ತಿದೆ, ಬೇಗ ಏನಾದರೂ ತಗೊಂಡು ಮನೆಗೆ ಬಾ ಎಂದನು. ಆದಿ, ಸಾರಿ ಕಣೋ ಅಂಕಿ, ನಿಮ್ಮ ನಮ್ಮ ಡ್ಯಾಡ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಅಂಕಿತ್ ಜೊತೆ ಆದಿ ಸೇರೋಕ್ಕೆ ಬಿಡಬೇಡಿ, ನಿಮ್ಮ ಮಗನೂ ಹಾಳಾಗೋಗ್ತಾನೆ. ಮಕ್ಕಳು ಬೇಜವಾಬ್ದಾರಿಯಿಂದ ಅಲಿಯೋದು ನಂಗಿಷ್ಟ ಆಗಲ್ಲ ಅಂತೆಲ್ಲ ಹೇಳಿದ್ದಾರೆ. ನಮ್ಮ ಡ್ಯಾಡ್ ನಿಮ್ಮ ಡ್ಯಾಡ್ ಬೆಸ್ಟ್ ಫ್ರೆಂಡ್ಸ್. ಅವರ ಮಾತನ್ನು ಇವರು ತೆಗ್ದಾಕಲ್ಲ. ನಮ್ಮ ಡ್ಯಾಡ್ ದೊಡ್ಡ ಕ್ಲಾಸೇ ತಗೊಂಡ್ಬಿಟ್ರು. ಪ್ಲೀಸ್ ಕಣೋ ಅಂಕಿ, ಅರ್ಥ ಮಾಡ್ಕೊ. ನಿಮ್ಮ ಡ್ಯಾಡ್ ಹೇಳೋದು ಕೇಳು. ಇಲ್ಲ ಅಂದ್ರೆ ನಿನ್ನ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದೂ ವರ್ಕ್ ಆಗಲ್ಲ. ಯೋಚನೆ ಮಾಡು. ನಿಮ್ಮ ಡ್ಯಾಡ್ ತುಂಬ ಸೀರಿಯಸ್ ಆಗಿನೇ ಮಾತಾಡಿದ್ದಾರೆ. ಬೇಜಾರು ಮಾಡ್ಕೊಂಡಿದ್ದಾರೆ ತುಂಬ. ನಾಳೆಯಿಂದ ಸುಮ್ಮನೆ ಆಫೀಸ್ಗೆ ಹೋಗೋ, ನಾನು ಬರ್ತೀನಿ, ಕುತ್ಕೊಂಡು ಮಾತಾಡೋಣ.
ಬಾಯ್ ಎಂದು ಕಾಲ್ ಕಟ್ ಮಾಡಿದನು. ಆದರ್ ಶಂಕರ್ ಫ್ರೆಂಡ್ ಭರತ್ ಅವರ ಮಗ. ಭರತ್ ಶಂಕರ್ ತುಂಬ ಒಳ್ಳೆ ಫ್ರೆಂಡ್ಸ್. ಶಂಕರ್ ಕಷ್ಟದಲ್ಲಿರೋ ಟೈಮಲ್ಲಿ ಭರತ್ ತುಂಬ ಹೆಲ್ಪ್ ಮಾಡಿದ್ದರು. ಆ ಋಣನ ಶಂಕರ್ ಯಾವತ್ತೂ ಮರೆಯಲ್ಲ. ಆದಿ ಕೂಡ ತುಂಬ ಒಳ್ಳೆ ಹುಡುಗ. ಅವನಿಗೂ ಅಂಕಿತ್ ನಡತೆಯಿಂದ ಬೇಸರವಾಗಿತ್ತು. ಅದಕ್ಕೆ ಬೇಕಂತಲೇ ಸುಳ್ಳು ಹೇಳಿದ್ದ. ಅಂಕಿತ್ ಜವಾಬ್ದಾರಿ ತಗೊಂಡು ಒಳ್ಳೆ ಮನುಷ್ಯನಾಗಬೇಕೆಂದು ಅವನಿಗೂ ಆಸೆ ಇತ್ತು. ಅಂಕಿತ್ ಪೂರ್ತಿ ಕಂಗೆಟ್ಟಿ ಹೋದನು. ಅವನಿಗೂ ಗೊತ್ತಾಯ್ತು ತನ್ನ ತಂದೆ ಬೇಕಂತಲೇ ಇದನ್ನೆಲ್ಲ ಮಾಡುತ್ತಿದ್ದಾರೆ ಎಂದು. ಕೊನೆಗೆ ನಾಳೆಯಿಂದ ಆಫೀಸ್ಗೆ ಹೋಗೋ ನಿರ್ಧಾರ ಮಾಡಿ ಕೆಳಗಡೆ ಬಂದು ಊಟ ಮಾಡಿದನು. ಹಾಗೂ ಹೀಗೂ ಬೆಳಗಾಯಿತು. ಸುನೀತಾ ಬೆಳಗ್ಗೆ ಫ್ಲೈಟ್ಗೆ ಮಂಗಳೂರಿಗೆ ಬಂದಿಳಿದರು. ಅಂಕಿತ್ ಆಫೀಸ್ಗೆ ಹೊರಟಿದ್ದನು. ಸುನೀತಾ ಗಂಡನಿಗೆ ಕಾಲ್ ಮಾಡಿ ತಾನು ರೀಚ್ ಆಗಿದ್ದು ತಿಳಿಸಿ ಟ್ಯಾಕ್ಸಿ ಹಿಡಿದು ತನ್ನ ತವರು ಮನೆಯತ್ತ ಪ್ರಯಾಣ ಬೆಳೆಸಿದರು. ಟ್ಯಾಕ್ಸಿಯಲ್ಲಿ ಕುಳಿತ ಸುನೀತಾ ಕಣ್ಮುಚ್ಚಿ ಹಿಂದಿನದೆಲ್ಲ ನೆನೆಸಿಕೊಂಡರು. ಸುನೀತಾ ಮಂಗಳೂರಿನ ಪುತ್ತೂರಿನವರು. ಅವರದು ತುಂಬ ದೊಡ್ಡ ಫ್ಯಾಮಿಲಿ. ದೊಡ್ಡಪ್ಪ ಚಿಕ್ಕಪ್ಪ ಅವರ ಮಕ್ಕಳು ಅಂತ ಮನೆ ತುಂಬ ಜನ. ಸುನೀತಾ ಒಬ್ಬಳೇ ಹೆಣ್ಮಗು. ಅದಕ್ಕೆ ಅವರೆಂದರೆ ಎಲ್ಲರಿಗೂ ತುಂಬ ಪ್ರೀತಿ. ಶಂಕರ್ ಸುನೀತಾರನ್ನ ಇಷ್ಟಪಟ್ಟು ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾಗಿದ್ದರು. ಶಂಕರನ್ನು ಮನೆಯವರೆಲ್ಲ ಇಷ್ಟಪಟ್ಟಿದ್ದರು. ಅಂಕಿತ್ ಹುಟ್ಟೋ ತನಕ ಎಲ್ಲಾನೂ ಚೆನ್ನಾಗೇ ಇತ್ತು. ಸುನೀತಾ ಬೆಂಗಳೂರಿನಿಂದ ಪ್ರತಿ ಹಬ್ಬಕ್ಕೆ ತವರು ಮನೆಗೆ ಓಡಿ ಬರುತ್ತಿದ್ದರು. ಶಂಕರ್ ಕೂಡ ಖುಷಿಯಿಂದಾನೇ ಕಳುಹಿಸಿಕೊಡುತ್ತಿದ್ದರು. ಸುನೀತಾ ಅಣ್ಣನ ಮಗಳು ಸುಷ್ಮಿತಾನ ತಮ್ಮನೆ ಸೊಸೆ ಮಾಡ್ಕೊಳ್ತೀವಿ ಅಂತ ಶಂಕರ್ ದಂಪತಿಗಳು ಮಾತು ಕೊಟ್ಟಿದ್ದರು. ಸುನೀತಾ ಅಂತೂ ತಮ್ಮ ಅಣ್ಣನ ಮಗಳು ಸೊಸೆಯಾಗಿ ಬರುತ್ತಾಳೆ ಎಂದು ತುಂಬ ಖುಷಿಯಲ್ಲಿದ್ದರು. ಆದರೆ ಅವರ ಅತ್ತೆ ಮಾಡಿದ ಒಂದು ಚಿಕ್ಕ ತಪ್ಪನ್ನು ಅಂಕಿತ್ ಮೇಲೆ ಹಾಕಿದ್ದರು. ಅದಕ್ಕೆ ಮನೆಯವರೆಲ್ಲ ಅಂಕಿತ್ನ ಬೈದಾಗ ಶಂಕರ್ ಸಹಿಸೋಕ್ಕಾಗದೆ ಹೆಂಡತಿ ಮಗನೊಂದಿಗೆ ಹೊರಟು ಬಂದಿದ್ದರು. ಅವರ ಅಣ್ಣ ಮನೆಯವರೆಲ್ಲ ಎಷ್ಟೇ ಕೇಳಿಕೊಂಡರೋ ಶಂಕರ್ ಕೇಳದೆ ಇನ್ಯಾವತ್ತೂ ಬರೋ ತಪ್ಪು ಮಾಡಲ್ಲ ಎಂದು ಫ್ಲೈಟ್ ಹತ್ತಿದ್ದರು. ಇದೆಲ್ಲ ಆಗಿ 10 ವರ್ಷಗಳೇ ಕಳೆದು ಹೋಗಿದ್ದವು. ಸುನೀತಾ ಮನೆಯಿಂದ ತುಂಬ ಸಲ ಕಾಲ್ ಮಾಡಿ ಕರೆದಿದ್ದರು. ಶಂಕರ್ ದಂಪತಿಗಳು ಮಾತ್ರ ಹೋಗುವ ಮನಸ್ಸು ಮಾಡಲಿಲ್ಲ. ಆದರೆ ಇವತ್ತು ಅದೇ ತವರು ಮನೆಯವರ ಸಹಾಯ ಬಯಸಿ ಹೊರಟಿದ್ದರು. ಡ್ರೈವರ್, ಮೇಡಮ್, ನೀವು ಹೇಳಿರೋ ಅಡ್ರೆಸ್ ಹತ್ರ ಇದ್ದೀವಿ ಅಂತ ಕಾರ್ ನಿಲ್ಲಿಸಿದನು. ಕಾರ್ ಇಳಿದ ಸುನೀತಾ ಮನೆಯ ಕಡೆ ನೋಡಿದರು. ಅವರ ಕಣ್ಣು ತುಂಬಿ ಬಂತು. ಏನೇನೂ ಬದಲಾವಣೆಗಳಾಗಿರಲಿಲ್ಲ. ಅಷ್ಟರಲ್ಲಿ ಗೇಟ್ನ ಹತ್ತಿರ ಇದ್ದ ಮನೆ ಕೆಲಸದ ರತ್ನಮ್ಮ, ಸುನೀತಮ್ಮ ಬಂದಿದ್ದಾರೆ ಅಂತ ಜೋರಾಗಿ ಮನೆಯವರನ್ನೆಲ್ಲ ಕರೆದಳು. ಮಕ್ಕಳು ದೊಡ್ಡವರು ಎಲ್ಲರೂ ಓಡಿ ಬಂದರು. ಅವರಿಗೆಲ್ಲ ನಂಬೋಕೆ ಆಗ್ತಿಲ್ಲ. ಸುನೀತಾ ಅಳೋಕೆ ಶುರು ಮಾಡಿದರು. ಮನೆಯವರಿಗೆಲ್ಲ ಗಾಬರಿಯಾಯಿತು. ಸುನೀತಾ ಅಣ್ಣ, ಯಾಕಮ್ಮ ಸುನಿ, ಏನಾಯ್ತು ಎಂದು ತಂಗಿಯ ತಲೆ ಸವರಿದರು. ಅಣ್ಣನ್ನ ತಬ್ಬಿಕೊಂಡು ಸುನೀತಾ, ಅಣ್ಣ ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ, ನಿಮ್ಮ ಮನಸ್ಸನ್ನ ತುಂಬ ನೋಯಿಸ್ಬಿಟ್ರಿ ಎನ್ನುತ್ತಾ ಕಣ್ಣೀರಿಟ್ಟರು. ಅದಕ್ಕೆ ಸುಜನ್, ಸುನಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅಷ್ಟೆಲ್ಲ ನಾವು ಮನಸ್ಸಲ್ಲಿಟ್ಕೊಂಡಿಲ್ಲ. ನೀನು ನಮ್ಮನೆ ದೀಪ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಎಂದು ತಂಗಿಯನ್ನು ಸಮಾಧಾನ ಮಾಡಿದರು. ಮನೆಯವರಿಗೆಲ್ಲ ಖುಷಿನೋ ಖುಷಿ. ಎಲ್ಲರೂ ಸುನೀತಾರನ್ನು ಕರೆದುಕೊಂಡು ಹೋಗಿ ಉಪಚರಿಸಿದರು. ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳು ಎಲ್ಲರೂ ವಿಚಾರಿಸಿಕೊಳ್ತಾರೆ. ಸುನೀತಾಗೆ ತಾವು ಇಷ್ಟು ದಿನ ಎಲ್ಲರಿಂದ ದೂರ ಇದ್ದು ತಪ್ಪು ಮಾಡಿದ್ವಿ ಅನಿಸದೇ ಇರಲಿಲ್ಲ. ಊಟ ಎಲ್ಲ ಮುಗಿದ ಮೇಲೆ ಸುನೀತಾ ಅಣ್ಣನ ಬಳಿ ಬಂದು, ಅಣ್ಣ, ನಿಮ್ಮೆಲ್ಲರ ಹತ್ತಿರ ಅಂಕಿತ್ ಮತ್ತು ಸುಷ್ಮಿತಾ ಮದುವೆ ಬಗ್ಗೆ ಮಾತಾಡಬೇಕು ಎಂದು ನಡೆದ ವಿಷಯವನ್ನೆಲ್ಲ ತಿಳಿಸಿದರು. 1-2 ನಿಮಿಷ ಸುಮ್ಮನೆ ಇದ್ದ ಸುಜನ್, ಸುನಿ, ಮೊದಲೇ ಹೇಳಿದ ಹಾಗೆ ಸುಷ್ಮಿ ನಿಮ್ಮನೆ ಸೊಸೇನೆ. ಆದರೆ ಅವಳಿನ್ನೂ ಸ್ಟಡೀಸ್ ಕಂಪ್ಲೀಟ್ ಮಾಡಿಲ್ಲ. ಈಗಲೇ ಮದುವೆ ಅಂದ್ರೆ ಒಪ್ಕೋತಾಳೋ ಇಲ್ವೋ? ಅಂಕಿತ್ಗೆ ಬೇರೆ ಮದುವೆ ಇಷ್ಟ ಇಲ್ಲ ಅಂತಿದೀಯಾ? ಏನ್ ಮಾಡೋದಮ್ಮ ಎಂದು ತಂಗಿಯ ಮುಖ ನೋಡಿದರು. ಅಣ್ಣ, ನಾನು ಸುಷ್ಮಿ ಜೊತೆ ಮಾತಾಡ್ತೀನಿ. ಅವಳು ಒಪ್ಪಿಕೊಂಡ್ರೆ ಮಾತ್ರ ಮದುವೆ, ಆಯ್ತಾ ಎಂದರು. ಎಲ್ಲರೂ ಸರಿ ಎಂದು ಒಪ್ಪಿಕೊಂಡರು. ಇನ್ನು ಸುಷ್ಮಿತಾ ಒಪ್ಪಿಗೆ ಬೇಕು. ಸುನೀತಾ ಅಣ್ಣನಿಗೆ ಮಾತೇನೋ ಕೊಟ್ಟರು. ಆದರೆ ಸುಷ್ಮಿತಾ ಒಪ್ಕೋತಾಳೋ ಇಲ್ಲೋ ಎನ್ನುವ ಅನುಮಾನ ಕಾಡದೇ ಇರಲಿಲ್ಲ. ದೇವರ ಮೇಲೆ ಭಾರ ಹಾಕಿ ಮಾತನಾಡುವ ನಿರ್ಧಾರ ಕೈಗೊಂಡರು. ಅಷ್ಟಕ್ಕೂ ಸುಷ್ಮಿತಾ ಇಲ್ಲಿ.
ಸುಷ್ಮಿತಾ ಉಡುಪಿ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ BCom ಸೆಕೆಂಡ್ ಇಯರ್ ಓದುತ್ತಿದ್ದಳು. ಮನೆಯಲ್ಲಿದ್ದರೆ ಮನೆಯವರ ಮುದ್ದಿನಿಂದ ಹಾಳಾಗ್ತಾಳೆ ಅಂತ ಅವರ ಚಿಕ್ಕಪ್ಪ ಮನೆಯವರನ್ನೆಲ್ಲ ಶತಾಯ ಗತಾಯ ಒಪ್ಪಿಸಿ ಹಾಸ್ಟೆಲ್ನಲ್ಲಿ ಇರಿಸಿದ್ದರು. ಹಾಗಂತ ಸುಷ್ಮಿತಾ ಓದಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಸುನೀತಾ ಹೇಗೆ ಒಬ್ಬಳೇ ಮಗಳು, ಹಾಗೆ ಈಗ ಸುಷ್ಮಿತಾ ಕೂಡ ಒಬ್ಬಳೇ ಮಗಳು ಇಡೀ ಕುಟುಂಬಕ್ಕೆ. ಅದಕ್ಕೆ ಅವಳೆಂದರೆ ಮನೆಯವರಿಗೆಲ್ಲ ಪ್ರಾಣ. ತಿಂಗಳಿಗೊಮ್ಮೆ ಬರುವ ಮಗಳಿಗೆ ಎಷ್ಟು ಉಪಚಾರ ಮಾಡಿದರೂ ಸಾಕಾಗ್ತಿರ್ಲಿಲ್ಲ. ಸುನೀತಾರ ನೆನಪನ್ನು ಸುಷ್ಮಿತಾನ ನೋಡಿ ಮರೆಯುತ್ತಿದ್ದರು. ಪ್ರತಿ ಸಲ ಮಗಳನ್ನು ಕಳಿಸುವಾಗ ಕಣ್ಣೀರಿಡುತ್ತಾ ಕಳಿಸಿಕೊಡುತ್ತಿದ್ದರು. ಸುಷ್ಮಿತಾ ಮುಗ್ಧ ಮನಸ್ಸಿನ ಮುದ್ದು ಹುಡುಗಿ. ಸೌಂದರ್ಯಕ್ಕೆ ಮತ್ತೊಂದು ಹೆಸರು ಸುಷ್ಮಿತಾ ಅನ್ನೋ ಥರ ಇದ್ದಳು. ಎಲ್ಲರನ್ನೂ ತುಂಬಾ ಪ್ರೀತಿಸುತ್ತಿದ್ದಳು. ಅತ್ತೆಯನ್ನು ನೆನೆದು ಕಣ್ಣೀರಿಡುತ್ತಿದ್ದ ಮನೆಯವರನ್ನೆಲ್ಲ ಸಮಾಧಾನ ಮಾಡುತ್ತಿದ್ದಳು. ಸುನೀತಾಗೆ 2 ಅಣ್ಣಂದಿಯರು, 1 ತಮ್ಮ. ಸುಷ್ಮಿತಾ 2ನೇ ಅಣ್ಣ ಸುಜನ್ ಮತ್ತು ಅತ್ತೆಗೆ ಸುಗುಣಾರ ಒಬ್ಬಳೇ ಮಗಳು. ಮತ್ತುಳಿದವರಿಗೆಲ್ಲ ಗಂಡು ಮಕ್ಕಳೇ. ಹಾಗಾಗಿ ಅವಳೆಂದರೆ ಮನೆಯ ಜೀವನಾಡಿ. ಸುನೀತಾರ ಬಗ್ಗೆ ಎಲ್ಲರೂ ಮಾತನಾಡುವಾಗ ಅವಳಿಗೆ ಅವರ ನೆನಪು ಮಸಕು ಮಸಕಾಗಿ ಕಾಣುತ್ತಿತ್ತು. ಸುನೀತಾ ಮನೆ ಬಿಟ್ಟು ಹೋಗುವಾಗ ಅವಳಿಗಿನ್ನೂ 10 ವರ್ಷ. ಅತ್ತೆ ಬೇಗ ಮನೆಗೆ ಬರಲಿ ಎಂದು ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಆದರೆ ಅವಳಿಗೆ ಅಂಕಿತ್ನ ನೆನಪು ಚೆನ್ನಾಗೇ ಇತ್ತು. ಅವನ ಜೊತೆ ಆಟ ಆಡಿದ್ದು, ಜಗಳ ಆಡಿದ್ದು ಎಲ್ಲಾನೂ ಅವಳ ಮನಸ್ಸಲ್ಲಿ ಹಚ್ಚ ಹಸಿರಾಗಿತ್ತು. ಅವನನ್ನು ಅವಳು ಮರೆಯಲು ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ಅವನೇ ಅವಳ ಜೀವನ ಸಂಗಾತಿ ಎಂದು ಮನೆಯವರೆಲ್ಲ ನಿರ್ಧರಿಸಿಯಾಗಿತ್ತು. ಅವಳು ಮನಸ್ಸಲ್ಲಿ ಅಂಕಿತ್ನೇ ಗಂಡ ಎಂದು ಸ್ವೀಕರಿಸಿದ್ದಳು. ಎಷ್ಟೇ ಹುಡುಗರು ಅವಳ ಬೆನ್ನು ಬಿದ್ದಿದ್ದರೂ ಯಾರಿಗೂ ಕ್ಯಾರೆ ಅಂದಿರಲಿಲ್ಲ. ಅಂಕಿತ್ ಬರ್ತಾನೆ ಅಂತ ಕಾಯ್ತಾನೆ ಇದ್ಲು. ಹಾಸ್ಟೆಲ್ನಲ್ಲಿ ಇದ್ದರೂ ಅವಳ ಮನಸ್ಸೆಲ್ಲ ಮನೆಯಲ್ಲೇ ಇರ್ತಾ ಇತ್ತು. ಯಾವಾಗ ಮಂತ್ ಎಂಡ್ ಬರುತ್ತೋ ಅಂತ ಕಾಯ್ತಾ ಇದ್ಲು. ದಿನ ಮನೆಗೆ ಕಾಲ್ ಮಾಡಿ ಮಾತಾಡಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ಅಂತೂ ಇಂತೂ ತಿಂಗಳ ಕೊನೆ ಬಂದೇ ಬಿಡ್ತು. ಎಕ್ಸಾಮ್ಸ್ ಮುಗಿದು ರಜೆ ಶುರುವಾಗಿತ್ತು. ಸುಷ್ಮಿತಾ ಇವತ್ತು ತುಂಬಾ ಖುಷಿಯಾಗಿದ್ದಳು. ಅದಕ್ಕೆ ಕಾರಣ ಇವತ್ತು ಅವಳು ಮನೆಗೆ ಹೋಗುವವಳಿದ್ದಳು. ಬೆಳಗ್ಗೆನೆ ಅವರ ಚಿಕ್ಕಪ್ಪ ಆನಂದ್ ಕಾಲ್ ಮಾಡಿ ಕರೆದುಕೊಂಡು ಹೋಗಲು ಬರುವುದಾಗಿ ತಿಳಿಸಿದ್ದರು. ಸುಷ್ಮಿತಾ ತುಂಬಾ ಖುಷಿಯಿಂದ ಬೇಗ ಬೇಗ ರೆಡಿಯಾದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಅವಳ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಮನೆಗೆ ಹೋಗೋದ್ರಿಂದ ಎದುರಾಗುತ್ತೆ, ಅವಳ ಲೈಫ್ ಬಗ್ಗೆ ದೊಡ್ಡ ಡಿಸಿಷನ್ ತಗೋಬೇಕಾಗುತ್ತೆ ಅಂತ. ಚಿಕ್ಕಪ್ಪ ಬಂದರು. ಸುಷ್ಮಿ, ರೆಡಿನಾ? ನಿಂಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಎಂತ ಆಯ್ತದೋ ದೇವರಿಗೆ ಗೊತ್ತು. ಒಂದ್ಬದಿಗೆ ಮಗಳು, ಒಂದ್ಬದಿಗೆ ಅಕ್ಕ. ಒಳ್ಳೆ ಕತೆ ಆಗದೆ ನಮ್ದು. ಯಾರನ್ನು ಬಿಟ್ಕೊಟ್ರು ನೋವಾಗೋದು ನಮ್ಗೆಯ ಎಂದು ಕಾರ್ ಸ್ಟಾರ್ಟ್ ಮಾಡಿದರು. ಸುಷ್ಮಿತಾಗೆ ಒಂದು ಅರ್ಥ ಆಗಲಿಲ್ಲ. ಎಂತ ಚಿಕ್ಕು, ಎಂತ ಆಯ್ತು? ಎಂತ ಸರ್ಪ್ರೈಸ್ ಈಗಲೇ ಹೇಳಿ ಪ್ಲೀಸ್ ಎಂದು ಚಿಕ್ಕಪ್ಪನ ಮುದ್ದು ಮಾಡಿದಳು. ಆನಂದ್, ನೀನೇ ನೋಡ್ಬೇಕು, ನಡಿ ಹೋಗ್ತೀನಿ ಎಂದು ಹೊರಟರು. ಸುಷ್ಮಿತಾ ಅದು ಇದು ಮಾತಾಡ್ತಾನೆ ಇದ್ಲು. ಅಂತೂ ಇಂತೂ ಮನೆ ಬಂತು. ಕಾರ್ ನಿಂತ ಕೂಡಲೇ ಸುಷ್ಮಿತಾ ಇಳಿದು ಮನೆ ಒಳಗೆ ಓಡಿದಳು. ಹಾಲ್ನಲ್ಲಿ ಕುಳಿತು ಮಾತಾಡ್ತಾ ಇದ್ದ ಎಲ್ಲರನ್ನು ನೋಡಿ ಅಳುನೇ ಬಂದಿತ್ತು ಅವಳಿಗೆ. ಎಲ್ಲರ ನಡುವೆ ಕುಳಿತ ಸುನೀತಾರನ್ನು ನೋಡಿ ಅವಳಿಗೆ ನಂಬೋಕೆ ಆಗಲಿಲ್ಲ. ಸುನೀತಾ ಎದ್ದು ಬಂದು ಅವಳನ್ನು ತಬ್ಬಿಕೊಂಡರು. ಸುಷ್ಮಿತಾ ಖುಷಿಯಿಂದ, ಮಮ್ಮ ಯಾವಾಗ ಬಂದ್ರಿ? ಚಿಕ್ಕು ಹೇಳಿ ಸರ್ಪ್ರೈಸ್ ಇದೇನಾ? ಓ ಮೈ ಗಾಡ್, ನಂಗೆ ನಂಬೋಕೆ ಆಗ್ತಿಲ್ಲ. ನಿಜವಾಗ್ಲೂ ನೀವು ಬಂದಿದ್ರಾ? ಮಾಮಾನು ಬಂದಿದ್ರಾ ಅಂತ ಒಂದೇ ಸಮನೆ ಮಾತಾಡ್ತಾ ಇದ್ಲು. ಆಗ ಸುನೀತಾ, ಸುಷ್ಮಿ ಹಿರು ಮಾರಾಯ್ತಿ, ಒಂಚೂರು ಸುಧಾರಿಸ್ಕೋ ಎಂದು ಅವಳನ್ನು ಕೂರಿಸಿದರು. ಅವಳಂತೂ ಸುಮ್ನಿರೋ ಆ ಸಾಮಿನೇ ಅಲ್ಲ, ಮಾತಾಡ್ತಾನೆ ಇದ್ಲು. ಕೊನೆಗೂ ಸುಗುಣ, ಮಮ್ಮ ಜೊತೆ ನಂತರ ಮಾತಾಡಿಯಾ? ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಾ, ಊಟ ರೆಡಿ ಇದೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಮಾತಾಡೋಣ ಎಂದು ರೂಮಿಗೆ ಕಳಿಸಿದರು. ಊಟ ಮುಗಿದು ಎಲ್ಲರ ಕ್ಷೇಮ ವಿಚಾರಿಸಿದ ಮೇಲೆ ಸುನೀತಾ, ಸುಷ್ಮಿ ನಿನ್ ಜೊತೆ ಮಾತಾಡಬೇಕು ಎಂದು ಎಲ್ಲ ವಿಷಯ ಹೇಳಿದರು. ಕೊನೆಯಲ್ಲಿ ನಮ್ಮ ಮನೆ ಭವಿಷ್ಯ ನಿನ್ನ ಕೈಯಲ್ಲಿದೆ ಎಂದು ಕಾಲಿಗೆ ಬೀಳೋಕೆ ಹೋದ್ರು. ಸುಷ್ಮಿತಾ, ಮಮ್ಮ ಹೀಗೆ ಮಾತಾಡ್ತಾ ಇದ್ದೀರಾ? ನೀವು ಹೀಗೆಲ್ಲ ಹಾಡಿದ್ರೆ ನನಗೆ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ನನ್ನ ಮದುವೆ ಅಂಕಿತ್ ಜೊತೆ ಅಂತ ಗೊತ್ತಿತ್ತು, ಆದರೆ ಈಗಲೇ ಅಂತ ಯೋಚನೆ ಮಾಡಿರಲಿಲ್ಲ. ಅವರಿಗೆ ನನ್ನ ಜೊತೆ ಮದುವೆ ಆಗೋಕೆ
ಇಷ್ಟ ಇಲ್ವಲ್ಲ ಮಮ್ಮ. ಆದರೂ ಅವರ ಲೈಫ್ ಸರಿ ಮಾಡೋಕೆ ಮದುವೆ ಆಗ್ತೀನಿ. ಆದರೆ ನನ್ನ ಎಜುಕೇಷನ್ ಎಂದು ಕೇಳಿದಳು. ಅದಕ್ಕೆ ಸುಷ್ಮಿತಾ ಮದುವೆ ಆದ್ಮೇಲೂ ಓದಲು ಯಾವುದೇ ಅಡ್ಡಿ ಇಲ್ಲ ಅಂತ ಭರವಸೆ ಕೊಟ್ಟರು. ಹಾಗೆ ಸುಷ್ಮಿತಾ ಕೂಡ ಅಂಕಿತ್ ಲೈಫ್ ಸರಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದಳು. ಸುನೀತಾ ಅಂತೂ ಖುಷಿಯಿಂದ ಅತ್ತೇ ಬಿಟ್ಟರು. ಮನೆಯವರೆಲ್ಲ ಸುಷ್ಮಿತಾಳ ಉತ್ತರಕ್ಕೆ ಕಾಯುತ್ತಿದ್ದರು. ಅವಳು ಮದುವೆಗೆ ಒಪ್ಪಿಕೊಂಡಿದ್ದು ಒಂದು ಕಡೆ ಖುಷಿ, ಒಂದೆಡೆ ಬೇಜಾರು. ಮಗಳ ಲೈಫ್ ಏನಾಗುತ್ತೋ ಅಂತ ಬೇಜಾರು. ಸುನೀತಾ ಮತ್ತೆ ಹತ್ತಿರ ಆದರು ಅನ್ನೋ ಖುಷಿ. ಸುನೀತಾ ಗಂಡನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು. ಸುಷ್ಮಿತಾ ಮದುವೆಗೇನೋ ಒಪ್ಪಿಗೆ ಕೊಟ್ಟಿದ್ದಳು. ಆದರೆ ಅವಳಿಗೆ ತುಂಬ ನೋವಾಗಿತ್ತು. ಅಂಕಿತ್ ಬೇರೆ ಹುಡುಗಿಯನ್ನು ಇಷ್ಟಪಡ್ತಿರೋದನ್ನ ಅವಳಿಗೆ ಅರಗಿಸಿಕೊಳ್ಳೋಕೆ ಆಗಲಿಲ್ಲ. ಮನಂಪೂರ್ತಿ ಅತ್ತಳು. ಇನ್ನೊಂದು ತಿಂಗಳಿಗೆ ಮದುವೆ ಅಂತ ಮನೆಯವರೆಲ್ಲ ಡಿಸೈಡ್ ಮಾಡಿದರು. ಪುತ್ತೂರಲ್ಲಿ ಮದುವೆ ಅಂತ ಕೂಡ ನಿರ್ಧಾರವಾಯಿತು. ಸುನೀತಾ ಮದುವೆ ತಯಾರಿ ಮಾಡಿಕೊಳ್ಳಲು ಮರುದಿನ ಬೆಳಗ್ಗೆನೆ ಬೆಂಗಳೂರಿಗೆ ಹೊರಟರು. ಮನೆಗೆ ಬಂದು ಗಂಡನ ಬಳಿ ಖುಷಿಯಿಂದ ಮದುವೆ ಡೇಟ್ ಕೂಡ ಫಿಕ್ಸ್ ಆಯ್ತೆಂದು ತಿಳಿಸಿದರು. ಶಂಕರ್ ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಇನ್ನು ಮಗನ ಜೊತೆ ಮಾತಾಡಿ ವಿಷಯ ತಿಳಿಸುವುದೊಂದೇ ಬಾಕಿ. ಅಂಕಿತ್ಗೆ ಮನೆಯಲ್ಲಾಗುತ್ತಿರೋ ಬದಲಾವಣೆಗಳನ್ನೆಲ್ಲ ನೋಡುವಷ್ಟು ಟೈಮ್ ಇರಲಿಲ್ಲ. ಅವತ್ತು ಸಂಜೆಯೇ ಶಂಕರ್ ಮಗನ ಜೊತೆ ಮಾತನಾಡಿದರು. ಅಂಕಿತ್, ಈ ಮಂತ್ ಎಂಡ್ 29 ಮತ್ತು 30 ನಿನ್ನ ಮಾವನ ಮಗಳು ಸುಷ್ಮಿತಾ ಜೊತೆ ನಿನ್ನ ಮದುವೆ. ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊ ಎಂದು ಮಾತು ಮುಗಿಸಿ ಎದ್ದು ನಿಂತರು. ಅಂಕಿತ್ಗೆ ಸಿಡಿಲರಿಗಿದಂತಾಯಿತು. ಡ್ಯಾಡ್ ಏನು ಹೇಳ್ತಿದ್ದೀರಾ? ನನಗೆ ಈಗಲೇ ಮದುವೆನಾ? ಇಂಪಾಸಿಬಲ್. ನಾನು ಜೂಹಿನ ಮದುವೆ ಆಗೋದು ಅಂತ ಮಾತು ಕೊಟ್ಟಿದ್ದೀನಿ. ಮದುವೆ ಅಂತ ಆದರೆ ಅವಳನ್ನೇ. ಯಾರನ್ನ ಕೇಳಿ ನನ್ನ ಮದುವೆ ಡಿಸೈಡ್ ಮಾಡಿದ್ರಿ ಅಂತ ಕೂಗಾಡಿದನು. ಅದಕ್ಕೆ ಶಂಕರ್, ಅಂಕಿ, ಮದುವೆ 29 ಮತ್ತು 30ಗೆ ಪುತ್ತೂರಲ್ಲಿ. ಸುಮ್ಮನೆ ನನ್ನ ಕೆಟ್ಟವನಾಗಿ ಮಾಡಬೇಡ. ಮದುವೆಗೆ ನೀನು ರೆಡಿ ಆಗಿಲ್ಲ ಅಂದರೆ ಈ ಮನೇಲಿ ನಿನಗೆ ಜಾಗ ಇಲ್ಲ ಎಂದು ಅಬ್ಬರಿಸಿದರು. ಅಂಕಿತ್ ಕಂಗಾಲಾಗಿ ಹೋದನು. ಅಮ್ಮನ ಬಳಿ ಬಂದು ಮಾತನಾಡಲು ಟ್ರೈ ಮಾಡಿದನು. ಆದರೆ ಸುನೀತಾ ಮಗನ ಮುಖಾನೇ ನೋಡಲಿಲ್ಲ. ದಿನಗಳು ಬೇಗ ಬೇಗನೆ ಕಳೆದು ಮದುವೆಗೆ 2 ದಿನ ಉಳಿದಿತ್ತು. ಮದುವೆಗೆ ಎಲ್ಲ ತಯಾರಿ ಮುಗಿದಿತ್ತು. ಮನೆ ತುಂಬ ಜನ. ಸುನೀತಾ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ತುದಿಗಾಲಿನಲ್ಲಿ ನಿಂತಿದ್ದರು. ಬೇರೆ ವಿಧಿ ಇಲ್ಲದೆ ಅಂಕಿತ್ ಒಲ್ಲದ ಮನಸ್ಸಿಂದ ರೆಡಿಯಾದನು. ಅಂತೂ ಎಲ್ಲರೂ ಪುತ್ತೂರಿಗೆ ಹೊರಟರು. ಪುತ್ತೂರಿಗೆ ಬಂದಿಳಿದ ಬೀಗರನ್ನು ಸುಜನ್ ಫ್ಯಾಮಿಲಿ ಸ್ವಾಗತಿಸಿ ಉಪಚರಿಸಿದರು. ಆದರೆ ಅಂಕಿತ್ ಮುಖದಲ್ಲಿ ಕಳೇನೇ ಇರಲಿಲ್ಲ. ಯಾರೊಂದಿಗೆ ಕೂಡ ಮುಖ ಕೊಟ್ಟು ಮಾತನಾಡಲಿಲ್ಲ. ಕೊನೆಗೆ ಸುಜನ್ ಹತ್ತಿರ, ಮಾಮ, ನಾನು ಸುಷ್ಮಿತಾ ಜೊತೆ ಮಾತಾಡಬೇಕು, ಬರೋಕೇಳ್ತೀರಾ ಪ್ಲೀಸ್? ನಾನು ಅವಳನ್ನು ನೋಡೇ ಇಲ್ಲ ಅಂದನು. ಸುಜನ್ ಸರಿ ಎನ್ನುವಂತೆ ತಲೆಯಾಡಿಸಿ ಅಲ್ಲಿಂದ ಹೊರಟರು. ಕೈತುಂಬ ಮೆಹಂದಿ ಹಾಕಿಕೊಂಡು ಕುಳಿತ ಮಗಳನ್ನು ನೋಡಿ ತುಂಬ ನೋವಾಯಿತು. ಮಗ, ನಿಂಗಿಷ್ಟ ಇದೆ ಅಲ್ವಾ ಈ ಮದುವೆ? ಸಾರಿ ಮಗಳೇ ಎಂದು ಕಣ್ತುಂಬಿಕೊಂಡರು. ಪಪ್ಪ ಪ್ಲೀಸ್, ಏನೇನೂ ಯೋಚನೆ ಮಾಡಬೇಡಿ, ನಾನು ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀನಿ ಎಂದು ಸಮಾಧಾನ ಮಾಡಿದಳು. ನಂತರ ಸುಜನ್, ಅಂಕಿ ನಿನ್ ಜೊತೆ ಮಾತಾಡ್ಬೇಕಂತೆ, ಹೋಗ್ಬಾ ಎಂದು ಕಳಿಸಿಕೊಟ್ಟರು. ಸುಷ್ಮಿತಾ 10 ವರ್ಷಗಳ ನಂತರ ಅಂಕಿತ್ನ ಮೊದಲನೇ ಸರಿ ನೋಡಲು ಹೊರಟಳು. ಅವಳ ಮನಸ್ಸಲ್ಲಿ ಕೋಲಾಹಲನೇ ಎದ್ದಿತ್ತು. ಏನ್ ಮಾತಾಡಬಹುದು? ಮದುವೆ ಬೇಡ ಅಂತ ಹೇಳಬಹುದು, ಅಥವಾ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೆದರಿಸಬಹುದು ಅಂತೆಲ್ಲ ಯೋಚನೆ ಮಾಡ್ತಾ ಅಂಕಿತ್ ರೂಮಿನ ಡೋರ್ ನಾಕ್ ಮಾಡಿದಳು. ಅವಳ ನಿರ್ಧಾರ ದೃಢವಾಗಿತ್ತು. ಅಂಕಿತ್ ಡೋರ್ ಓಪನ್ ಮಾಡಿದ. ಸುಷ್ಮಿತಾ ಒಳಗಡೆ ಕಾಲಿಟ್ಟ ಕೂಡಲೇ ಅವಳಿಗೆ ಬೆನ್ನು ಮಾಡಿ ನಿಂತುಕೊಂಡನು. ಸುಷ್ಮಿತಾ ಮನಸ್ಸು ಮುದುಡಿತು. 10 ವರ್ಷಗಳ ನಂತರ ಮೊದಲನೇ ಸಾರಿ ಅಂಕಿತ್ ನೋಡುವ ಖುಷಿಯಲ್ಲಿದ್ದಳು. ಮುಖ ತಿರುಗಿಸಿ ನಿಂತ ಅಂಕಿತ್ನ ನೋಡಿ ನಿರಾಸೆಯಾಯಿತು. ಆದರೂ ಸಮಾಧಾನ ಮಾಡಿಕೊಂಡಳು. ಇದನ್ನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದಳು. ಅಂಕಿತ್, ಏನೋ ಮಾತಾಡಬೇಕು ಅಂತಂದ್ರಲ್ಲ, ಪಪ್ಪ ಕಳಿಸಿದ್ರು ಎಂದು ಅಂಕಿತ್ ಏನು ಹೇಳ್ತಾನೋ ಅಂತ ಅವನ ಕಡೆ ನೋಡ್ತಾ ನಿಂತಳು. ಅದಕ್ಕೆ ಅಂಕಿತ್, ನೋಡಿ, ನನಗೆ ಮದುವೆ ಇಷ್ಟ ಇಲ್ಲ. ಸುಮ್ಮನೆ ಇಬ್ಬರ ಲೈಫ್ ಹಾಳಾಗುತ್ತೆ. ನಾನು ಡ್ಯಾಡ್ಗೆ ಹೇಳ್ದೆ, ಅವರು ನನ್ನ ಮಾತು ಕೇಳ್ತಿಲ್ಲ. ನೀನೇ ಮಾತಾಡೋ ಎಂದು ತನ್ನ ಮಾತು ಮುಗಿಸಿ ಸುಷ್ಮಿತಾಳ ಉತ್ತರಕ್ಕೆ ಕಾದನು. ಸಾರಿ ಅಂಕಿತ್, ನಾನೇನು ಮಾಡೋಕ್ಕಾಗಲ್ಲ. ದೊಡ್ಡೋರೆಲ್ಲ ಸೇರಿ ಡಿಸೈಡ್ ಮಾಡಿದ್ದು.
ನಾನು ಕ್ವಶನ್ ಮಾಡೋಕ್ಕಾಗಲ್ಲ. ನಮ್ಮ ಪಪ್ಪ ಅಮ್ಮ ಏನೇ ಡಿಸೈಡ್ ಮಾಡಿದ್ರೋ ಅದು ನಮ್ಮ ಒಳ್ಳೇದಕ್ಕೆ. ನನಗೆ ಈ ಮದುವೆಯಿಂದ ಏನೂ ತೊಂದರೆ ಇಲ್ಲ. ಏನೇ ಹೇಳಬೇಕಂದ್ರೂ ನೀವೇ ಮಾತಾಡಿ ಎಂದು ತಣ್ಣಗೆ ನುಡಿದಳು. ಅಂಕಿತ್ಗೆ ತುಂಬ ಕೋಪ ಬಂತು. ನೋಡು ಸುಷ್ಮಿತಾ, ನನ್ನ ಮಾತು ಕೇಳಲ್ಲ ಅಂತಾನೆ ನಿನ್ನ ಹತ್ರ ಮಾತಾಡು ಅಂತೇಳಿದ್ದು. ನಾನು ಎಲ್ಲರ ಫೋರ್ಸ್ಗೆ ನಿನ್ನ ಮದುವೆ ಆಗ್ತೀನಿ. ನಮ್ಮ ಪಪ್ಪ ಮಮ್ಮಿಗೆ ನೀನು ಸೊಸೆ ಆಗಬಹುದು, ಆದರೆ ನನ್ನ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬೇಡ. ನಿನ್ನ ಹಣೆ ಬರಹ ಇನ್ಮುಂದೆ ತುಂಬ ಕೆಟ್ಟದಾಗಿರುತ್ತೆ. ನೀನಾಗೆ ನನ್ನ ಬಿಟ್ಟೋಗ್ಬೇಕು, ಹಾಗೆ ಮಾಡ್ತೀನಿ ಎಂದು ಅಬ್ಬರಿಸಿದನು. ಸುಷ್ಮಿತಾಗೆ ಗಂಟಲು ಕಟ್ಟಿ ಬಂತು. ಇಷ್ಟು ವರ್ಷದಿಂದ ಅಂಕಿತ್ನಿ ತನ್ನ ಗಂಡ ಅಂದ್ಕೊಂಡು ಬಂದವಳಿಗೆ ಅವನೇ ನೀನು ನನ್ನ ಹೆಂಡತಿ ಅಲ್ಲ ಅಂದಾಗ ಹೃದಯ ಕಿತ್ತು ಬಂತು. ಆದರೆ ಇದನ್ನೆಲ್ಲ ಮೊದಲೇ ಊಹಿಸಿದ್ದರಿಂದ ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಅಂಕಿತ್, ನಿಮ್ಮ ಮಾತು ಮುಗ್ದಿದ್ರೆ ನಾನು ಹೊರಡ್ತೀನಿ, ಎಲ್ಲರೂ ಕಾಯ್ತಿರ್ತಾರೆ ಎಂದು ಹೊರಟಳು. ಸುಜನ್ ಮಗಳನ್ನೇನೋ ಕಳಿಸಿದ್ದರು. ಮನದ ತುಂಬ ಚಿಂತೆಗಳೇ ತುಂಬಿತ್ತು. ಒಬ್ಬಳೇ ಮಗಳ ಲೈಫ್ ಹೇಗಿರುತ್ತೋ? ತಂಗಿಯ ಮನೆ ಉಳಿಸಲು ಮಗನ ಲೈಫ್ ಹಾಳು ಮಾಡ್ತಿದ್ದೀವೇನೋ ಅನಿಸದೇ ಇರಲಿಲ್ಲ. ಅಷ್ಟರಲ್ಲಿ ಸುಷ್ಮಿತಾ ಬಂದಳು. ಮಗಳ ಮುಖ ನೋಡಿ ಅವಳ ಮನಸ್ಸನ್ನ ಓದಲು ಪ್ರಯತ್ನಿಸಿದರು. ಆದರೆ ಸುಷ್ಮಿತಾ ಮುಖದಲ್ಲಿ ಇರೋ ಖುಷಿನ ನೋಡಿ ಏನೂ ಅರ್ಥ ಆಗಲಿಲ್ಲ. ಯಾಕೆ ಪಪ್ಪ ಹೆದರ್ಕೊಂಡ್ರಾ? ನಂಗೆ ಗೊತ್ತಿದೆ ಮಗಳ ಲೈಫ್ ಎಂತ ಆಯ್ತದೋ ಅಂತ ತಲೆ ಕೆಡ್ಸ್ಕೊಂತಿದ್ರಿ ಅಲ್ವಾ? ಏನೂ ಇಲ್ಲ ಪಪ್ಪ, ನಿಮಗೆ ರಿಗ್ರೆಟ್ ಆಗೋ ಥರ ನಾನು ಮಾಡೋದಿಲ್ಲ. ನನ್ನ ನಂಬಿ, ಎಂತ ಆಗೋದಿಲ್ಲ. ಮಮ್ಮ ನನ್ನ ಜೊತೆ ಇರ್ತಾರಲ್ಲ. ನೀವು ಅಮ್ಮ ಮನೆಯವರು ಆಶೀರ್ವಾದ ಮಾಡಿ ಸಾಕು. ಬನ್ನಿ ಹೋಗೋಣ ಎಂದು ಸುಜನ್ರನ್ನು ಎಬ್ಬಿಸಿದಳು. ಸುಜನ್ ನಿಟ್ಟುಸಿರು ಬಿಟ್ಟು ಮಗಳ ಜೊತೆ ಹೆಜ್ಜೆ ಹಾಕಿದರು. ಅಂತೂ ಅಂಕಿತ್ ಸುಷ್ಮಿತಾ ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದರು. ಅಂಕಿತ್ ಒಲ್ಲದ ಮನಸ್ಸಿನಿಂದಾನೇ ಸುಷ್ಮಿತಾ ಕತ್ತಿಗೆ 3 ಗಂಟಾಕಿದನು. ಮನೆಯವರು ಬಂಧು ಮಿತ್ರರು ದಂಪತಿಗಳಿಗೆ ಆಶೀರ್ವದಿಸಿದರು. ಸುಷ್ಮಿತಾ ಮನಸ್ಸಲ್ಲಿ 100 ಆತಂಕಗಳನ್ನಿಟ್ಟುಕೊಂಡು ಅಂಕಿತ್ಗೆ ಮಡದಿಯಾದಳು. ಅವಳ ಜೀವನ ಪೂರ್ತಿ ಚೇಂಜ್ ಆಗೋದ್ರಲ್ಲಿತ್ತು. ಮತ್ತೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಸುನೀತಾ ದಂಪತಿಗಳು ಮಗ ಮತ್ತೆ ಸೊಸೆಯನ್ನು ಕರೆದುಕೊಂಡು ಬೆಂಗಳೂರಿಗೆ ಹೊರಟರು. ಮನೆಯವರೆಲ್ಲ ಅಳುತ್ತಾ ಮಗಳನ್ನು ಕಳಿಸಿಕೊಟ್ಟರು. ಸುಷ್ಮಿತಾ ಕಣ್ಣೀರಿಡುತ್ತಾ ಫ್ಲೈಟ್ ಹತ್ತಿದಳು. ಸುನೀತಾ ಸೊಸೆಯನ್ನು ಸಮಾಧಾನ ಮಾಡಿದರು. ಮಗನ ಜೀವನ ಸರಿ ಮಾಡಲು ಇವಳ ಜೀವನ ಹಾಳಾಯಿತು ಅಂತ ನೋವಾಗಿತ್ತು ಅವರಿಗೆ. ಆದರೆ ಸುಷ್ಮಿತಾ ಅಂಕಿತ್ನ ಸರಿದಾರಿಗೆ ತರ್ತಾಳೆ ಅನ್ನೋ ದೃಢವಾದ ನಂಬಿಕೆ ಅವರಿಗೆ. ಅದಕ್ಕೆ ತಮಗೆ ತಾವೇ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸೊಸೆಯನ್ನು ಎದೆಗೆ ಹೊರಗಿಸಿಕೊಂಡರು. ಸುಷ್ಮಿತಾಳ ಜೀವನದ 2ನೇ ಅಧ್ಯಾಯ ಶುರುವಾಗಿತ್ತು. ಬೆಂಗಳೂರು ತಲುಪಿದ ಸುನೀತಾ ದಂಪತಿಗಳು ನವದಂಪತಿಗಳನ್ನು ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸಿಕೊಂಡರು. ಮದುವೆಗೆ ಬಂದ ಬಂಧುಗಳೆಲ್ಲ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಅಂಕಿತ್ ತನ್ನ ರೂಮ್ ಸೇರಿಕೊಂಡನು. ರಾಮಣ್ಣ ಸುಷ್ಮಿತಾಳ ಲಗೇಜ್ ತಂದು ಅಂಕಿತ್ ರೂಮಲ್ಲಿಟ್ಟರು. ಅಂಕಿತ್ ಸುನೀತಾರನ್ನ ಕರೆದು, ಮಮ್ಮಿ, ನನ್ನ ಲೈಫ್ ಅಂತೂ ಸ್ಪಾಯಿಲ್ ಮಾಡಿದ್ರಿ. ಅಟ್ಲೀಸ್ಟ್ ನೆಮ್ಮದಿಯಿಂದ ಇರೋಕ್ಕೆ ಬಿಟ್ಬಿಡಿ. ಅವಳು ನಿಮಗೆ ಸೊಸೆ, ನನಗೆ ಹೆಂಡತಿ ಅಲ್ಲ. ಗೆಸ್ಟ್ ರೂಮ್ನಲ್ಲಿ ಇರಲಿ ಬೇಕಾದ್ರೆ ಅಂತ ಕಿರುಚಾಡಿದನು. ಅದಕ್ಕೆ ಸುನೀತಾ, ನೋಡು ಅಂಕಿ, ಇದು ನಿಮ್ಮ ಡ್ಯಾಡ್ ಮನೆ. ಅವರು ಡಿಸೈಡ್ ಮಾಡ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂತ. ನೀನು ಅವ್ರ ಜೊತೆನೇ ಮಾತಾಡೋ, ನನ್ನೇನು ಕೇಳಬೇಡ ಎಂದು ಹೊರಗಡೆ ನಡೆದರು. ಅಂಕಿತ್ ಕೈ ಹಿಸುಕಿಕೊಂಡನು. ಅಷ್ಟರಲ್ಲಿ ಶಂಕರ್ ಸುಷ್ಮಿತಾಳನ್ನು ಕರೆದುಕೊಂಡು ಬಂದು ರೂಮಲ್ಲಿ ಬಿಟ್ಟು, ಸುಷ್ಮಿ ಕಂದ, ನೀನು ತುಂಬ ಟಯರ್ಡ್ ಆಗಿರ್ತೀಯಾ, ರೆಸ್ಟ್ ಮಾಡು. ಅಂಕಿತ್ ಕಡೆ ಕೆಂಗಣ್ಣು ಬಿಟ್ಟು ನಡೆದರು. ಅಂಕಿತ್ ಏನೂ ಮಾತಾಡದೆ ಡ್ರೆಸ್ ಚೇಂಜ್ ಮಾಡಿ ಮಲಗಿಕೊಂಡನು. ಸುಷ್ಮಿತಾಳ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಸುಷ್ಮಿತಾ ಬಾತ್ರೂಮ್ಗೆ ಹೋಗಿ ಮನಂಪೂರ್ತಿ ಅತ್ತಳು. ಅವಳಿಗೆ ತನ್ನ ಮೇಲೆ ಮನೆಯವರು ಅತ್ತಿ ಮಾವ ಇಟ್ಟ ಭರವಸೆ ಉಳಿಸಿಕೊಳ್ಳೋಕೆ ಆಗುತ್ತೋ ಇಲ್ಲೋ ಅಂತ ತೀರಾ ಭಯವಾಗಿತ್ತು. ದೇವರ ಮೇಲೆ ಭಾರ ಹಾಕಿ ಏನೇ ಆದರೂ ಫೇಸ್ ಮಾಡೋಕೆ ರೆಡಿ ಆಗೋಕೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆಚೆ ಬಂದು ಡ್ರೆಸ್ ಚೇಂಜ್ ಮಾಡಿ ಅತ್ತೆಯ ಬಳಿ ಬಂದಳು. ಸುನೀತಾ ಮನೆ ತುಂಬ ಹರಡಿಕೊಂಡಿರುವ ವಸ್ತುಗಳನ್ನೆಲ್ಲ ರಾಮಣ್ಣನ ಸಹಾಯದಿಂದ ಜೋಡಿಸುತ್ತಿದ್ದರು. ಸುಷ್ಮಿ, ಮಲ್ಗಿಲ್ವೇನೋ? ಹೋಗು, ರೆಸ್ಟ್ ಮಾಡು ಕಂದ ಎಂದು ಸೊಸೆಯ ತಲೆ ಸವರಿದರು. ಅದಕ್ಕೆ ಸುಷ್ಮಿತಾ ಅವರಿಗೆ ಸಹಾಯ ಮಾಡುತ್ತಾ, ಇಲ್ಲಮ್ಮಮ್ಮ, ನಂಗೆ ನಿದ್ದೆ ಬರ್ತಿಲ್ಲ ಎಂದು ಮುಗಳ್ನಕ್ಕಳು. ಅಂತೂ ಇಡೀ ಮನೆ ಕ್ಲೀನ್ ಆಯಿತು. ಊಟ ಮಾಡಿ ಎಲ್ಲರೂ ರೂಮಿಗೆ ಹೋದರು.
ಸುಷ್ಮಿತಾಗೆ ಚಿಂತೆಯಿಂದ ನಿದ್ದೆ ಬರಲಿಲ್ಲ. ಹಾಗೆ ಮನೆಯನ್ನೆಲ್ಲ ಒಂದು ಸುತ್ತು ನೋಡಿ ಗಾರ್ಡನ್ಗೆ ಬಂದಳು. ಅಂಕಿತ್ಗೆ ಹೂವಿನ ಗಿಡಗಳು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಸುನೀತಾ ದೊಡ್ಡ ಹೂವಿನ ತೋಟನೇ ಮಾಡಿದ್ದರು. ಬಗೆಬಗೆಯ ಹೂಗಳು ಅರಳಿ ಇಡೀ ತೋಟ ಕಳೆಕಳೆಯಾಗಿತ್ತು. ಅಲ್ಲೇ ಇರುವ ಉಯ್ಯಾಲೆ ಮೇಲೆ ಕುಳಿತು ಯೋಚನೆ ಮಾಡಿದಳು. ಅವಳಿನ್ನೂ ರಿಸಲ್ಟ್ಗೆ ಕಾಯಬೇಕಿತ್ತು. ಅಲ್ಲಿ ತನಕ ಏನು ಮಾಡುವುದು ತೋಚಲಿಲ್ಲ. ಅತ್ತೆ ಬೇರೆ ಶಂಕರ್ ತಂದೆ ಕಟ್ಟಿಸಿರುವ ಹಾಸ್ಪಿಟಲ್ ಕಡೆ ಹೋಗದೆ ತುಂಬಾ ದಿನ ಆಗಿದೆ, ನಾಳೆಯಿಂದ ಹೋಗ್ತೀನಂದಿದ್ರು. ಇವಳು ಅವರ ಜೊತೆ ಹಾಸ್ಪಿಟಲ್ ಕಡೆ ಹೋಗೋದೋ ಅಥವಾ ಆಫೀಸ್ ಕಡೆ ಹೋಗೋದೋ ಅಂತ. ಅಂಕಿತ್ ಅಂತೂ ಇವಳ ಮುಖಾನೇ ನೋಡಿರ್ಲಿಲ್ಲ. ಇವಳು ಅವನ ಮುಖಾನ ನೆನಪಿಸಿಕೊಂಡಳು. ನೋಡೋಕೆ ಯಾವ ಹೀರೋಗೂ ಕಡಿಮೆ ಇರಲಿಲ್ಲ. ಆದರೆ ಅವನು ನಕ್ಕಿದ್ದೇ ನೋಡಿರ್ಲಿಲ್ಲ ಇವಳು. ಒಂದು ಕ್ಷಣ ಅವನ ನಗು ಕಿತ್ಕೊಂಡಿದ್ದು ತಾನೇ ಅನ್ನಿಸದೇ ಇರಲಿಲ್ಲ. ಆದರೂ ಅತ್ತೆ ಮಾವನ ನಿರ್ಧಾರ ಸರಿ ಇರುತ್ತೆ ಅನ್ನೋದು ಅವಳ ನಂಬಿಕೆ. ಮಳೆ ಬರೋ ಥರ ಜೋರಾಗಿ ಗಾಳಿ ಬೀಸೋಕೆ ಶುರುವಾಯಿತು. ಅವಳಿನ್ನೂ ಕೂತೇ ಇದ್ದಳು. ಸೊಸೆಯನ್ನು ಅರಸುತ್ತಾ ಬಂದ ಶಂಕರ್, ಸುಷ್ಮಿ ಮಳೆ ಬರುತ್ತೆ ಬಾ ಒಳಗೆ ಎಂದು ಕರೆದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದ. ಅಷ್ಟರಲ್ಲಿ ಮಳೆ ಶುರುವಾಗಿ ಹೋಯಿತು. ಎದ್ದು ಮನೆಯೊಳಗೆ ಓಡಿದಳು. ಒಳಗೆ ಬಂದ ಸುಷ್ಮಿಯತ್ತ ನೋಡಿ, ಸುಷ್ಮಿ ಮಲಗಿಲ್ವಾ? ಯಾಕೆ ಸ್ವಲ್ಪ ರೆಸ್ಟ್ ಮಾಡೋದಲ್ವಾ? ಅದಕ್ಕೆ ಸುಷ್ಮಿತಾ, ಇಲ್ಲ ಮಾಮ, ನಾನು ಆರಾಮಾಗೇ ಇದ್ದೀನಿ. ಏನೋ ಮಾತಾಡಬೇಕಿತ್ತು ಹಿಂದಳು. ಶಂಕರ್ ಏನು ಅಂತ ಪ್ರಶ್ನಾರ್ಥಕವಾಗಿ ಅವಳ ಮುಖ ನೋಡಿದರು. ಏನಿಲ್ಲ ಮಾಮ, ನಾನು ನಾಳೆಯಿಂದ ಆಫೀಸ್ ಬರ್ತೇನೆ, ಮನೇಲಿರೋಕೆ ಬೋರ್. ಸರಿ ಎಂದು ಶಂಕರ್ ತಲೆಯಾಡಿಸಿದರು. ರಾತ್ರಿ ಆಯಿತು. ಮದುವೆ ಆದ್ಮೇಲೆ ಈ ಮನೆಯಲ್ಲಿ ಮೊದಲ ರಾತ್ರಿ ಅವಳದು. ಅವಳಿಗೇನೂ ವ್ಯತ್ಯಾಸ ಆಗಲಿಲ್ಲ. ಗಂಡ ಎನಿಸಿಕೊಂಡವನು ಆಗಲೇ ನಿದ್ದೆ ಮಾಡಿಯಾಗಿತ್ತು. ಸೋಫಾ ಮೇಲೆ ಮುದುರಿ ಮಲಗಿಕೊಂಡಳು. ಕಣ್ಣೀರು ಬೇಡ ಅಂದ್ರೂ ಬರ್ತಾ ಇತ್ತು. ಮದುವೆ ಗೊತ್ತಾದ ಮೇಲೆ ಫ್ರೆಂಡ್ಸ್ ಎಲ್ಲ ತುಂಬಾ ರೇಗಿಸಿದ್ರು. ಅವಳು ಕೂಡ ತನ್ನ ಮದುವೆ ಬಗ್ಗೆ ತುಂಬಾ ಕನಸು ಕಂಡಿದ್ಲು. ಆದರೆ ಅದ್ಯಾವುದೂ ನನಸಾಗುವ ಭರವಸೆ ಇರಲಿಲ್ಲ. ನಿದ್ದೆ ಬರದೆ ಹೊರಳಾಡಿ ಬೆಳಗಿನ ಜಾವ ನಿದ್ದೆ ಮಾಡಿದ್ದಳು. ಬೆಳಗ್ಗೆ ಅವಳು ಎದ್ದಾಗ ಅಂಕಿತ್ ಇನ್ನೂ ಎದ್ದಿರಲಿಲ್ಲ. ಫ್ರೆಶ್ ಆಗಿ ದೇವರ ಪೂಜೆ ಮುಗಿಸಿ ತಿಂಡಿ ಮಾಡುತ್ತಿದ್ದ ರಾಮಣ್ಣನಿಗೆ ಸಹಾಯ ಮಾಡಿದಳು. ಸುನೀತಾ ಮದುವೆ ಸುಸ್ತಿನಿಂದ ಬೇಗ ಎದ್ದಿರಲಿಲ್ಲ. ತಿಂಡಿ ತಂದು ಟೇಬಲ್ ಮೇಲಿಟ್ಟು ಕಾಫಿ ತಂದು ಸುನೀತಾರನ್ನು ಎಬ್ಬಿಸಿದಳು. ಬೇಗ ಎದ್ದು ಎಲ್ಲಾ ಕೆಲಸ ಮುಗಿಸಿದ್ದಕ್ಕೆ ಆಪೇಕ್ಷಿಸಿದರು. ಸುಷ್ಮಿತಾ ನಗುತ್ತಾ ಅಂಕಿತ್ ರೂಮಿಗೋಗಿ ಕಾಫಿ ಇಟ್ಟು ಅವನ ಡ್ರೆಸ್ ಐರನ್ ಮಾಡಿ ಎಲ್ಲಾನೂ ರೆಡಿ ಮಾಡಿಟ್ಟಳು. ಒಂದ್ಸಲ ಇಡೀ ರೂಮನ್ನು ನೋಡಿದಳು. ಎಲ್ಲ ವಸ್ತುಗಳು ಹರಡಿಕೊಂಡು ಬಿದ್ದಿತ್ತು. ಅಂಕಿತ್ ಎದ್ದು ಕಾಫಿ ಕುಡಿದು ರೆಡಿಯಾಗಿ ತಿಂಡಿ ತಿಂದು ಆಫೀಸ್ಗೆ ಹೊರಟ. ಶಂಕರ್ ಸೊಸೆಯನ್ನು ಕರೆದು, ಇವತ್ ಬೇಡ ಬರೋದು, ನಾಳೆಯಿಂದ ಬಾ. ನಾಳೆ ಚಿಕ್ಕ ಪಾರ್ಟಿ ಅರೇಂಜ್ ಮಾಡ್ತಿದ್ದೀನಿ, ಎಲ್ರಿಗೂ ನಿನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೊರಟರು. ಸುಷ್ಮಿತಾ ಸರಿ ಎಂದು ರೂಮಿಗೆ ಬಂದಳು. ಸುನೀತಾ ಕೂಡ ಹಾಸ್ಪಿಟಲ್ಗೆ ಹೋಗಿದ್ರು. ಮೊದಲು ಎಲ್ಲ ವಸ್ತುಗಳನ್ನು ಬಟ್ಟೆಗಳನ್ನು ಜೋಡಿಸಿ ಇಟ್ಟಳು. ಜೋಡಿಸಿ ಕ್ಲೀನ್ ಮಾಡೋಕೆ 1 ಗಂಟೆ ಹಿಡಿಯಿತು. ಹುಪ್ ಅಂತ ಹಾಸಿಗೆ ಮೇಲೆ ಹುರುಳಿಕೊಂಡಳು. ಮನೆಗೆ ಕಾಲ್ ಮಾಡಿ ಮಾತಾಡಿದಳು. ಏನ್ ಮಾಡಿದ್ರೂ ಟೈಮ್ ಪಾಸ್ ಆಗ್ತಿಲ್ಲ ಅವಳಿಗೆ. ಕೆಳಗಿಳಿದು ಬಂದು, ರಾಮಣ್ಣ, ಮಾವ ಮತ್ತೆ ಇವರು ಊಟ ಎಲ್ಲಿ ಮಾಡ್ತಾರೆ ಎಂದು ಕೇಳಿದಳು. ಅದಕ್ಕೆ ರಾಮಣ್ಣ, ಹೋಟೆಲ್ನಿಂದ ಕ್ಯಾರಿಯರ್ ಬರುತ್ತೆ ಅಂತ ಉತ್ತರಿಸಿದರು. ಅಂತೂ ಸಂಜೆ ಆಯಿತು. ಎಲ್ಲರೂ ಮನೆಗೆ ಬಂದರು. ಅಂಕಿತ್ ರೂಮ್ ನೋಡಿ ಒಂದು ಕ್ಷಣ ತನ್ನದೇ ರೂಮಿಗೆ ಬಂದಿದ್ದೀನಾ ಅನಿಸ್ತು. ಬೇಕಂತಲೇ ಜೋರಾಗಿ ರಾಮಣ್ಣನ ಕರೆದು, ಯಾರು ನನ್ನ ರೂಮ್ ಕ್ಲೀನ್ ಮಾಡಿದ್ದು? ನನ್ನ ವಸ್ತುನ ಯಾರೂ ಮುಟ್ಟಬಾರದು ಅಂತ ಹೇಳಿರ್ಲಿಲ್ವಾ ಎಂದು ಕೂಗಾಡಿದನು. ಅದಕ್ಕೆ ರಾಮಣ್ಣ, ಸುಷ್ಮಿತಾ ಅಮ್ಮ ಎಂದರು. ಅಷ್ಟರಲ್ಲಿ ಒಳಗೆ ಬಂದ ಸುಷ್ಮಿತಾನ ನೋಡಿ, ನಿಂಗ್ಯಾರು ಹೇಳಿದ್ದು ರೂಮ್ ಕ್ಲೀನ್ ಮಾಡೋಕೆ? ಇಲ್ಲಿದ್ದ ಮಾತ್ರಕ್ಕೆ ಇದು ನಿನ್ನ ರೂಮ್ ಅಂದ್ಕೊಂಡ್ಬಿಟ್ಟಿಯಾ? ಇನ್ಮೇಲೆ ನನ್ನ ಯಾವ ವಸ್ತುನೂ ಮುಟ್ಬೇಡ. ಆಮೇಲೆ ನಾನು ಕೆಟ್ಟವನಾಗಬೇಕಾಗುತ್ತೆ. ಈಗಾಗಲೇ ನೀನು ಮಾಡಿದ ಹೆಲ್ಪ್ ಸಾಕು ಎಂದು ಬಾತ್ರೂಮ್ಗೆ ಹೋಗಿ ರಪ್ ಅಂತ ಬಾಗಿಲು ಹಾಕ್ಕೊಂಡನು. ಫಸ್ಟ್ ಟೈಮ್ ಅವಳ ಮುಖ ನೋಡಿ ಮಾತಾಡಿದ್ದನು. ಸುಷ್ಮಿತಾ ಸುಮ್ಮನೆ ಹರಡಿಕೊಂಡಿರುವ ಅಂಕಿತ್ ಬ್ಯಾಗ್ ಮತ್ತೆ ಮೊಬೈಲ್ ಎತ್ತಿಟ್ಟಳು. ಒಂದೊಂದು ಹೆಜ್ಜೆಗೂ ಅವಳ ಮನಸ್ಸು ಗಟ್ಟಿಯಾಗ್ತಾನೆ ಇತ್ತು. ಅಂಕಿತ್ ಬಾತ್ರೂಮ್ನಿಂದ ಬರೋಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ತಂದಿಟ್ಟು ಆಚೆ ಹೋದಳು. ಸುನೀತಾ ಅಂಕಿತ್ ಸುಷ್ಮಿತಾ ಮೇಲೆ ರೇಗಿದ್ದಕ್ಕೆ ಬೇಜಾರು ಮಾಡಿಕೊಂಡರು. ಅದಕ್ಕೆ ಸುಷ್ಮಿತಾ ಅವರನ್ನು ಸಮಾಧಾನ ಮಾಡಿದಳು. ಎಲ್ಲರೂ ಊಟ ಮುಗಿಸಿ ಮಲಗಿಕೊಂಡರು. ಸುಷ್ಮಿತಾ ನಿನ್ನೆಯಂತೆ ಸೋಫಾ ಮೇಲೆ ಮಲಗಿಕೊಂಡಳು. ಅಂಕಿತ್ ಆಗಲೇ ನಿದ್ದೆ ಮಾಡಿದ್ದನು. ಅವಳು ನಾಳೆಯಿಂದ ಆಫೀಸ್ಗೆ ಹೋಗೋ ಖುಷಿಯಲ್ಲಿದ್ದಳು. ಸುಮಾರು ದಿನದಿಂದ ನಿದ್ದೆ ಸರಿಯಾಗಿ ಮಾಡದ ಕಾರಣ
ಚೆನ್ನಾಗಿ ನಿದ್ದೆ ಬಂತು. ಜಾಸ್ತಿ ದಿನದಿಂದ ನಿದ್ದೆ ಇಲ್ಲದ ಕಾರಣ ಸುಷ್ಮಿತಾಗೆ ನಿದ್ದೆ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆ ಏಳುವಾಗ 7 ಗಂಟೆ. ಅಂಕಿತ್ ಎದ್ದು ಜಿಮ್ಗೆ ಹೋಗಿದ್ದ. ಅಯ್ಯೋ, ಟೈಮ್ ಆಗೋಯ್ತಲ್ಲ ಅಂತ ಬೇಗ ಬೇಗ ರೆಡಿಯಾಗಿ ಅಂಕಿತ್ ಆಫೀಸ್ ಹೋಗೋಕೆ ಏನೇನು ಬೇಕೋ ಎಲ್ಲ ಎತ್ತಿಟ್ಟು ಕೆಳಗೆ ಬಂದಳು. ಸುನೀತಾ ಆಗಲೇ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಂದು ಟೇಬಲ್ ಮೇಲಿಟ್ಟು ಹಾಸ್ಪಿಟಲ್ ಹೋಗೋಕೆ ರೆಡಿ ಆಗ್ತಿದ್ದರು. ಸಂಜೆ ಪಾರ್ಟಿ ಇರೋದ್ರಿಂದ ಬೇಗ ಹಾಸ್ಪಿಟಲ್ ಹೋಗ್ಬೇಕಿತ್ತು. ಶಂಕರ್ ಬಂದು, ಸುಷ್ಮಿ 4 ಗಂಟೆಗೆ ಪಾರ್ಟಿ, ನೀನು ಮಮ್ಮ ಜೊತೆ ಬಂದ್ಬಿಡು ಕಂದ. ನನಗೆ 9:30ಗೆ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಸುನಿ, ಅಂಕಿಗೆ ಹೇಳ್ಬಿಡು ಎಂದು ಬೇಗ ಬೇಗ ತಿಂಡಿ ತಿಂದು ಹೊರಟರು. ಅವರಿಗೆ ಅಂಕಿತ್ಗೆ ಸೀರಿಯಸ್ನೆಸ್ ಬಂದು ಎಲ್ಲ ಸರಿ ಹೋಗಿ ನೆಮ್ಮದಿಯಾಗಿ ಇರೋ ಕಾಲ ಯಾವಾಗ ಬರುತ್ತೋ ಅಂತ ಅನ್ಸ್ಬಿಟ್ಟಿತ್ತು. ಸುಷ್ಮಿತಾ ಮೇಲೆ ತುಂಬ ಭರವಸೆ ಇತ್ತು. ಅದಕ್ಕೆ ಅವಳನ್ನು ಸೊಸೆಯಾಗಿ ತಂದಿದ್ದರು. ಅವರಿಗೂ ಭಯ ಇದ್ದೇ ಇತ್ತು. ಅಂಕಿತ್ ಸರಿ ಹೋಗೇ ಇಲ್ಲ ಅಂದ್ರೆ ಅಂತ ದೇವರ ಮೇಲೆ ಎಲ್ಲ ಭಾರ ಹಾಕಿ ಮದುವೆ ಏನೋ ಮಾಡಿಸಿದ್ದರು. ಆದರೆ ತಮ್ಮ ಮಗನ ಭವಿಷ್ಯ ಚೆನ್ನಾಗಿರಲೆಂದು ಸುಷ್ಮಿ ಲೈಫ್ ಹಾಳು ಮಾಡ್ತಾ ಇದ್ದೀವಂತ ಅವರಿಗೆ ಗಿಲ್ಟ್ ಕಾಡೋಕೆ ಶುರುವಾಗಿತ್ತು. ನೆಮ್ಮದಿಯ ನಿದ್ದೆ ಮಾಡಿ ಎಷ್ಟೋ ದಿನಗಳು ಕಳೆದಿತ್ತು. ನಿಟ್ಟುಸಿರು ಬಿಟ್ಟು ಆಫೀಸ್ ಹೊರಟರು. ಅಂಕಿತ್ ರೆಡಿಯಾಗಿ ಕೆಳಗಡೆ ಬಂದನು. ಸುನೀತಾ ಆಗಲೇ ಹಾಸ್ಪಿಟಲ್ ಹೊರಟಿದ್ರು. ಸುಷ್ಮಿತಾ ವಿಧಿ ಇಲ್ಲದೆ ಬಂದು ತಿಂಡಿ ಬಡಿಸಿದಳು. ಅವನು ಅವಳ ಮುಖ ನೋಡದೆ ತಿಂಡಿ ತಿನ್ನುತ್ತಿದ್ದನು. ಸಂಜೆ ಆಫೀಸಲ್ಲಿ ಪಾರ್ಟಿ ಇದೆ ಅಂತೆ, ಮಾಮ ಹೇಳಿದ್ರು ಅಂದಳು ಮೆಲ್ಲಗೆ. ಹಾ, ಪಾರ್ಟಿ ಮಾಡದೆ ಏನ್ ಮಾಡ್ತಾರೆ? ಎಲ್ಲರೂ ಸೇರಿ ನನ್ನ ಲೈಫ್ ಸ್ಪಾಯಿಲ್ ಮಾಡಿದ ಖುಷಿನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ನಾನು ಬರಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀನಿ ಅಂತೇಳು ಅವರಿಗೆ. ಹಾಗೆ ಒಂದು ತಿಳ್ಕೊ, ಕನ್ಸಲ್ಲೂ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಪದೇ ಪದೇ ಎದುರಿಗೆ ಬಂದು ಇರಿಟೇಟ್ ಮಾಡಬೇಡ. ನಿನ್ನ ಮುಖ ನೋಡಿದ್ರೆ ನನ್ನ ಫುಲ್ ಡೇ ಹಾಳಾಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊ ಎಂದು ರಪ್ಪನೆ ಪ್ಲೇಟ್ ಎಸೆದು ಹೊರಟು ಹೋದನು. ಸುಷ್ಮಿತಾಗೆ ಅಳು ತಡೆಯಕ್ಕಾಗಲಿಲ್ಲ. ಯಾರೂ ಅವಳ ಮೇಲೆ ಈ ರೀತಿ ರೇಗಿರಲಿಲ್ಲ. ಪಾರ್ಟಿ ಮೂಡ್ ಹಾಳಾಗೋಯ್ತು. ಹೋಗಿ ಮಲಗಿಕೊಂಡು ಅಳೋಕ್ಕೆ ಸ್ಟಾರ್ಟ್ ಮಾಡಿದಳು. ಅಷ್ಟರಲ್ಲಿ ಮಾವ ಕಾಲ್ ಮಾಡಿದರು. ಅವರಿಗೆ ಅಂಕಿತ್ ಹೇಳಿದ್ದನ್ನು ಹೇಳಿದಳು. ಮಾವ ತುಂಬ ಬೇಜಾರು ಮಾಡಿಕೊಂಡು, ಮಗಳೇ ಸಾರಿ ಕಣಮ್ಮ, ನಮ್ಮ ಸ್ವಾರ್ಥಕ್ಕೆ ನಿನ್ನ ಲೈಫ್ ಸ್ಪಾಯಿಲ್ ಆಯಿತು. ಮದುವೆ ಆದರೆ ಅವನು ಸ್ವಲ್ಪನಾದರೂ ಸರಿ ಹೋಗ್ತಾನೆ ಅಂದ್ಕೊಂಡ್ರೆ ಅದು ಆಗಿಲ್ಲ. ನನಗೆ ಅವನ ಮೇಲೆ ನಂಬಿಕೆನೇ ಹೊರಟೋಗಿದೆ ಎಂದು ತುಂಬ ಬೇಜಾರು ಮಾಡಿಕೊಂಡರು. ಅದಕ್ಕೆ ಸುಷ್ಮಿತಾ ತಾನು ಮಾತಿನಲ್ಲಿ ಉತ್ಸಾಹ ತಂದ್ಕೊಂಡು, ಅಯ್ಯೋ ಮಾಮ, ಯಾಕೆ ಬೇಜಾರು ಮಾಡ್ಕೋತೀರಾ? ಇವಾಗೇನಾಯ್ತು ಅಂತ? ನಿಮ್ಮ ಮಗ ಸರಿ ಹೋಗ್ತಾರೆ, ನಾನು ಪ್ರಾಮಿಸ್ ಮಾಡ್ತೀನಿ. ನೀವು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆನ ನಾನು ಕಳ್ಕೊಳ್ಳಲ್ಲ. ಪ್ಲೀಸ್ ನೀವು ಗಿಲ್ಟ್ ಫೀಲ್ ಮಾಡಬೇಡಿ. ಇನ್ಮೇಲೆ ನೀವು ಮಮ್ಮ ಯಾರು ಇದ್ರ ಬಗ್ಗೆ ಅಂದರೆ ನನ್ನ ಲೈಫ್ ಹಾಳು ಮಾಡಿದ್ವಿ ಅಂತ, ತಪ್ಪು ಮಾಡಿದ್ವಿ ಅಂತ ಕರಗಿದ್ರೆ ನಾನು ವಾಪಸ್ ಹೊರಟೋಗ್ತೀನಿ. ಪ್ರಾಮಿಸ್ ಮಾಡಿ ನನಗೆ ಎಂದು ಅವರನ್ನು ಸಮಾಧಾನ ಮಾಡಿದಳು. ಅವರು ಇದೇ ವಿಷಯಕ್ಕೆ ಕೊರಗೋದು ಬೇಡವಾಗಿತ್ತು ಅವಳಿಗೆ. ಅದಕ್ಕಾಗಿ ಅವಳು ಉತ್ಸಾಹ ತಂದುಕೊಳ್ಳಬೇಕಿತ್ತು. ಅಂತೂ ಶಂಕರ್ ಸಮಾಧಾನ ಮಾಡಿಕೊಂಡು, ಆಯ್ತು ಮಗಳೇ, ದೇವರವನೇ ನೋಡೋಣ ಎಂದು ಫೋನ್ ಇಟ್ಟರು. ಸುಷ್ಮಿತಾ ಗಂಡನಿಗೆ ಕಾಲ್ ಮಾಡಿದಳು. ಯಾವತ್ತೂ ಅವನಿಗೆ ಕಾಲ್ ಮಾಡಿರಲಿಲ್ಲ. ಕೈಕಾಲು ನಡುಗುತ್ತಿತ್ತು. ಆ ಕಡೆಯಿಂದ ಹಲೋ ಅಂದಾಗ, ನಾನು ಸುಷ್ಮಿತಾ, ಸಂಜೆ 4 ಗಂಟೆಗೆ ಪಾರ್ಟಿಗೆ ನೀವು ಬರಬೇಕಂತೆ. ಬಂದಿಲ್ಲ ಅಂದ್ರೆ ಮಾಮ ಮನೆಗೆ ಬರೋದು ಬೇಡ ಅಂದ್ರು. ನೋಡಿ, ನಿಮಗೆ ಕೋಪ ಇರೋದು ನನ್ನ ಮೇಲೆ. ಮಾಮನ ಪ್ರೆಸ್ಟೇಜ್ ಪ್ರಶ್ನೆ, ಸುಮ್ಮನೆ ಹಠ ಮಾಡಬೇಡಿ. ನಮ್ಮ ಜಗಳ 1000 ಇದ್ರೂ ನಮ್ಮ ಮಧ್ಯೆನೇ ಇರಲಿ. ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಆಗೋದು ಬೇಡ. ನೀವು ಬರ್ತಿದ್ದೀರಾ ಅಂತ ಮಾಮಗೆ ಕಾಲ್ ಮಾಡಿ ಹೇಳಿ. ಆಮೇಲೆ ಇದೇ ದೊಡ್ಡ ರಾಮಾಯಣ ಆಗೋದು ಬೇಡ ಎಂದು ಅವನಿಗೆ ಮಾತನಾಡಲು ಅವಕಾಶನೇ ಕೊಡದೆ ತಣ್ಣಗೆ ಮಾತಾಡಿ ಕಾಲ್ ಕಟ್ ಮಾಡಿದಳು. ಫೋನಿಟ್ಟ ಮೇಲೆ 1 ಲೋಟ ತಣ್ಣೀರನ್ನು ಗಟಗಟನೆ ಕುಡಿದಳು. ತಾನು ಇಷ್ಟೆಲ್ಲ ಮಾತಾಡಿದ್ದ ಅನಿಸ್ತು ಅವಳಿಗೆ. ಆ ಕಡೆ ಅಂಕಿತ್ ಕೋಪದಿಂದ ಫೋನನ್ನು ರಪ್ಪನೆ ಸೋಫಾ ಮೇಲೆ ಎಸೆದನ. ಅವನು ತನ್ನ ಗರ್ಲ್ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಬಂದಿದ್ದ. ಆಗ ಜೂಹಿ, ಅಂಕಿ ಪಾರ್ಟಿ ತಾನೇ, ಹೋಗು, ಹೋಗಿಲ್ಲ ಅಂದ್ರೆ ನಿಮ್ಮ ಡ್ಯಾಡ್ ಮನೆಗೆ ಸೇರಿಸಲ್ಲ ಅಂದಿದ್ದಾರಂತಲ್ಲ. ಸುಮ್ಮನೆ ಆಮೇಲೆ ಬೀದಿಗೆ ಬೀಳ್ಬೇಕಾಗುತ್ತೆ. ಲವ್ ಹೊಟ್ಟೆ ತುಂಬಿಸಲ್ಲ. ಯು ಹ್ಯಾವ್ ಟು ಗೋ ಎಂದು ಹೇಳಿದಳು. ಜೂಹಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ಹುಡುಗಿ. ಅವಳಿಗೆ ದುಡ್ಡು ಇಂಪಾರ್ಟೆಂಟ್. ದುಡ್ಡಿದ್ರೆ ಏನ್ ಬೇಕಾದರೂ ಪಡ್ಕೋಬಹುದು ಅನ್ನೋದು ಅವಳ ನಂಬಿಕೆ. ಅಂಕಿತ್ ಅವಳು ಮೊದಲಿಂದಾನೋ ಫ್ರೆಂಡ್ಸ್.
ಆಮೇಲೆ ಅಂಕಿತ್ ಫಾರಿನ್ನಿಂದ ಬಂದ್ಮೇಲೆ ಅವಳೇ ಅವನಿಗೆ ಪ್ರಪೋಸ್ ಮಾಡಿದ್ದಳು. ಅಂಕಿತ್ ಕೂಡ ಖುಷಿಯಾಗಿ ಒಪ್ಪಿದ್ದ. ಅವನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ಇದ್ದಳು. ಜೂಹಿ ನೋಡೋಕೆ ಚೆನ್ನಾಗೇ ಇದ್ದಳು. ಹೇಳಿ ಕೇಳಿ ಕ್ರಿಸ್ಟಿಯನ್ ಹುಡುಗಿ. ಮೊದ್ಲಿಂದಾನೂ ತನ್ನ ಮಾಡ್ರನ್ ಡ್ರೆಸ್, ಸ್ಟೈಲ್, ರಪರಪ ಅಂತ ಮಾತಾಡೋ ಇಂಗ್ಲಿಷ್ ಎಲ್ಲಾನೂ ಅಂಕಿತನ್ನು ಅಟ್ರಾಕ್ಟ್ ಮಾಡಿದ್ದು. ಆದರೆ ಅಂಕಿತ್ ಹಚ್ಚಿಕೊಂಡಷ್ಟು ಅವಳು ಅವನನ್ನು ಹಚ್ಚಿಕೊಂಡಿರಲಿಲ್ಲ. ಅದಕ್ಕೆ ಅವಳಿಗೆ ಅಂಕಿತ್ ಮದುವೆ ಅಂದಾಗ ಅಷ್ಟೊಂದು ರಿಯಾಕ್ಟ್ ಮಾಡಿರಲಿಲ್ಲ. ಮೊದಲು ಅತ್ತು ರಂಪ ಮಾಡಿದ್ದಳು. ಆಮೇಲೆ ಸಮಾಧಾನ ಮಾಡಿಕೊಂಡು ಸುಷ್ಮಿತಾಳನ್ನು ಓಡಿಸುವ ಪ್ಲಾನ್ ಮಾಡಿಕೊಟ್ಟಿದ್ದು ಅವಳೇ. ಒಟ್ಟಿನಲ್ಲಿ ಅಂಕಿತ್ ಅವಳ ಕೈಗೊಂಬೆ ಆಗಿದ್ದ. ಅಂಕಿತ್ ಬರುತ್ತಾನೋ ಇಲ್ಲೋ ಅಂತ ಅನುಮಾನದಿಂದಾನೇ ಸುಷ್ಮಿತಾ ರೆಡಿ ಆದಳು. ಆಗಲೇ ಅತ್ತೆ ಕೂಡ ಬಂದು ರೆಡಿ ಆಗುತ್ತಿದ್ದರು. ಆಗಲೇ 3:30 ಆಗೋಯ್ತು ಅಂತ ಸುನೀತಾ ಅವಸರಿಸಿಕೊಂಡು ಸೊಸೆಯನ್ನು ಕರೆದುಕೊಂಡು ಹೊರಟರು. ಸುಷ್ಮಿತಾ ಗ್ರೀನ್ ಕಲರ್ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು. ಅಂತೂ ಆಫೀಸ್ ಹತ್ರ ಬಂದರು. ಸುಷ್ಮಿತಾ ಇವರ ಆಫೀಸ್ ನೋಡಿರ್ಲಿಲ್ಲ. ಸುತ್ತಲೂ ಕಣ್ಣಾಡಿಸಿದಳು. ಶಂಕರ್ ದಂಪತಿಗಳ ಕನಸಿನ ಕೂಸು ಅಂಕಿತ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ 1 ಎಕರೆ ಕಾಂಪೌಂಡಲ್ಲಿ ಬೃಹದಾಕಾರವಾಗಿ ಎದ್ದು ನಿಂತಿತ್ತು. ಸಾವಿರಾರು ಜನಕ್ಕೆ ಅನ್ನ ಕೊಡುತ್ತಿತ್ತು. ಸುಷ್ಮಿತಾಗೆ ಒಂದು ಕ್ಷಣ ಕಣ್ತುಂಬಿ ಬಂತು. ತಾನು ಈ ಕಂಪನಿನ ಉಳಿಸಿನಾ ಅಂತ ಅನುಮಾನ ಕಾಡಿದ್ದು. ಅತ್ತೆ ಕರೆದಾಗಲೇ ವಾಸ್ತವಕ್ಕೆ ಬಂದಿದ್ದು. ಆಫೀಸ್ ಒಳಗೆ ಕಾಲಿಟ್ಟಳು. ಎಲ್ಲರೂ ಆಗಲೇ ಸೇರಿದ್ದರು. ಶಂಕರ್ ಬಂದು ಕಣ್ಣಲ್ಲೇ ಅಂಕಿತ್ ಎಲ್ಲಿ ಎಂದು ಕೇಳಿದರು. ಸುಷ್ಮಿತಾ ಬರುತ್ತಾರೆ ಅಂತ ಭರವಸೆ ಕೊಟ್ಟಳು. ಆದರೆ ಅವಳಿಗೆ ನಂಬಿಕೆ ಇರಲಿಲ್ಲ. ಆದರೆ ಅಂಕಿತ್ ಸರಿಯಾದ ಟೈಮ್ಗೆ ಬಂದಿದ್ದರಿಂದ ಸಮಾಧಾನ ಪಟ್ಟುಕೊಂಡಳು. ಪಾರ್ಟಿ ಶುರುವಾಯಿತು. ಶಂಕರ್ ಎಲ್ಲರಿಗೂ ಸೊಸೆಯನ್ನು ಪರಿಚಯಿಸಿಕೊಟ್ಟರು. ಪಾರ್ಟಿಯಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡೋಕೆ ಹೇಳಿದಾಗ ಅಂಕಿತ್ ವ್ಯಂಗ್ಯನಗೆ ನಕ್ಕನು. ಸುಷ್ಮಿತಾಗೆ ಡ್ಯಾನ್ಸ್ ಮಾಡೋಕೆ ಬರಲ್ಲ ಅಂತಾನೆ ಅಂದ್ಕೊಂಡಿದ್ದನು. ಆದರೆ ಸುಷ್ಮಿತಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಬೇಷ್ ಅನಿಸಿಕೊಂಡಳು. ಅಂತೂ ಪಾರ್ಟಿ ಮುಗಿದು ಎಲ್ಲರೂ ಮನೆಗೆ ಹೊರಟರು. ಶಂಕರ್ ಮುಖದಲ್ಲಿ ಗೆಲುವಿನ ನಗೆ ಕಂಡು ಸುನೀತಾ, ಸುಷ್ಮಿತಾ ತೃಪ್ತಿ ಪಟ್ಟುಕೊಂಡರು. ಮನೆಗೆ ಬಂದ ಮೇಲೆ ಶಂಕರ್ ದಂಪತಿಗಳು ಸುಷ್ಮಿತಾಗೆ ಧನ್ಯವಾದ ಹೇಳಿ ಮಲಗಿಕೊಂಡರು. ಅವರಿಗೆ ಸುಷ್ಮಿತಾ ಮೇಲೆ ಸಂಪೂರ್ಣ ಭರವಸೆ ಬಂದಿತ್ತು. ಎಷ್ಟೋ ದಿನಗಳ ನಂತರ ನೆಮ್ಮದಿಯ ನಿದ್ದೆ ಮಾಡಿದರು. ಸುಷ್ಮಿತಾ ರೂಮಿಗೆ ಬಂದಾಗ ಅಂಕಿತ್ ಅವಳಿಗಾಗಿ ಕಾಯುತ್ತಿದ್ದನು. ಗೆದ್ದೆ ಅಂತ ಜಾಸ್ತಿ ಬೀಗಕ್ಕೆ ಹೋಗ್ಬೇಡ. ಎಲ್ಲರ ಮುಂದೆ ಡ್ಯಾಡ್ ಮರ್ಯಾದೆ ಹೋಗುತ್ತೆ ಅಂತ ಬಂದೆ ಅಷ್ಟೇ. ನಾನ್ ನಿನ್ನ ಹೆಂಡ್ತಿ ಅಂತ ಒಪ್ಪಿಕೊಂಡೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ ಎಂದು ಕೆಂಡ ಕಾರಿದನು. ಅದಕ್ಕೆ ಸುಷ್ಮಿತಾ ಯಾವುದೇ ಭಾವನೆಯನ್ನು ತೋರಿಸಿಕೊಳ್ಳದೆ, ಟೈಮ್ ಆಗಿದೆ ಮಲ್ಕೊಳ್ಳಿ, ಸುಮ್ಮನೆ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಎಂದು ಹೋಗಿ ಸೋಫಾ ಮೇಲೆ ಮಲಗಿಕೊಂಡಳು. ಅಂಕಿತ್ಗೆ ಯಾಕೆ ಇವಳು ಎಷ್ಟು ಕೋಲಾಗಿರ್ತಾಳೆ, ಇವಳಿಗೆ ಕೋಪನೇ ಬರಲ್ವಾ? ಅವನು ಹೋಗಿ ಮಲಗಿಕೊಂಡನು. ಮಲಗಿದ ಸುಷ್ಮಿತಾಗೆ ಮನೆಯಿಂದ ಕಾಲ್ ಬಂತು. ಎದ್ದು ಬಾಲ್ಕನಿಗೆ ಬಂದಳು. ಎಲ್ಲರ ಜೊತೆ ಮಾತಾಡಿ ಸಮಾಧಾನ ಆಯಿತು. ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದು ಬಂದು ಮಲಗಿಕೊಂಡಳು. ಬೆಳಗ್ಗೆ ಎದ್ದು ಬೇಗ ಬೇಗ ಎಲ್ಲ ರೆಡಿ ಮಾಡಿ ತಾನೂ ರೆಡಿ ಆಗಿ ಆಫೀಸ್ಗೆ ಹೊರಟಳು ಮಾವನ ಜೊತೆಗೆ. ಹಾಗೆ ಮಧ್ಯಾಹ್ನದ ಊಟನ ಎಲ್ಲರಿಗೂ ಮನೆಯಿಂದಾನೇ ಕಳಿಸೋಕೆ ರಾಮಣ್ಣನಿಗೆ ಹೇಳಿದ್ದಳು. ಮೊದಲನೇ ದಿನ ಆಫೀಸಲ್ಲಿ ಚೆನ್ನಾಗೇ ಇತ್ತು. ಪಟಪಟನೆ ಮಾತಾಡೋ ಅವಳು ಬೇಗನೆ ಎಲ್ಲರ ಜೊತೆ ಬೆರೆತು ಹೋದಳು. ದಿನಗಳು ಬೇಗ ಬೇಗ ಕಳೆದು ಹೋಗುತ್ತಿದ್ದವು. ಎಲ್ಲರೂ ಬ್ಯುಸಿಯಾಗಿದ್ದರು. ಆಗಲೇ ಅಂಕಿತ್ ಸುಷ್ಮಿತಾ ಮದುವೆಯಾಗಿ 3 ತಿಂಗಳು ಕಳೆದಿತ್ತು. ಆದರೆ ಅಂಕಿತ್ ಮಾತ್ರ ಬದಲಾಗಿರಲಿಲ್ಲ. ಆಫೀಸ್ ಕೆಲಸದಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೂ ಸುಷ್ಮಿತಾ ವಿಷಯದಲ್ಲಿ ಇನ್ನಷ್ಟು ಕೆಟ್ಟವನಾಗಿದ್ದ. ಅವಳ ಮುಖಾನೇ ನೋಡ್ತಿರ್ಲಿಲ್ಲ. ಅವಳು ಮನೆಯಲ್ಲಿದ್ದಾಗ ಅವನು ಇರುತ್ತಿರಲಿಲ್ಲ. ಇದ್ದರೂ ಫೋನ್, ಲ್ಯಾಪ್ಟಾಪ್ ಅಂತ ಬ್ಯುಸಿ ಇರ್ತಿದ್ದ. ಸುಷ್ಮಿತಾ ಅದ್ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು. ಅವಳ ರಿಸಲ್ಟ್ ಬಂದಿತ್ತು. ರ್ಯಾಂಕ್ ಕೂಡ ಬಂದಿತ್ತು. ಶಂಕರ್ ಅವಳನ್ನು ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿದ್ದರು. ಕಾಲೇಜಿಗೆ ಹೋಗೋಕೆ ಮನಸ್ಸೇ ಇರಲಿಲ್ಲ. ಅವಳಿಗೆ ಆಫೀಸ್ ಕೆಲಸ ಅಷ್ಟೊಂದು ಇಷ್ಟವಾಗಿತ್ತು. ಆದರೂ ಹೋಗಲೇಬೇಕು ಅಂತ ಒಪ್ಪಿಕೊಂಡಳು. ದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಕಾಲೇಜಿಗೆ ಹೋಗುತ್ತಿದ್ದಳು. ಅವಳ ಉತ್ಸಾಹ ಕಂಡು ಅಂಕಿತ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಒಂದಿನ ಕೂಡ ಮುಖ ಗಂಟಿಕ್ಕಿಕೊಂಡಿದ್ದನ್ನೇ ನೋಡಿರ್ಲಿಲ್ಲ ಅವನು. ಎಲ್ಲರ ಜೊತೆ
ನಗಾಡಿಕೊಂಡೇ ಮಾತಾಡ್ತಿದ್ಲು. ಯಾರ ಮೇಲೂ ಸಿಡುಕ್ತಾ ಇರಲಿಲ್ಲ. ಆದರೆ ಇವನಿಗೆ ಮಾತ್ರ ಇದನ್ನು ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ. ಬೇಕಂತಾನೆ ಏನಾದ್ರೂ ವಿಷಯ ಹುಡುಕಿ ಚುಚ್ಚಿ ಮಾತಾಡಿ ಅವಳನ್ನು ನೋಯಿಸುತ್ತಿದ್ದ. ಅಪ್ಪ ಅಮ್ಮ ಇವನ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಎಲ್ಲದಕ್ಕೂ ಸುಷ್ಮಿತಾನೇ ಕಾರಣ ಅಂತ ಅವಳನ್ನು ಬೈಯುತ್ತಿದ್ದ. ಸುಷ್ಮಿತಾ ಅವನ ಮುಂದೆ ಏನೂ ಪ್ರತಿಕ್ರಿಯಿಸದೆ ಸುಮ್ಮನಿದ್ದರೂ ಬಾತ್ರೂಮ್ಗೆ ಹೋಗಿ ಅಳುತ್ತಿದ್ದಳು. ಆದರೆ ತನ್ನ ನೋವನ್ನು ಅತ್ತೆ ಮಾವನಿಗೆ ಗೊತ್ತಾಗದ ರೀತಿ ಎಚ್ಚರ ವಹಿಸುತ್ತಿದ್ದಳು. ಕಾಲೇಜ್ ಹೋಗ್ತಿರೋದ್ರಿಂದ ಆಫೀಸ್ ಕಡೆ ಜಾಸ್ತಿ ಹೋಗಕ್ಕಾಗ್ತಿರ್ಲಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಓಡುತ್ತಿದ್ದಳು. ಸದಾ ಏನಾದರೂ ಕೆಲಸ ಮಾಡಿಕೊಂಡು ತನ್ನನ್ನು ಬ್ಯುಸಿಯಾಗಿಟ್ಟುಕೊಂಡಿರುತ್ತಿದ್ದಳು. ಅವಳಿಗಿನ್ನೂ ಜೂಹಿ ವಿಷಯ ಗೊತ್ತಿರಲಿಲ್ಲ. ಅಂಕಿತ್ಗೆ ಈಗಲೇ ಮದುವೆ ಇಷ್ಟ ಇಲ್ಲ ಅಂತ ಮಾತ್ರ ಗೊತ್ತಿತ್ತು. ಹೀಗಿರುವಾಗ ಒಂದಿನ ಮನೆಯಲ್ಲಿ ಅತ್ತೆ ಮಾವ ಇಬ್ಬರೂ ಇರಲಿಲ್ಲ. ಸುನೀತಾ ದಂಪತಿಗಳು ತಿರುಪತಿಗೆ ಹೋಗಿದ್ದರು. ಅಂಕಿತ್ ಕಂಠಪೂರ್ತಿ ಕುಡಿದು ಜೂಹಿಳನ್ನು ಕರೆದುಕೊಂಡು ಮಧ್ಯರಾತ್ರಿ ಮನೆಗೆ ಬಂದನು. ಸುಷ್ಮಿತಾಗೆ ಒಂದು ಕ್ಷಣ ಭೂಮಿಯೇ ಬಿರುಕು ಬಿಟ್ಟ ಅನುಭವ. ಆದರೂ ಸವರಿಸಿಕೊಂಡು ಬಾಗಲಿಗೆ ಅಡ್ಡ ನಿಂತಳು. ಅಲ್ಲೇ ನಿಂತ್ಕೊಳ್ಳಿ, ಇದು ಮರ್ಯಾದಸ್ಥರ ಮನೆ. ಹೀಗೆಲ್ಲ ಕುಡ್ಕೊಂಡು ಯಾವಳ ಜೊತೆನೂ ಮಧ್ಯರಾತ್ರಿ ಮನೆಗೆ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೋಡಿ, ಮನೆಯೊಳಗೆ ಬರೋಕೆ ನಾನ್ ಬಿಡಲ್ಲ. ನೀವೊಬ್ಬರೇ ಬರೋದಾದ್ರೆ ಬನ್ನಿ ಎಂದು ಕೂಗಾಡಿದಳು. ಕೋಪದಿಂದ ಅವಳ ಮೈ ನಡುಗುತ್ತಿತ್ತು. ನೀನೇ ಅವಳು ಅದನ್ನ ಕೇಳೋಕೆ? ಇವಳು ನನ್ನ ಹುಡುಗಿ, ನಾನು ಮದುವೆ ಆಗ್ಬೇಕಂತಿದ್ದ ಹುಡುಗಿ. ಎಲ್ಲಾ ಸೇರಿ ಹಳ್ಳಿ ಗೂಬೆನ ನಂಗ್ ಗಂಟಾಕಿದ್ರು ಅಲ್ವೇ? ನಿಂಗ್ ನಾಚಿಕೆ ಮರ್ಯಾದೆ ಯಾವೂ ಇಲ್ವಾ? ನಂಗ್ ನಿನ್ ಮುಖ ನೋಡೋಕೆ ಇಷ್ಟ ಇಲ್ಲ ಅಂದ್ಮೇಲೂ ಇಲ್ಲೇ ಇದೆಯಲ್ಲ, ಎಲ್ಲಾದ್ರೂ ಹೋಗಿ ಹಾಳಾಗ್ಬಾರ್ದಾ? ಹೋ ಬಿಡೆ ದಾರಿನ ಅಂತ ಅವಳನ್ನು ತಳ್ಳೋಕೆ ಬಂದನು. ಆದರೆ ಅವನಿಗೆ ನಿಲ್ಲಲೂ ಆಗ್ತಿರ್ಲಿಲ್ಲ. ಬೀಳೋಕೋದವನನ್ನು ಸುಷ್ಮಿತಾ ಹಿಡಿದುಕೊಂಡಳು. ಅವನಿಗೆ ಎಚ್ಚರಾನೇ ಇರಲಿಲ್ಲ. ಸುಷ್ಮಿತಾ ಜೂಹಿ ಕಡೆ ತಿರುಗಿ ಒಳ್ಳೆ ಮಾತಿಂದ ಇಲ್ಲಿಂದ ಹೊರಟೋಗೋ ಎಂದು ಕೆಂಗಣ್ಣು ಬಿಟ್ಟಳು. ಏನೋ ಹೇಳೋಕೆ ಬಂದವಳನ್ನು ದರದರನೆ ಎಳೆದುಕೊಂಡು ಹೋಗಿ ಕಾರಲ್ಲಿ ತಳ್ಳಿ ರೈಟ್ ಹೇಳೋ ಎಂದು ದಡಾರನೆ ಮನೆ ಬಾಗಿಲು ಹಾಕಿಕೊಂಡಳು. ಅಂಕಿತ್ನನ್ನು ರಾಮಣ್ಣನ ಸಹಾಯದಿಂದ ರೂಮಿಗೆ ತಂದು ಮಲಗಿಸಿದರು. ಅವನ ಶೂ ಬಿಚ್ಚಿ ಹಾಗೆ ತಾನು ಬಾಲ್ಕನಿಗೆ ಬಂದು ಕುಳಿತುಕೊಂಡು ಕಣ್ಣೀರು ಹಾಕಿದಳು. ಅವಳಿಗೆ ಅಂಕಿತ್ ಬೇರೆ ಹುಡುಗಿಯನ್ನು ಪ್ರೀತಿಸಿದ್ದು ನುಂಗಲಾರದ ತುತ್ತಾಗಿತ್ತು. ಈ ವಿಷಯ ಅತ್ತೆ ಮಾವನಿಗೆ ಗೊತ್ತಿತ್ತಾ? ಗೊತ್ತಿರತ್ತೆ. ಹೇಳಲು ಬಾಯಿ ಬರದೆ ಸುಮ್ಮನೆ ನನ್ನ ಹತ್ತಿರ ವಿಷಯ ಮುಚ್ಚಿಟ್ಟಿದ್ದಾರೆ ಎಂದು ಅವಳಿಗೆ ಅರ್ಥ ಆಯಿತು. ಅತ್ತೆ ಮಾವ ಯಾಕೆ ಜೂಹಿ ಜೊತೆ ಅಂಕಿತ್ ಮದುವೆ ಮಾಡಿಲ್ಲ? ಜಾತಿ ಬೇರೆ ಅಂತನಾ? ಜಾತಿಗಿಂತ ಪ್ರೀತಿ ದೊಡ್ಡದು ಅಲ್ವಾ? ಅತ್ತೆ ಮಾವ ಜಾತಿ ವಿಷಯಕ್ಕೆ ಅವರಿಬ್ಬರನ್ನು ದೂರ ಮಾಡಿರ್ತಾರಾ ಎಂದೆಲ್ಲ ತುಂಬಾ ಪ್ರಶ್ನೆಗಳು ಅವಳನ್ನು ಕಾಡಿತ್ತು. ಇಡೀ ರಾತ್ರಿ ಹಾಗೆ ಕಳೆದಿದ್ದಳು. ರಾಮಣ್ಣ ಬಂದು ಕರೆದಾಗಲೇ ಅವಳಿಗೆ ಗೊತ್ತಾಗಿದ್ದು ಬೆಳಗಾಗಿದೆ ಎಂದು. ರಾತ್ರಿ ಇಡೀ ನಿದ್ದೆ ಮಾಡದ ಕಾರಣ ತಲೆನೋಯ್ತಿತ್ತು. ರಾಮಣ್ಣಗೆ ಹೇಳಿ ಮಲಗಿಕೊಂಡಳು. ಜ್ವರ ಕೂಡ ಬಂದಿತ್ತು. ಅಂಕಿತ್ ಇದ್ದರೂ ಅವಳಿನ್ನೂ ಎದ್ದಿರಲಿಲ್ಲ. ಅವನು ಅವನ ಪಾಡಿಗೆ ರೆಡಿಯಾದನು. ಅವನಿಗೆ ಆಶ್ಚರ್ಯ. ಯಾವತ್ತೂ ಇಷ್ಟೊತ್ತು ಸುಷ್ಮಿತಾ ಮಲಗಿದ್ದನ್ನೇ ನೋಡಿರ್ಲಿಲ್ಲ. ಸದಾ ಪಟಪಟ ಮಾತಾಡ್ತಾ ಏನಾದ್ರೂ ಕೆಲಸ ಮಾಡ್ತಾ ಲವಲವಿಕೆಯಿಂದ ಮನೆ ತುಂಬ ಓಡಾಡುತ್ತಿದ್ದ ಸುಷ್ಮಿತಾನ ಮಾತ್ರ ನೋಡಿದ್ದನ. ಅವನಿಗೇನು ಗೊತ್ತೋ, ರಾತ್ರಿ ಅವನು ಮಾಡಿದ್ದ ಅವಾಂತರಕ್ಕೆ ರಾತ್ರಿ ಪೂರ್ತಿ ಅಳ್ತಾ ಇದ್ಲೋ ನಿದ್ದೆ ಮಾಡಿಲ್ಲ ಅಂತ. ಅವನಿಗೆ ರಾತ್ರಿ ರಾಮಾಯಣ ಯಾವುದೂ ನೆನಪೇ ಇರಲಿಲ್ಲ. ಜೂಹಿ ಕಾಲ್ ಮಾಡಿ ಅರ್ಜೆಂಟಾಗಿ ಮೀಟ್ ಮಾಡು ಅಂದಿದ್ದಕ್ಕೆ ಬೇಗ ಬೇಗ ರೆಡಿಯಾಗಿ ಹೊರಟನು. ರಾಮಣ್ಣ ಬಂದು ಸುಷ್ಮಿತಾನ ಎಬ್ಬಿಸಿದರು. ಆಗಲೇ ಅವರಿಗೂ ಗೊತ್ತಾಗಿದ್ದು ಅವಳಿಗೆ ಜ್ವರ ಬಂದಿದೆ ಅಂತ. ಸುಷ್ಮಿಯಮ್ಮ, ನಿಮ್ಗೆ ಜ್ವರ ಬಂದಿದೆ, ಡಾಕ್ಟರ್ಗೆ ಕಾಲ್ ಮಾಡ್ಲಾ ಎಂದು ಕಳವಳದಿಂದ ನುಡಿದರು. ಅವರಿಗೆ ಸುಷ್ಮಿತಾನ ಕಂಡರೆ ತುಂಬಾ ಪ್ರೀತಿ. ಅವರ ಚಿಕ್ಕ ಮಗಳಷ್ಟೇ ವಯಸ್ಸು. ಅದಕ್ಕೆ ದೂರದಲ್ಲಿರೋ ಮಗಳನ್ನ ಇವಳಲ್ಲೇ ಕಾಣುತ್ತಿದ್ದರು. ಅವಳು ಬಂದ ಮೇಲೆ ಮನೆಯಲ್ಲಿ ಜೀವಕಳೆ ಬಂದಿದ್ದು. ಅದಕ್ಕೆ ಅವಳ ಮೇಲೆ ವಿಶೇಷ ಗೌರವ. ರಾಮಣ್ಣ ತುಂಬಾ ವರ್ಷದಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದರು. ಮನೆಯಲ್ಲಿ ಯಾರೂ ಅವರನ್ನು ಕೆಲಸದವರ ತರ ನೋಡದೆ ಮನೆಯವರ ತರಾನೇ ನೋಡುತ್ತಿದ್ದರು. ಅದಕ್ಕೆ ಅವರಿಗೆ ಈ ಮನೆಗೆ ಒಳ್ಳೆಯದಾಗಲಿ ಅಂತ ಮನಂ ತುಂಬಿ ಹಾರೈಸುತ್ತಿದ್ದರು. ಅಂಕಿತ್ ಬಗ್ಗೆ ಅವರಿಗೂ ಆತಂಕವಾಗುತ್ತಿತ್ತು. ಸುಷ್ಮಿತಾ ಮನೆಗೆ ಸೊಸೆಯಾಗಿ ಬಂದ ಮೇಲೆ
ಅವರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ಸುಷ್ಮಿತಾ ನಗುತ್ತಾ ಎದ್ದು ಕುಳಿತಳು. ಆದರೆ ಅವಳ ಮುಖದಲ್ಲಿ ಆಯಾಸ ಎದ್ದು ಕಾಣುತ್ತಿತ್ತು. ಇಲ್ಲ ರಾಮಣ್ಣ ಅಂಕಲ್, ನಾನು ಆರಾಮಾಗಿ ಇದ್ದೀನಿ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತೀನಿ. ಮಮ್ಮ ಕಾಲ್ ಮಾಡಿದ್ರೆ ಏನು ಹೇಳ್ಬೇಡಿ. ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಎಷ್ಟೊಂದು ದಿನ ಆದ್ಮೇಲೆ ಹೊರಗಡೆ ಹೋಗಿದ್ದಾರೆ. ಆರಾಮಾಗಿ ಸುತ್ತಾಡಿಕೊಂಡು ಬರಲಿ. ಇಲ್ಲಿಯ ಯಾವ ಟೆನ್ಷನ್ ಗೊತ್ತಾಗೋದು ಬೇಡ. ಸಂಜೆ ಒಳಗೆ ಸರಿ ಹೋಗ್ತೀನಿ ಎಂದಳು. ಸರಿ ಎನ್ನುವಂತೆ ಹೋಗಿ ಗಂಜಿ ಮಾಡಿಕೊಂಡು ಬಂದರು. ಕಷ್ಟಪಟ್ಟು ಗಂಜಿ ಕುಡಿದು ಟ್ಯಾಬ್ಲೆಟ್ ತಗೊಂಡು ಮಲಗಿಕೊಂಡಳು. ಅಂಕಲ್, ಇವರು ತಿಂಡಿ ತಿಂದ್ರಾ ಎಂದು ಕೇಳಿದಳು. ಹೌದು ಎನ್ನುತ್ತಾ ಅವಳಿಗೆ ಹೊದಿಸಿ ಬಾಗಿಲು ಎಳೆದುಕೊಂಡು ಹೋದರು. ಆ ಕಡೆ ಅಂಕಿತ್ ಜೂಹಿನ ಮೀಟ್ ಮಾಡಿದನು. ಅಂಕಿ, ನಿನ್ನ ಹೆಂಡತಿ ನಂಗೆ ನಿನ್ನೆ ತುಂಬಾ ಅವಮಾನ ಮಾಡಿದಾಳೆ, ಹೊಡೆಯೋಕೆ ಬಂದ್ಲು ಅಂತ ಏನೇನೋ ಕಿವಿ ಹೂದಿದಳು. ಜೊತೆಗೆ ಅಮ್ಮ ಅಪ್ಪ ಊರಲ್ಲಿಲ್ಲ, ಅದರ ಅಡ್ವಾಂಟೇಜ್ ತಗೊಂಡು ಅವಳನ್ನು ಮನೆಯಿಂದ ಓಡಿಸುವ ಬಗ್ಗೆ ಕೂಡ ಅವನನ್ನು ಪುಸಲಾಯಿಸಿದಳು. ಸಂಡೇ ಆಗಿರೋದ್ರಿಂದ ಆಫೀಸ್ ಇರಲಿಲ್ಲ. ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ಡ್ರಿಂಕ್ಸ್ ಮಾಡಿ ಸಂಜೆ ಮನೆಗೆ ಬಂದನು. ಮನೆಗೆ ಬಂದರೂ ಸುಷ್ಮಿತಾ ಎದ್ದಿರಲಿಲ್ಲ. ರಾಮಣ್ಣ ಮಾರ್ಕೆಟ್ ಹೋಗಿದ್ದರು. ರೂಮಿಗೆ ಬಂದಾಗ ಅವಳು ಬೆಡ್ ಮೇಲೆ ಮಲಗಿದ್ದನ್ನು ನೋಡಿ ಕೋಪ ನೆತ್ತಿಗೇರಿತ್ತು. ಸುಷ್ಮಿತಾ ಎದ್ದೇಳೆ ಮೇಲೆ, ನಿಂಗೆ ಹೇಳಿಲ್ವಾ ಬೆಡ್ ಮೇಲೆ ಮಲ್ಕೋಬೇಡ ಅಂತ ಎಂದು ಜೋರಾಗಿ ಕಿರುಚಾಡಿದನು. ಸುಷ್ಮಿತಾ ತಡಬಡಿಸಿ ಎದ್ದು ಕುಳಿತಳು. ಅವಳಿಗೆ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗಿಲ್ಲ. ನಂತರ ಸವರಿಸಿಕೊಂಡು ಸಾರಿ ಎಂದು ಎದ್ದು ನಿಂತಳು. ತಲೆ ಸುತ್ತಿ ಬಿದ್ದೇ ಬಿಟ್ಟಳು. ಅಂಕಿತ್ ಏನಾಗ್ತಿದೆ ಅಂತ ಯೋಚನೆ ಮಾಡೋದೊಳಗೆ ಅವಳು ಬಿದ್ದಾಗಿತ್ತು. ಕುಡಿದ ನಶೆ ಸರ ಅಂತ ಇಳಿದೋಗಿತ್ತು. ಅವನು ಮನಸ್ಸಿಂದ ಕೆಟ್ಟವನಲ್ಲ, ಅವನಿಗೂ ಒಳ್ಳೆ ಮನಸ್ಸಿತ್ತು. ಕೆಟ್ಟವನ ಥರ ನಾಟಕ ಆಡುತ್ತಿದ್ದನು. ಅವನಿಗೂ ಸುಷ್ಮಿತಾ ಮೇಲೆ ಕರುಣೆ ಇತ್ತು. ಆದರೆ ಅವನಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೂ ಮದುವೆ ಆದಳು ಅಂತ ತುಂಬ ಕೋಪ ಇತ್ತು. ಅವಳ ಲೈಫ್ ಜೊತೆ ಇವನ ಲೈಫ್ ಕೂಡ ಹಾಳಾಯಿತು ಅಂತ ಬೇಜಾರಿತ್ತು. ಅವನಿಗೆ ಎಷ್ಟೋ ಸಲ ಅನಿಸಿತ್ತು ತಾನು ತಪ್ಪು ಮಾಡದ್ನಾ ಅಂತ. ಬೇಗ ಹೋಗಿ ಅವಳನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿ ನೀರು ಚುಮುಕಿಸಿದನು. ಪ್ರಜ್ಞೆ ಬಂತು. ಅವಳನ್ನು ಹಿದೆಗೊರಗಿಸಿಕೊಂಡು ಸ್ವಲ್ಪ ನೀರು ಕುಡಿಸಿದನು. ಅವಳ ಮೈ ಬೆಂಕಿ ಥರ ಸುಡ್ತಾ ಇತ್ತು. ಆಗಲೇ ಅವನಿಗೆ ಅವಳು ಇಷ್ಟೊತ್ತು ಹೇಳೋದೇ ಇರೋದಕ್ಕೆ ಕಾರಣ ಗೊತ್ತಾಗಿತ್ತು. ಕೂಡಲೇ ರಾಮಣ್ಣ ರಾಮಣ್ಣ ಅಂತ ಜೋರಾಗಿ ಕೂಗಿದನು. ಆದರೆ ರಾಮಣ್ಣ ಇನ್ನೂ ಮನೆಗೆ ಬಂದಿರಲಿಲ್ಲ. ನಿಧಾನಕ್ಕೆ ಅವಳನ್ನು ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದನು. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟು ಜ್ವರ ಜಾಸ್ತಿ, ಅದಕ್ಕೆ ನಾಳೆ ಅಡ್ಮಿಟ್ ಮಾಡಿ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ಟು ಹೋದ್ರು. ಅಷ್ಟರಲ್ಲಿ ರಾಮಣ್ಣ ಬಂದಿದ್ದರು. ಅವರಿಗೆ ಅಂಕಿತ್ ಸುಷ್ಮಿತಾನ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದನ್ನು ನೋಡಿ ಖುಷಿಯಾಗಿತ್ತು. ಏನ್ ರಮಣ್ಣ ನೀವು ಇವಳನ್ನು ಒಬ್ಬಳನ್ನೇ ಬಿಟ್ಟು ಹೋಗಿದ್ದೀರಲ್ಲ? ಬೆಳಗ್ಗೆಯಿಂದ ಮಲಗಿದ್ದಾಳೆ, ಜ್ವರ ಬಂದಿದೆ, ಒಂದು ಕಾಲ್ ಮಾಡೋಕ್ಕಾಗ್ಲಿಲ್ವಾ ಎಂದು ಕೋಪದಿಂದ ನುಡಿದನು. ಇಲ್ಲ ಅಂಕಿ, ಆವಾಗಲೇ ಕಾಲ್ ಮಾಡ್ಲಾ ಅಂದ್ರೂ ಬೇಡ ಅಂದ್ರು ಎಂದರು. ಅದಕ್ಕೆ ಸರಿ ಸರಿ ಹೋಗಿ ಗಂಜಿ ಮಾಡ್ಕೊಂಡು ಬನ್ನಿ, ಟ್ಯಾಬ್ಲೆಟ್ ಕೊಡೋಕ್ಕೂ ಮುಂಚೆ ಸ್ವಲ್ಪ ಗಂಜಿ ಕುಡೀಲಿ ಎಂದನು. ಅವನು ಹೆಂಡತಿಯ ಬಗ್ಗೆ ತೋರಿಸ್ತಿರೋ ಕಾಳಜಿನ ನೋಡಿ ಖುಷಿಯಿಂದ ಅಡುಗೆ ಮನೆಯತ್ತ ನಡೆದರು. ಅಷ್ಟರಲ್ಲಿ ಸುಷ್ಮಿತಾಗೆ ಸುನೀತಾ ಕಾಲ್ ಮಾಡಿದರು. ಅಂಕಿತ್ ಕಾಲ್ ಅಟೆಂಡ್ ಮಾಡಿದನು. ಸುಷ್ಮಿ, ಯಾಕಮ್ಮ ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದೀನಿ, ತೆಗಿತಾ ಇಲ್ಲ ಎಂದು ಒಂದೇ ಸಮನೆ ಮಾತಾಡಿದರು. ಮಮ್ಮ 1 ನಿಮಿಷ, ಅವಳು ಮಲಗಿದ್ದಾಳೆ, ಜ್ವರ ಬಂದಿದೆ ಎಂದು ಅಂಕಿತ್ ಉತ್ತರಿಸಿದನು. ಅದಕ್ಕೆ ಸುನೀತಾ ಗಾಬರಿಯಿಂದ, ಅಯ್ಯೋ ಹೌದಾ ಅಂಕಿ, ಹೀಗಿದ್ದಾಳೆ ಈಗ? ನಾವು ನಾಳೆನೇ ವಾಪಸ್ ಬಂದ್ಬಿಡ್ತೀವಿ. ನಾವು ಬರೋ ತನಕ ಅವಳನ್ನು ನೋಡ್ಕೊ ಮಗ್ನೆ, ಪ್ಲೀಸ್. ನಿನ್ನ ಕೋಪನ ನಾವು ಬರೋ ತನಕ ತಡ್ಕೊಳ್ಳೋ ಮಗ್ನೆ ಅಂತ ಬೇಡಿಕೊಂಡರು. ಅದಕ್ಕೆ ಅಂಕಿತ್, ಮಮ್ಮ ಪ್ಲೀಸ್ ಏನೇನೋ ಮಾತಾಡಬೇಡಿ, ನಾನು ಅಷ್ಟೊಂದು ಕೆಟ್ಟವನಾ? ನೀವು ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಬನ್ನಿ. ಡಾಕ್ಟರ್ ಬಂದೋದ್ರು, ಏನೂ ಪರವಾಗಿಲ್ಲ ಅಂದಿದ್ದಾರೆ. ಇವಾಗ ಜ್ವರನೂ ಬಿಟ್ಟಿದೆ, ಮಲಗಿದ್ದಾಳೆ. ಎದ್ಮೇಲೆ ಅವಳೇ ಕಾಲ್ ಮಾಡ್ತಾಳೆ, ನೀವು ಟೆನ್ಷನ್ ತಗೋಬೇಡಿ. ಪಪ್ಪಾಗೆ ಏನೂ ಹೇಳೋಕ್ಕೋಗ್ಬೇಡಿ, ಸುಮ್ಮನೆ ಗಾಬರಿ ಆಗ್ತಾರೆ. ಟೈಮ್ ಆಗಿದೆ, ಮಲ್ಕೊಳ್ಳಿ, ಬೆಳಗ್ಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಡಿಸ್ಕನೆಕ್ಟ್ ಮಾಡಿದನು. ಅಷ್ಟರಲ್ಲಿ ರಾಮಣ್ಣ ಗಂಜಿ ಮಾಡಿ ತಂದರು. ಸುಷ್ಮಿತಾಗೆ ಮಂಪರಿನಲ್ಲೂ ಗಂಡ ತನ್ನ ಪಕ್ಕ ಕುಳಿತಿದ್ದನ್ನ ಗ್ರಹಿಸಿದ್ದಳು. ಅವಳಿಗೆ ನಂಬೋಕೆ ಕಷ್ಟ ಆಗ್ತಿತ್ತು. ಅಂಕಿತ್ ನಿಧಾನವಾಗಿ ಅವಳನ್ನು ಎಬ್ಬಿಸಿ ಗಂಜಿ ಕುಡಿಸಿ ಟ್ಯಾಬ್ಲೆಟ್ ತಿನ್ನಿಸಿ ಪುನಃ ಮಲಗಿಸಿದನು. ನಂತರ ತಾನು ಅಲ್ಲೇ ಪಕ್ಕ ಕುಳಿತುಕೊಂಡನು.
ರಾತ್ರಿ ಇಡೀ ಅವಳ ಪಕ್ಕಾನೇ ಇದ್ದು ನೋಡಿಕೊಂಡನ. ಬೆಳಗಿನ ಜಾವ ನಿದ್ದೆ ಮಾಡಿದ್ದನ. ಅತ್ತ ಸುನೀತಾ ಮಗನ ಬದಲಾದ ಸ್ವಭಾವ ನೋಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿದರ. ಸುಷ್ಮಿತಾ ಆರೋಗ್ಯ ಸರಿಯಿಲ್ಲ ಎನ್ನುವ ನೋವು ಇದ್ದೇ ಇತ್ತು. ಮನೆಯಿಂದ ಹೊರಗಡೆ ಕರೆದುಕೊಂಡು ಬಂದ ಗಂಡನ ನಿರ್ಧಾರ ಮುಂದಾಲೋಚನೆಯನ್ನು ಮೆಚ್ಚಿಕೊಂಡರ. ಬೆಳಗ್ಗೆ ಎದ್ದ ಮೇಲೆ ತಡೆಯಲಾರದೆ ಗಂಡನ ಬಳಿ ನಡೆದ ವಿಷಯ ಹೇಳಿ ಖುಷಿಯನ್ನು ಹಂಚಿಕೊಂಡರ. ಶಂಕರ್ ಕೂಡ ಗೆಲುವಿನ ನಗೆ ನಕ್ಕರ. ಬೆಳಗ್ಗೆ ಸುಷ್ಮಿತಾ ಜ್ವರ ಬಿಟ್ಟು ಸ್ವಲ್ಪ ಗೆಲುವಾಗಿದ್ದಳ. ಅಂಕಿತ್ ಅವಳ ಪಕ್ಕಾನೆ ತಲೆ ಇಟ್ಟು ಮಲಗಿದ್ದ. ಅವನ ಕೈ ಇವಳ ತಲೆಯ ಮೇಲೆ ಇತ್ತು. ನಿಧಾನವಾಗಿ ಅವನ ಕೈ ಸರಿಸಿ ಎದ್ದು ಅವನಿಗೆ ಹೊದಿಸಿ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಕುಳಿತುಕೊಂಡಳು. ತಲೆ ಸುತ್ತುತ್ತಿತ್ತು. ಅಷ್ಟರಲ್ಲಿ ರಾಮಣ್ಣ ಗಂಜಿ ತಂದು ಕೊಟ್ಟರ. ಕುಡಿದು ಸುಧಾರಿಸಿಕೊಂಡಳು. ಅವಳಿಗೆ ಇವತ್ತು ಎಕ್ಸಾಮ್ ಬೇರೆ ಇತ್ತು. ಕಾಲೇಜ್ ಹೋಗಬೇಕಿತ್ತು. ಅವಳ ಫ್ರೆಂಡ್ಗೆ ಕಾಲ್ ಮಾಡಿ ಬಂದು ಪಿಕ್ ಮಾಡಿಕೊಳ್ಳಕ್ಕೆ ಕೇಳಿದಳು. ಅಂಕಿತ್ ಹೇಳೋಕೆ ಮುಂಚೆ ಹೊರಟಳು. ರಾಮಣ್ಣ ಎಷ್ಟು ಹೇಳಿದರೂ ಕೇಳದೆ ಹೊರಟೇ ಬಿಟ್ಟಳು. ಹೋಗೋ ಅವಸರದಲ್ಲಿ ಮೊಬೈಲ್ ಕೂಡ ಬಿಟ್ಟೋಗಿದ್ದಳು. ಅಂಕಿತ್ ಎಚ್ಚರ ಆಗಿದ್ದು 11 ಗಂಟೆಗೆ. ಅಷ್ಟರಲ್ಲಿ ಸುನೀತಾ ಸುಮಾರು ಸಲ ಕಾಲ್ ಮಾಡಿದ್ದರು. ರಾತ್ರಿಯೆಲ್ಲ ನಿದ್ದೆ ಮಾಡಿರದ ಕಾರಣ ತಲೆ ಸಿಡಿತಿತ್ತು. ಅವನು ಎದ್ದು ನೋಡಿದಾಗ ಸುಷ್ಮಿತಾ ಇರಲಿಲ್ಲ. ರಾಮಣ್ಣ ಬಂದು ಅವಳಿಗೆ ಎಕ್ಸಾಮ್ ಇರೋದರ ಬಗ್ಗೆ ಹೇಳಿದರು. ಕಾಲ್ ಮಾಡಿದನು. ಮೊಬೈಲ್ ಹಾಸಿಗೆಯ ಮೇಲೆ ಬಿದ್ದಿತ್ತು. ಎಷ್ಟೊಂದು ಬೇಜವಾಬ್ದಾರಿ ಈ ಹುಡುಗಿಗೆ. ರಾತ್ರಿಯೆಲ್ಲ ಜ್ವರ ಬಂದು ನರಳಿದ್ದಾಳೆ. ಹೀಗೆ ನೋಡಿದ್ರೆ ಫೋನ್ ಬಿಟ್ಟೋಗಿದ್ದಾಳೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಪಪ್ಪ ಅಮ್ಮ ನನ್ನ ಕೇಳ್ತಾರೆ ಎಂದು ರೇಗಾಡಿದನು. ಕಾಲ್ ಮಾಡಿದ್ದ ಸುನೀತಾಗೆ ಏನೋ ಸಬೂಬು ಹೇಳಿ ಸಮಾಧಾನ ಮಾಡಿದನು. ಎಕ್ಸಾಮ್ಸ್ ಮುಗಿಸಿ ಆಚೆ ಬಂದ ಸುಷ್ಮಿತಾಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಅಂಕಿತ್ ಬಂದು ಕಾಯುತ್ತಿದ್ದನು. ಸುಷ್ಮಿತಾಳ ಸುಸ್ತಾದ ಮುಖ ನೋಡಿ ಕೈ ಹಿಡಿದುಕೊಂಡು ಬಂದು ಕಾರಲ್ಲೇ ಕೂರಿಸಿ ಜ್ಯೂಸ್ ತಂದುಕೊಟ್ಟನು. ಕುಡಿದು ಸುಧಾರಿಸಿಕೊಂಡ ಮೇಲೆ ಫೋನ್ ಮರೆತು ಬಂದಿದ್ದಕ್ಕೆ ರೇಗಾಡಿದನು. ಅಪ್ಪ ಅಮ್ಮ ಬರೋ ತನಕ ಅವನು ಹೇಳಿದಂತೆ ಕೇಳಲು ತಾಕೀತು ಮಾಡಿದನು. ಸರಿ ಎಂದು ತಲೆಯಾಡಿಸಿದಳು. ಅವಳಿಗೆ ಅಂಕಿತ್ ನಡತೆ ಒಗಟಾಗಿ ಕಂಡಿತು. ಕಣ್ಣು ಬಾಯಿ ಬಿಟ್ಟುಕೊಂಡು ಅವನ ಕಡೆ ನೋಡುತ್ತಿದ್ದಳು. ಜೂಹಿ ಕಾಲ್ ಮಾಡ್ತಾನೇ ಇದ್ಲು. ಆದರೆ ಅಂಕಿತ್ ರಿಸೀವ್ ಮಾಡಿಲ್ಲ. ಅವನ ಪಾಡಿಗೆ ಕಾರ್ ಓಡಿಸುತ್ತಿದ್ದ. ಮನೆಯ ಬಳಿ ಇಳಿಸಿ ರೂಮಿಗೆ ಕರ್ಕೊಂಡು ಹೋಗಿ ಗಂಜಿ ಕೂಡಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲ್ಕೋ, ಹಾಗೆ ಅಮ್ಮನಿಗೆ ಕಾಲ್ ಮಾಡು, ನಿನ್ನೆಯಿಂದ ಕಾಲ್ ಮಾಡ್ತಾನೆ ಇದ್ದಾರೆ ಅಂತ ಹೇಳಿ ಹೊರಗಡೆ ಹೊರಟನು. ಊಟನೂ ಮಾಡಿಲ್ಲ. ಸುಷ್ಮಿತಾಗೆ ಎಲ್ಲಾನೂ ಅಯೋಮಯವಾಗಿ ಕಂಡಿತು. ನಂಬೋದಕ್ಕೆ ಕಷ್ಟ ಆಗಿತ್ತು. ಕನಸೋ ನನಸೋ ಅಂತ ಗಿಲ್ಲಿಕೊಂಡು ನೋಡಿಕೊಂಡಳು. ನಂತರ ಅತ್ತೆ ಮತ್ತೆ ತನ್ನ ಅಮ್ಮನ ಮನೆಯವರಿಗೆ ಕಾಲ್ ಮಾಡಿ ಹರಟಿದಳು. ಇವತ್ತು ಅವಳ ಧ್ವನಿಯಲ್ಲಿದ್ದ ಖುಷಿಯನ್ನು ನೋಡಿ ಸುನೀತಾ ಮತ್ತೆ ಸುಜನ್ ಮನೆಯವರು ಸಮಾಧಾನಗೊಂಡರು. ಅವರಿಗೂ ಒಳ್ಳೆ ದಿನಗಳು ಬರುತ್ತವೆ ಅನಿಸಿತ್ತು. ಅತ್ತ ಹೊರಗಡೆ ಹೋದ ಅಂಕಿತ್ ಜೂಹಿನ ಮೀಟ್ ಮಾಡಕ್ಕೋದನು. ಜೊತೆಗೆ ಊಟ ಮಾಡೋಣ ಅಂತ ಹೋಗಿದ್ದನು. ಆದರೆ ಅಲ್ಲಿ ಜೂಹಿ ತುಂಬಾ ಕೋಪ ಮಾಡಿಕೊಂಡಿದ್ದಳು. ಅಂಕಿತ್ ಮುಖ ನೋಡಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಅವನ ಮೇಲೆ ಎಸೆದಳು. ಅಂಕಿತ್ಗೆ ಎಲ್ಲ ಅಯೋಮಯವಾಗಿ ಕಂಡಿತು. ಆಮೇಲೆ ನೆನಪಾಯ್ತು, ಅವನು ಅವಳ ಕಾಲ್ ಮಾಡಿದ್ದನ್ನು ಅವಾಯ್ಡ್ ಮಾಡಿದ್ದ. ಅಂತೂ ಇಂತೂ ಸಮಾಧಾನ ಮಾಡಿದ್ದನು. ಆದರೆ ಅವನೇ ಗೊಂದಲದಲ್ಲಿದ್ದನು. ಮೊದಲನೇ ಸಲ ತನ್ನ ಆಯ್ಕೆ ತಪ್ಪ ಅನಿಸಿತ್ತು. ಆದರೂ ತನಗೆ ತಾನೇ ಸಮಜಾಯಿಷಿ ಕೊಟ್ಟುಕೊಂಡನು. ಜೂಹಿ ಊಟದ ಬಗ್ಗೆ ಮಾತೇ ಆಡಿಲ್ಲ. ಅವಳು ಆಗಲೇ ಊಟ ಮುಗಿಸಿದ್ದಳು. ಬರೀ ತನ್ನ ಬಗ್ಗೆ ಮಾತಾಡ್ತಾನೆ ಇದ್ಲು. ಇಷ್ಟು ದಿನ ಇದೆಲ್ಲ ಸಮಾಧಾನವಾಗಿ ಕೇಳಿಸಿಕೊಳ್ಳುತ್ತಿದ್ದನು. ಆದರೆ ಇವತ್ತ್ಯಾಕೋ ಕೇಳಿಸ್ಕೊಳ್ಳೋಕೆ ಮೂಡಿರಲಿಲ್ಲ. ಕಿರಿಕಿರಿ ಆಗ್ತಿತ್ತು. ಅದು ಅಲ್ಲದೆ ತುಂಬ ಹಸಿವಾಗಿತ್ತು. ಜೂಹಿ ಸುಷ್ಮಿತಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಯಾಕೋ ಸಹಿಸಲಾಗಲಿಲ್ಲ. ಏನೋ ಕಾರಣ ಹೇಳಿ ಎದ್ದು ಮನೆಗೆ ನಡೆದನು. ಜೂಹಿ ಎಷ್ಟು ಕರೆದರೂ ನಿಲ್ಲದೆ ಹೊರಟೇ ಬಿಟ್ಟನು. ಮನೆಗೆ ಬಂದರೆ ಸುಷ್ಮಿತಾ ಕಾಯುತ್ತಾ ಆಚೆನೆ ನಿಂತಿದ್ದಳು. ಅವಳನ್ನ ನೋಡಿ ಮನದ ಮೂಲೆಯಲ್ಲಿ ನೆಮ್ಮದಿಯಾಯಿತು. ಯಾಕೆ ಆಚೆ ನಿಂತಿದೀಯಾ? ಮೊದಲೇ ಕ್ಲೈಮೇಟ್ ಸರಿ ಇಲ್ಲ, ಮಲ್ಕೋ, ರೆಸ್ಟ್ ಮಾಡು ಅಂತ ಹೇಳಿಲ್ವಾ? ನಡಿ ಒಳಗೆ ಎಂದು ಕೈ ಹಿಡಿದು ಕರೆದುಕೊಂಡು ಒಳಗೆ ನಡೆದನು. ಅವನಿಗೆ ಗೊತ್ತಿಲ್ಲದೆ ಅವಳ ವಿಷಯದಲ್ಲಿ ಮೃದುವಾಗುತ್ತಿದ್ದನು. ಊಟ ಮಾಡಿಲ್ವಲ್ಲ, ಅದಕ್ಕೆ ಕಾಯ್ತಿದ್ದೆ ಎಂದಳು ಮೃದುವಾಗಿ. ಅವಳಿಗೂ ಗಂಡನ ಬದಲಾವಣೆಯಿಂದ ಖುಷಿಯಾಗಿದ್ದ. ನಾನು ಊಟ ಮಾಡ್ತೀನಿ, ನೀನು ಮಲ್ಕೋ ಎಂದು ಅವಳನ್ನು ಮಲಗಿಸಿ ಬಂದು ನೆಮ್ಮದಿಯಾಗಿ ಊಟ ಮಾಡಿದನು.
ಸುಷ್ಮಿತಾ ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದಳು. ಊಟ ಮುಗಿಸಿ ಬಂದು ಮಗುವಿನಂತೆ ಮಲಗಿರುವ ಅವಳ ಮುಖ ನೋಡಿ ಯಾಕೋ ಅವಳ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಲಾಗಲಿಲ್ಲ. ಶಂಕರ್ ಬೇರೆ ಕಾಲ್ ಮಾಡಿ ಇನ್ನೂ ಸ್ವಲ್ಪ ದಿನ ಆಗತ್ತೆ ಬರೋದಕ್ಕೆ ಅಂತ ಹೇಳಿದ್ದರು. ಬೇಕು ಅಂತಾನೆ ಲೇಟ್ ಮಾಡುತ್ತಿದ್ದಾರೆ ಅನಿಸದೇ ಇರಲಿಲ್ಲ. ಆದರೂ ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗೂ ಹೀಗೋ 1 ವರ್ಷ ಕಳೆದೇ ಹೋಗಿತ್ತು. ಸುನೀತಾ ದಂಪತಿಗಳು ವಾಪಸ್ ಬಂದಿದ್ದರು. ಇಷ್ಟು ದಿನದಲ್ಲಿ ಒಂದಿನ ಕೂಡ ಸುಷ್ಮಿತಾ ಅಮ್ಮನ ಮನೆಗೆ ಹೋಗಿರಲಿಲ್ಲ. ಎಲ್ಲ ಸರಿ ಹೋದ ಮೇಲೆ ಬರೋದು ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಳು. ಅವರು ಎಲ್ಲರೂ ಬಂದು ಮಗಳನ್ನು ನೋಡಿಕೊಂಡು ಹೋಗುತ್ತಿದ್ದರು. ಅಂಕಿತ್ ಆಫೀಸ್ ಬಿಸ್ನೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸುತ್ತಿದ್ದನು. ಸುಷ್ಮಿತಾ ಬಗ್ಗೆ ಮೊದಲಿದ್ದಷ್ಟು ಕೋಪ ಇರಲಿಲ್ಲ. ಅವನ ಬೇಕು ಬೇಡಗಳನ್ನೆಲ್ಲ ಅವಳೇ ನೋಡಿಕೊಳ್ಳುತ್ತಿದ್ದಳು. ಆಫೀಸ್ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡುವಷ್ಟು ಕ್ಲೋಸ್ ಆಗಿದ್ದರು. ಶಂಕರ್ ದಂಪತಿಗಳು ಆರಾಮಾಗಿ ಆಸ್ಪತ್ರೆ ರೋಗಿಗಳ ಸೇವೆ ಅಂತ ಮುಳುಗೋಗಿದ್ರು. ಸುಷ್ಮಿತಾ ಕಾಲೇಜ್ ಲಾಸ್ಟ್ ಇಯರಲ್ಲಿದ್ದಳು. ಇತ್ತ ಜೂಹಿ ನಡತೆ ಅವಳ ಕೊಳಕು ಬುದ್ಧಿಯಿಂದ ರೋಸಿ ಹೋಗಿದ್ದನು. ಸದಾ ಯಾವುದಾದ್ರೂ ಪಾರ್ಟಿ ಪಬ್ ಅಂತ ಸುತ್ತಾಡ್ತಾನೆ ಇರ್ತಿದ್ಲು. ಅಪರೂಪಕ್ಕೊಮ್ಮೆ ಸಿಕ್ಕಿದ್ರೂ ಕೂಡ ಅವಳ ಬಗ್ಗೆ ಮಾತಾಡೋಕೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಮಾತಾಡಿದ್ರು ಬರೀ ಸುಷ್ಮಿತಾ ಬಗ್ಗೆ ಅವಳನ್ನು ಓಡಿಸುವ ಬಗ್ಗೆನೇ ಮಾತಾಡ್ತಿದ್ಲು. ಅದ್ಯಾಕೋ ಅಂಕಿತ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಹೀಗಿರುವಾಗ ಸುಷ್ಮಿತಾ ತನ್ನ ಸೀನಿಯರ್ ಅಭಿಷೇಕ್ ಜೊತೆ ಕ್ಲೋಸ್ ಆಗಿದ್ದಳು. ಅವನು ಅವಳಿಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ. ತುಂಬ ಕೇರ್ ಮಾಡುತ್ತಿದ್ದನು. ಅಣ್ಣನ ಥರ ನೋಡ್ಕೊಳ್ತಿದ್ನೋ. ಎಷ್ಟೊಂದು ಸಲ ಮನೆಗೂ ಬಂದಿದ್ದನೋ. ಯಾಕೋ ಅಂಕಿತ್ಗೆ ಕಿರಿಕಿರಿ ಆಗುತ್ತಿತ್ತು. ಆದರೂ ಮಾಮೂಲಿಯಾಗೇ ಇರುತ್ತಿದ್ದನು. ಸುಷ್ಮಿತಾ ಕಾಲೇಜ್ ಟ್ರಿಪ್ ಹೋಗಿದ್ದಳು. ಅವಳು ಮನೆಯಲ್ಲೇ ಇಲ್ಲದ ಕಾರಣ ಮನೆಯೆಲ್ಲ ಬಿಕ್ಕು ಅನ್ನುತ್ತಿತ್ತು. ಅಂಕಿತ್ಗಂತೂ ಆಫೀಸ್ ಹೋಗೋಕ್ಕೂ ಮುಂಚೆ ಅವನ ಯಾವ ವಸ್ತುಗಳು ರೆಡಿ ಇಲ್ಲದ ಕಾರಣ ಎಲ್ಲರ ಮೇಲೂ ರೇಗಾಡುತ್ತಿದ್ದನು. ಅವನಿಗೆ ಸುಷ್ಮಿತಾ ಇಲ್ಲದಿರುವುದು ಹಿಂಸೆ ಆಗಿತ್ತು. ಆ ಕೋಪನ ಎಲ್ಲರ ಮೇಲೂ ತೀರಿಸಿಕೊಳ್ಳುತ್ತಿದ್ದನು. ಇದನ್ನು ಗಮನಿಸಿದ ಸುನೀತಾ ದಂಪತಿಗಳು ಒಳಗೊಳಗೆ ಖುಷಿ ಪಡುತ್ತಿದ್ದರು. ಸುಷ್ಮಿತಾಗೆ ಕಾಲ್ ಮಾಡಬೇಕೆನಿಸಿದ್ರೂ ಸ್ವಾಭಿಮಾನ ಅಡ್ಡ ಬರುತ್ತಿತ್ತು. ಅವಳೇ ಕಾಲ್ ಮಾಡಲಿ ಅಂತ ಕಾಯ್ತಿದ್ದನು. ಆದರೆ ಸುಷ್ಮಿತಾ ಅವನಿಗೆ ಕಾಲ್ ಮಾಡದೆ ಸುನೀತಾಗೆ ಕಾಲ್ ಮಾಡಿ ಎಲ್ಲರ ಯೋಗಕ್ಷೇಮ ವಿಚಾರಿಸುತ್ತಿದ್ದಳು. ಅಂಕಿತ್ಗೆ ತುಂಬ ಕೋಪ ಬಂದಿತ್ತು. ಅದಕ್ಕೆ ಜೂಹಿನ ಹುಡುಕಿ ಅವರ ಮನೆಗೆ ಹೊರಟನು. ಅಲ್ಲಿ ಜೂಹಿ ಯಾವುದೋ ಹುಡುಗನ ಜೊತೆ ನಗಾಡಿಕೊಂಡು ಮಾತಾಡ್ತಾ ಕೂತಿದ್ದಳು. ಅವರು ಕೂತಿದ್ದ ರೀತಿ ಅಂಕಿತ್ಗೆ ಇಷ್ಟ ಆಗಲಿಲ್ಲ. ಅಂಕಿತ್ನ ನೋಡಿ ಗಾಬರಿಯಾದವಳಂತೆ ಎದ್ದು ನಿಂತು ಮಾತನಾಡಿಸಿದಳು. ಆ ಹುಡುಗನನ್ನು ಕಸಿನ್ ಅಂತ ಪರಿಚಯ ಮಾಡಿಕೊಟ್ಟಳು. ಅಂಕಿತ್ ಜಾಸ್ತಿ ಹೊತ್ತು ಅಲ್ಲಿರದೆ ಹೊರಟು ಬಿಟ್ಟನು. ತುಂಬ ಹಿಂಸೆ ಅನಿಸಿತ್ತು. ಹಳೆ ಫ್ರೆಂಡ್ಸ್ನೆಲ್ಲ ಮಾತನಾಡಿಸಿಕೊಂಡು ಮನೆಗೆ ಬಂದಾಗ ಮನೆ ಪೂರ್ತಿ ಕಳೆಕಳೆಯಾಗಿತ್ತು. ಈ ಬದಲಾವಣೆಗೆ ಸುಷ್ಮಿತಾ ಮನೆಗೆ ಬಂದಿರುವುದೇ ಕಾರಣ ಅಂತ ಊಹಿಸಿದನು. ಮನವೇಕೆ ಸಂಭ್ರಮಿಸಿತು. ಒಳಗೆ ಬಂದ ಅವನನ್ನು ನೋಡಿ ಮುಗಳ್ನಕ್ಕಳು. ಆದರೆ ಅವಳು ಫೋನ್ ಮಾಡಿಲ್ಲ ಅಂತ ಕೋಪ ಇದ್ದಿದ್ದರಿಂದ ಅವಳತ್ತ ನೋಡದೆ ರೂಮಿಗೆ ಹೋದನು. ಸುಷ್ಮಿತಾ ಮನ ಪಿಚ್ಚಾಯಿತ. ಸುನೀತಾ ಅವನ ಕೋಪದ ಕಾರಣ ತಿಳಿಸಿದ ಮೇಲೆ ಸಂಭ್ರಮಿಸಿದಳ. ಸುಷ್ಮಿತಾ ಬಂದ ಮೇಲೆ ಎಲ್ಲವೂ ಮೊದಲಿನಂತಾಯಿತು. ಆದರೆ ಅಂಕಿತ್ ಅವಳನ್ನು ಮಾತನಾಡಿಸುತ್ತಿರಲಿಲ್ಲ. ಅದಕ್ಕೆ ಕಾರಣ ಹುಡುಕಿ ಸೋತಿದ್ದಳು. ಟ್ರಿಪ್ಪಿಂದ ಬಂದು ಎಷ್ಟು ದಿನ ಆದ್ರೂ ಅಂಕಿತ್ ಮಾತ್ರ ಸುಷ್ಮಿತಾ ಜೊತೆ ಮಾತಾಡ್ತಿರ್ಲಿಲ್ಲ. ಕಾರಣ ಗೊತ್ತಾಗದೆ ಒದ್ದಾಡುತ್ತಿದ್ದಳು. ಮಾತಾಡೋಕೆ ಹೋದಾಗಲೆಲ್ಲ ಮುಖಾನು ನೋಡದೆ ಅಲ್ಲಿಂದ ಹೊರಟು ಹೋಗುತ್ತಿದ್ದನು. ಸುನೀತಾ ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡುತ್ತಿದ್ದರು. ಹೀಗಿರುವಾಗ ಸುಷ್ಮಿತಾ ಫ್ರೆಂಡ್ ಬರ್ತ್ಡೇ ಅಂತ ಕಾಲೇಜಿಂದ ಆಚೆ ಹಾಗೆ ಹೋಗಿದ್ದಳು. ಸುನೀತಾಗೆ ಹೇಳಿ ಹೋಗಿದ್ದಳು. ಅವತ್ತು ಸುನೀತಾ ಕೂಡ ಮನೆಯಲ್ಲಿರಲಿಲ್ಲ. ಶಂಕರ್ ಫ್ರೆಂಡ್ ಮಗನ ಮದುವೆ ಅಂತ ಮೈಸೂರು ಹೋಗಿದ್ದರು. ಹೋಗುವ ಮುನ್ನ ಅವಸರದಲ್ಲಿ ಅಂಕಿತ್ಗೆ ಸುಷ್ಮಿತಾ ಬರೋದು ಲೇಟ್ ಆಗುತ್ತೆ ಅಂತ ಹೇಳೋಕೆ ಮರೆತೆ ಹೋಗಿದ್ದೆನು. ಅಂಕಿತ್ ಮನೆಗೆ ಬಂದು ಎಷ್ಟೋ ಹೊತ್ತಾದ್ರೂ ಸುಷ್ಮಿತಾ ಮನೆಗೆ ಬಂದಿರಲಿಲ್ಲ. ಅವಳ ನಂಬರ್ ನಾಟ್ ರೀಚಬಲ್ ಬರ್ತಿತ್ತು. ಆಗಲೇ ಗಂಟೆ 9 ಆಗಿತ್ತು. ಮಳೆ ಬೇರೆ ಜೋರಾಗಿತ್ತು. ಸುನೀತಾ ಕೂಡ ಮಲಗಿದ್ರು ಅನ್ಸುತ್ತೆ. ಇವನು ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ. ರಾಮಣ್ಣ ಕೂಡ ಗೊತ್ತಿಲ್ಲ ಅಂತ ಹೇಳಿದರು. ತಲೆ ಕೆಟ್ಟೋಯ್ತು. ಮಳೆಯಲ್ಲೇ ಕಾರ್ ತಗೊಂಡು ಹೊರಟನು. ಅಷ್ಟರಲ್ಲಿ ಸುಷ್ಮಿತಾ ಅಭಿಷೇಕ್ ಜೊತೆ ಬಂದಳು. ಬೈಕಲ್ಲಿ ಬಂದಿರೋದ್ರಿಂದ ಪೂರ್ತಿ ನೆನೆದು ಹೋಗಿದ್ದಳು. ಅಭಿಷೇಕ್ ಅವಳನ್ನು ಬಿಟ್ಟು ಬಾಯ್ ಹೇಳಿ ಹೊರಟು ಹೋದನು.
ಸುಷ್ಮಿತಾ ಸುಮ್ಮನೆ ಒಳಗೆ ಬಂದಳು. ಅವರ ಹಿಂದೆಯೇ ಅಂಕಿತ್ ಕೂಡ ಬಂದನು. ಅವನಿಗೆ ಕೋಪ ಬಂದು ಮೈಯೆಲ್ಲ ನಡುಗುತ್ತಿತ್ತು. ಸುಷ್ಮಿತಾ ರೂಮ್ಗೋಗಿ ಡ್ರೆಸ್ ಚೇಂಜ್ ಮಾಡೋ ತನಕ ಸುಮ್ಮನೆ ಇದ್ದನು. ಅವಳು ಬಂದ ಮೇಲೆ, ನಿಂಗೇನು ಬುದ್ಧಿ ಇಲ್ವಾ? ಇದೇನು PG ಅಂದ್ಕೊಂಡಿದ್ಯಾ? ಎಷ್ಟೊತ್ತಿಗಾದ್ರೂ ಬರೋಕೆ, ಹೇಳ್ದೆ ಓಡಾಡೋಕೆ? ಎಲ್ಲಿಗಾದ್ರೂ ಹೋಗೋಕ್ ಮುಂಚೆ ಇನ್ಫಾರ್ಮ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಜೋರಾಗಿ ಅವಳ ಕೈ ಹಿಡಿದು ಕಿರುಚಾಡಿದನು. ಅವನ ಕೋಪ ನೋಡಿ ನಡಗಿ ಹೋದಳು. ಏನಾದ್ರೂ ಮಾತಾಡೋ ಮುಂಚೆ ಅವನ ಕೈ ಅವಳ ಕೆನ್ನೆಗೆ ಅಪ್ಪಳಿಸಿತು. ಇನ್ನೊಂದ್ಸಲ ಹೇಳ್ದೆ ಎಲ್ಲಿಗಾದ್ರೂ ಹೋದ್ರೆ ಹಾಗೆಯೇ ನಿಮ್ಮ ಮನೆಗೆ ಕಳಿಸಿಬಿಡ್ತೀನಿ ಅಷ್ಟೇ ಎಂದು ಅವಳನ್ನು ಹಾಸಿಗೆಯ ಮೇಲೆ ದೂಡಿ ಹೊರಗಡೆ ಹೋದನು. ಸುಷ್ಮಿತಾಗೆ ಅವಳು ತಡೆಯಕ್ಕಾಗ್ಲಿಲ್ಲ. ಬಿಕ್ಕಿ ಬಿಕ್ಕಿ ಅತ್ತಳು. ಮನಸ್ಸಿಗೆ ತುಂಬಾ ನೋವಾಗಿತ್ತು. ಸುನೀತಾ ಕಾಲ್ ಮಾಡಿ ಸುಷ್ಮಿತಾ ಮನೆಗೆ ಬಂದ್ಲಾ ಅಂತ ವಿಚಾರಿಸಿದರು. ಆಮೇಲೆ ಅವಳು ಹೊರಗೆ ಹೋಗಿದ್ದನ್ನು ತನಗೆ ಮೊದಲೇ ಗೊತ್ತಿತ್ತು, ಹೇಳೋಕೆ ಮರ್ತೆ ಎಂದು ಹೇಳಿದರು. ಅಂಕಿತ್ಗೆ ತನ್ನ ತಪ್ಪಿನ ಅರಿವಾಯಿತು. ಆದರೆ ಆಗಲೇ ಸುಷ್ಮಿತಾ ಪಕ್ಕದ ರೂಮಿಗೆ ಹೋಗಿ ಮಲಗಿಕೊಂಡಿದ್ದಳು. ಎಷ್ಟೇ ಬಾಗಿಲು ಬಡಿದ್ರೂ ತೆಗೆಯಲಿಲ್ಲ. ಅವಳಿಗೆ ತುಂಬಾ ಬೇಜಾರಾಗಿತ್ತು. ಅಂಕಿತ್ಗೆ ತನ್ನ ನಡತೆಯಿಂದ ತುಂಬಾ ನಾಚಿಕೆಯಾಗಿತ್ತು. ಯಾಕೆ ಅಷ್ಟೆಲ್ಲ ಹೊರಟಾಗಿ ನಡ್ಕೊಂಡೆ? ಅವಳ ಮೇಲೆ ಕೈ ಮಾಡೋ ತಪ್ಪು ಯಾಕೆ ಮಾಡಿದೆ ಅಂತಾನೆ ಅರ್ಥ ಆಗಲಿಲ್ಲ. ರಾತ್ರಿ ಇಡೀ ನಿದ್ದೆ ಮಾಡದೆ ಹಾಗೆ ಕುಳಿತುಕೊಂಡೇ ಕಾಲ ಕಳೆದನು. ಬೆಳಗ್ಗೆ ಎದ್ದ ಸುಷ್ಮಿತಾ ಬೇಗನೆ ರೆಡಿಯಾಗಿ ಕಾಲೇಜು ಹೊರಟಳು. ಅವಳ ಕೆನ್ನೆ ಇನ್ನೂ ಕೆಂಪಗಾಗಿತ್ತು. ಅಂಕಿತ್ ಮಾತಾಡೋಕೆ ಟ್ರೈ ಮಾಡಿದ್ರು, ಕೇಳಿಸಿಕೊಳ್ಳದೆ ಹೊರಟೇ ಬಿಟ್ಟಳು. ಅಪರಾಧಿ ಭಾವ ಅಂಕಿತ್ನನ್ನು ಕಿತ್ತು ತಿನ್ನುತ್ತಿತ್ತು. ಅತ್ತ ಸುಷ್ಮಿತಾ ಕಾಲೇಜ್ ಹೋಗುವಾಗ ಜೂಹಿ ಯಾರದೋ ಜೊತೆ ಕಾರಲ್ಲಿ ಹೋಗುತ್ತಿರುವುದನ್ನು ನೋಡಿದಳು. ಅವಳ ಫ್ರೆಂಡ್ ಅನ್ವಿಕಾ, ಮಾನಗೆಟ್ಟವಳು, ದಿನ ಒಬ್ಬೊಬ್ಬರ ಜೊತೆ ಓಡಾಡ್ತಾಳೆ. ಅದಿನ್ನೆಷ್ಟು ಹುಡುಗರ ಲೈಫ್ ಹಾಳು ಮಾಡ್ತಾಳೋ ಗೊತ್ತಿಲ್ಲ. ಮೊನ್ನೆ ಅದ್ಯಾರ ಜೊತೆನೋ ಲಾಡ್ಜಲ್ಲಿ ಇದ್ಲಂತೆ. ದರಿದ್ರದವಳು. ನಮ್ಮ ಪಕ್ಕದ ಮನೆ ಬೇರೆ. ದುಡ್ಡಿಗೋಸ್ಕರ ಯಾರ ಜೊತೆ ಬೇಕಾದ್ರೂ ಇರ್ತಾಳೆ ಎಂದು ಎಗರಾಡಿದಳು. ಸುಷ್ಮಿತಾಗೆ ಸಿಡಿಲರಿಗಿದ ಅನುಭವವಾಯಿತು. ಅಂಕಿತ್ ಪರಿಸ್ಥಿತಿ ನೆನೆದು ಮನಸ್ಸಿಗೆ ಹಿಂಸೆ ಅನಿಸಿತು. ಇಷ್ಟು ದಿನ ಜೂಹಿನ ಇಷ್ಟಪಡ್ತಿರೋದು ಗೊತ್ತಿದ್ರು ಅವನು ಅವಳ ಜೊತೆ ಚೆನ್ನಾಗಿದ್ರೆ ಬಿಟ್ಟೋಗೋಣ ಅಂತ ನಿರ್ಧರಿಸಿದ್ದಳು. ಅದೂ ಅಲ್ಲದೆ ಅಂಕಿತ್ ಬಿಸ್ನೆಸ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿರೋದ್ರಿಂದ ಎಲ್ಲಾನು ಸದ್ಯದಲ್ಲೇ ಸರಿ ಹೋಗೋ ಭರವಸೆ ಇರೋದ್ರಿಂದ ಕಾಲೇಜ್ ಮುಗಿದ ಕೂಡಲೇ ಊರಿಗೋಗುವ ನಿರ್ಧಾರ ಮಾಡಿದ್ದಳು. ಆದರೆ ಈಗ ಜೂಹಿಯ ಕೊಳಕು ಬುದ್ಧಿ, ನಡತೆಗೆಟ್ಟ ಬದುಕು ನೋಡಿ ಗಾಬರಿಯಾಗಿತ್ತು. ಕಾಲೇಜ್ ಹೋಗೋಕ್ ಮನಸ್ಸಿಲ್ಲದೆ ಹಾಗೆ ಮನೆಗೆ ಬಂದಳು. ಏನು ಮಾಡುವುದೆಂದೇ ಅವಳಿಗೆ ಗೊಂದಲವಾಗಿತ್ತು. ಅಂಕಿತ್ ಲೈಫ್ ಕಣ್ಮುಂದೆ ಹಾಳಾಗ್ತಿರೋದನ್ನ ಸಹಿಸಿಕೊಳ್ಳಕ್ಕಾಗಲಿಲ್ಲ. ಅಂಕಿತ್ ಆಫೀಸ್ ಹೋಗಿದ್ದನು. ಒಂದ್ಸಲ ಜೂಹಿ ಜೊತೆ ಮಾತನಾಡಲು ನಿರ್ಧರಿಸಿ ಸಂಜೆ ಅನ್ವಿಕಾ ಮನೆಗೆ ಬರುತ್ತೇನೆ ಅಂತ ಕಾಲ್ ಮಾಡಿ ಹೇಳಿದಳು. ಅನ್ವಿಕಾಗೆ ಆಶ್ಚರ್ಯ, ಇವಳಾಕೆ ಜೂಹಿ ಜೊತೆ ಮಾತಾಡಬೇಕು ಅಂತ. ಅದನ್ನು ಸುಷ್ಮಿತಾಗೆ ಕೇಳಿದಳು ಕೂಡ. ಆದರೆ ಟೈಮ್ ಬಂದಾಗ ಹೇಳ್ತೇನೆ ಅಂತ ಕಾಲ್ ಕಟ್ ಮಾಡಿದಳು. ಊಟನೂ ಮಾಡದೆ ಮಲಗಿರುವ ಅವಳನ್ನು ರಾಮಣ್ಣ ಒತ್ತಾಯ ಮಾಡಿ ಕರೆದುಕೊಂಡು ಹೋಗಿ ಊಟ ಬಡಿಸಿದರು. ಒಲ್ಲದ ಮನಸ್ಸಿನಿಂದಾನೇ 2 ತುತ್ತು ತಿಂದ ಶಾಸ್ತ್ರ ಮಾಡಿ ಎದ್ದು ಬಿಟ್ಟಳು. ಅಂತೂ ಸಂಜೆ ಅನ್ವಿಕಾ ಮನೆ ಬಳಿ ಬಂದಳು. ನಂತರ ಅನ್ವಿಕಾ ತಾನು ಬರುತ್ತೇನೆ ಎಂದು ಎಷ್ಟೇ ಹೇಳಿದರೂ ಕೇಳದೆ ಜೂಹಿ ಮನೆಯತ್ತ ನಡೆದಳು. ಕಾಲಿಂಗ್ ಬೆಲ್ ಏನೋ ಒತ್ತಿದಳು. ಆದರೆ ಒಂದು ಕ್ಷಣ ತಾನು ಇಲ್ಲಿಗೆ ಬಂದಿರೋದು ಸರಿನಾ ಅಂತ ಅಳುಕಾಯಿತು. ಅಷ್ಟರಲ್ಲಿ ಬಾಗಿಲು ತೆರೆದ ಜೂಹಿ ಪ್ರಶ್ನಾರ್ಥಕವಾಗಿ, ಹೋ ಸುಷ್ಮಿತಾ, ನೀನಾ? ಯಾಕೆ ನಿನ್ ಗಂಡನ್ನ ಹುಡ್ಕೊಂಡು ಬಂದ್ಯಾ? ಅವನಿಲ್ಲಕ್ಕೆ ಬಂದಿಲ್ಲ. ಹೀರೋ ಕಾಲ್ ಮಾಡಿ ಕೇಳ್ತೇನೆ, ಎಲ್ಲಿದೆಯಾ ಬೇಗ ಬಾ ಅಂತ. ಓಡಿ ಬರ್ತಾನೆ ಅಂತ ಕೇವಲವಾಗಿ ಮಾತಾಡಿ ಕುಹಕ ನಗೆಯಾಡಿದಳು. ಅದಕ್ಕೆ ಸುಷ್ಮಿತಾ, ಇಲ್ಲ, ನಿನ್ ಜೊತೆನೇ ಮಾತಾಡಬೇಕು ಅಂತ ಬಂದೆ. ನೋಡು, ನನ್ನ ಗಂಡನ್ನ ಬಿಟ್ಬಿಡು. ಸುಮ್ಮನೆ ನಿನ್ನ ಲೈಫ್ ಜೊತೆ ನನ್ನ ಲೈಫ್ ಕೂಡ ಹಾಳಾಗುತ್ತೆ. ಅರ್ಥ ಮಾಡ್ಕೋ. ಇವಾಗೆಲ್ಲ ಚೆನ್ನಾಗೇ ಇರುತ್ತೆ. ಆಮೇಲೆ ನೀನು ಯಾರು ಅಂಕಿತ್ ಹೆಂಡತಿ ಅಂತ ಹೇಳಲ್ಲ. ಬದಲಾಗಿ ಇಟ್ಕೊಂಡೋಳು ಅಂತ ಹಣೆ ಪಟ್ಟಿ ಕಟ್ತಾರೆ ಅಷ್ಟೇ. ಯಾವತ್ತಿದ್ರೂ ಅಂಕಿತ್ ಹೆಂಡತಿ ನಾನೇ. ಇನ್ನೆಷ್ಟು ಬೇಗ ಅರ್ಥ ಮಾಡ್ಕೋತೀಯೋ ನಿಂಗೆ ಒಳ್ಳೆಯದು. ದುಡ್ಡಿಗೋಸ್ಕರ ಅವರ ಜೊತೆ ನೀನಿರೋದಾದ್ರೆ ಎಷ್ಟು ದುಡ್ಡು ಬೇಕೋ ಕೇಳೋ, ತಂದು ಬಿಸಾಕ್ತೇನೆ ಎಂದು ಸಮಾಧಾನವಾಗಿ ಹೇಳಿದಳು. ಜೂಹಿಗೆ ತುಂಬಾ ಕೋಪ ಬಂದು ಸುಷ್ಮಿತಾ ಮೇಲೆ ಕೈ ಮಾಡೋಕೆ ಬಂದಳು. ಆದರೆ ಸುಷ್ಮಿತಾ ಅವಳನ್ನು ತಡೆದು, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಮೀನ್ ಸಾರು ಕುಚ್ಚಲಕ್ಕಿ ಊಟ ಮಾಡಿ ಬೆಳೆದವಳು ನಾನು. ಕೈಕಾಲು ಮುರಿದಾಗ್ಬಿಡ್ತೀನಿ, ಹುಷಾರು.
ಒಳ್ಳೆ ಮಾತಲ್ಲಿ ನಾನು ಹೇಳದ್ದನ್ನ ಯೋಚನೆ ಮಾಡಿ ಡಿಸೈಡ್ ಮಾಡೋ ಎಂದು ಹೊರಟಳು. ಮನ ಹಗುರಾಗಿತ್ತು. ಆದರೆ ಅಂಕಿತ್ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾನೋ ಎಂಬ ಅಳಕು ಭಯವನ್ನುಂಟು ಮಾಡಿತ್ತು. ಆದರೂ ದೇವರ ಮೇಲೆ ಭಾರ ಹಾಕಿ ಮನೆ ಕಡೆ ನಡೆದಳು. ಮನೆಗೆ ಬಂದಾಗ ಅಂಕಿತ್ ಇನ್ನೂ ಬಂದಿರಲಿಲ್ಲ. ಸುನೀತಾ ಶಂಕರ್ ಬರೋದು ಇನ್ನೂ 4 ದಿನ ಬಾಕಿ ಇತ್ತು. ಬೇಕು ಅಂತಾನೆ ದಂಪತಿಗಳು ಫ್ರೆಂಡ್ಸ್ ಮನೆ, ಸಂಬಂಧಿಕರ ಮನೆ ಅಂತ ಮನೆಯಿಂದ ಆಚೆನೇ ಇರುತ್ತಿದ್ದರು. ಮನೆಯಲ್ಲಿ ಅಂಕಿತ್ ಸುಷ್ಮಿತಾ ಇಬ್ಬರೇ ಇದ್ದರೆ ಬೇಗನೆ ಎಲ್ಲ ಸರಿ ಹೋಗಿ ಅವರ ಸಂಸಾರ ಚೆನ್ನಾಗಿರುತ್ತೆ ಎಂಬ ನಂಬಿಕೆ ಅವರದು. ಅಂತೂ ಅಂಕಿತ್ ಮನೆಗೆ ಬರುವಾಗ 10 ಗಂಟೆ. ಯಾರೋ ಕ್ಲೈಂಟ್ ಜೊತೆ ಮೀಟಿಂಗ್ ಇದ್ದಿದ್ರಿಂದ ಫುಲ್ ಸುಸ್ತಾಗಿ ಬಂದಿದ್ದನು. ಬೇಗ ಊಟ ಮಾಡಿ ಮಲಗಿಬಿಟ್ಟನು. ಸುಷ್ಮಿತಾ ಕೂಡ ಮಾತಾಡೋಕ್ಕೋಗ್ಲಿಲ್ಲ. ಅವಳಿಗೆ ಎಲ್ಲಿ ತಾನು ಜೂಹಿ ಮನೆಗೆ ಹೋಗಿದ್ದನ್ನು ಕೇಳಿಬಿಟ್ಟರೆ ಅನ್ನೋ ಭಯಕ್ಕೆ ತನ್ನ ಪಾಡಿಗೆ ಹೋಗಿ ಮಲಗಿಕೊಂಡಳು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಕಾಲೇಜ್ ಹೊರಟೇ ಬಿಟ್ಟಳು. ಅಂಕಿತ್ ಎದ್ದಾಗ 9 ಗಂಟೆ ಆಗಿತ್ತು. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಎದ್ದು ಚಾರ್ಜ್ಗೆ ಇಟ್ಟು ಫ್ರೆಶ್ ಆಗಿ ಮೊಬೈಲ್ ಆನ್ ಮಾಡಿದರೆ ಜೂಹಿದು 10 ಮಿಸ್ ಕಾಲ್ ಇತ್ತು. ತಕ್ಷಣ ಕಾಲ್ ಬ್ಯಾಕ್ ಮಾಡಿದ್ದನು. ಕಾಲ್ ಅಟೆಂಡ್ ಮಾಡಿದವಳೆ ನಿನ್ನೆ ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಕಿರುಚಾಡಿದಳು. ಅಂಕಿತ್ಗೆ ಬೆಳಗ್ಗೆನೆ ಇವಳಿಗೆ ಯಾಕೆ ಕಾಲ್ ಮಾಡಿ ಮೂಡ್ ಹಾಳು ಮಾಡಿಕೊಂಡೆ ಅನ್ನಿಸದೇ ಇರಲಿಲ್ಲ. ಆದರೂ ಸಮಾಧಾನವಾಗಿ ಮೀಟಿಂಗ್ ಇತ್ತು, ಏನ್ ವಿಷಯ ಅಂತ ಕೇಳಿದನು. ಮೀಟ್ ಮಾಡೋಕೆ ಕೇಳಿದಳು. ಇವಾಗಲ್ಲ, ಆಫ್ಟರ್ನೂನ್ ಮೀಟ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ದನು. ಹೀಗೀಗ ಬೇಕು ಅಂತಾನೆ ಅವಳ ಕಾಲ್ ಅವಾಯ್ಡ್ ಮಾಡುತ್ತಿದ್ದನು. ರೆಡಿಯಾಗಿ ಆಫೀಸ್ ಹೊರಟನು. ಹೋಗುವ ದಾರಿಯಲ್ಲಿ ಕಾಫಿ ಡೇಲಿ ಸುಷ್ಮಿತಾ ಅಭಿಷೇಕ್ ಜೊತೆ ಕುಳಿತಿದ್ದನ್ನು ನೋಡಿ ನಕಶಿಕ ಅಂತ ಹುರಿದು ಹೋದನು. ಸುಷ್ಮಿತಾ ಅವನ ಜೊತೆ ಕ್ಲೋಸ್ ಆಗಿರೋದನ್ನು ಸಹಿಸೋಕ್ಕಾಗದೆ ಒದ್ದಾಡಿದನು. ಈಗಲೇ ಹೋಗಿ ಸುಷ್ಮಿತಾನ ಎಳೆದುಕೊಂಡು ಬರಬೇಕೆನ್ನಿಸಿತು. ಆದರೆ ಸಂಸ್ಕಾರ ಒಪ್ಪಲಿಲ್ಲ. ಸುಮ್ಮನೆ ಜೂಹಿ ಮನೆಯತ್ತ ಕಾರ್ ತಿರುಗಿಸಿದನು. ಇವತ್ತು ಎಲ್ಲದಕ್ಕೂ ಕೊನೆ ಹಾಡಬೇಕೆಂದು ತೀರ್ಮಾನ ಮಾಡಿಕೊಂಡೇ ಬಂದಿದ್ದನು. ಜೂಹಿ ಮನೆಯಲ್ಲೇ ಇದ್ದಳು. ನಡೆದ ವಿಷಯಕ್ಕೆ ಇನ್ನಷ್ಟು ಉಪ್ಪು ಖಾರ ಸೇರಿಸಿ ಹೇಳಿದಳು. ಮೊದಲೇ ಸುಷ್ಮಿತಾ ಮೇಲೆ ಕೋಪ ಇದ್ದಿದ್ದರಿಂದ ಈಗ ಇನ್ನಷ್ಟು ಜಾಸ್ತಿಯಾಗಿತ್ತು. ಅಂಕಿತ್ ಮನೆಗೆ ಬಂದಾಗ ಸುಷ್ಮಿತಾ ಕೂಡ ಮನೆಯಲ್ಲಿದ್ದಳು. ನಿನ್ ಬಗ್ಗೆ ಏನ್ ಅನ್ಕೊಂಡಿದೀಯಾ? ಪಾಪ ಅಂತ ನೋಡಿದ್ರೆ ನಿಂದು ದಿನ ಹೊಸ ಡ್ರಾಮಾ ನೋಡಬೇಕಾಗಿದೆ. ಜೂಹಿನ ಬ್ಲಾಕ್ ಮೇಲ್ ಮಾಡ್ತೀಯಾ? ಅವಳನ್ನು ಇಟ್ಕೊಂಡವಳು ಅಂತೆಲ್ಲ ಮಾತಾಡ್ತೀಯಾ? ನಾನ್ ಯಾವಾಗ ನಿನ್ನ ಹೆಂಡ್ತಿ ಅಂತ ಒಪ್ಕೊಂಡಿದ್ದೀನಿ? ಇಷ್ಟು ಚೀಪಾಗಿ ಮಾತಾಡೋಕೆ ನಾಚಿಕೆ ಆಗಲ್ವಾ ನಿಂಗೆ? ನೋಡು ಸುಷ್ಮಿತಾ, ನಿನ್ನ ಅಮ್ಮನ ಮನೆಗೆ ಹೋಗ್ಬಿಡು. ಸುಮ್ಮನೆ ನನ್ನ ಕೆಟ್ಟವನ್ನಾಗಿ ಮಾಡಬೇಡ ಎಂದನು. ಅದಕ್ಕೆ ಸುಷ್ಮಿತಾ, 1 ನಿಮಿಷ ಅಂಕಿತ್, ನಾನೇನು ತಪ್ಪಾಗಿ ಮಾತಾಡಿಲ್ಲ. ಅವಳ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ಜೊತೆ ನಿಮಗೆ ಇರೋಕ್ಕಿಷ್ಟ ಇಲ್ಲ ಅಂದರೆ ಬಿಡಿ, ಪರವಾಗಿಲ್ಲ. ಆದರೆ ಜೂಹಿ ನಿಮಗೆ ಸರಿಯಾದ ಹುಡುಗಿಯಲ್ಲ. ಅವಳು ನಿಮ್ಮ ದುಡ್ಡಿಗೋಸ್ಕರ ಮಾತ್ರ ಪ್ರೀತಿ ನಾಟಕ ಆಡ್ತಿದ್ದಾಳೆ ಅಷ್ಟೇ ಅಂತ ಅರ್ಥ ಮಾಡೋಕೆ ಹೋದಳು. ಆದರೆ ಅಂಕಿತ್ ಅವಳ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಶಟ್ ಯು ಹಿಡಿಯೇಟ್. ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡೋ. ನೀನು ಅಭಿಷೇಕ್ ಜೊತೆ ಅಷ್ಟೆಲ್ಲ ಕ್ಲೋಸ್ ಆಗಿ ಓಡಾಡ್ತೀಯಲ್ಲ, ನಂಗೇನು ಗೊತ್ತಿಲ್ಲ ಅಂದ್ಕೊಂಡಿಯಾ? ನಾನೇನಾದ್ರೂ ಕೇಳದ್ನಾ ಎಂದು ಕೇಳಿದ. ಅವನ ಆ ಮಾತು ಸುಷ್ಮಿತಾಳನ್ನ ಪಾತಾಳಕ್ಕೆ ಇಳಿಸಿಬಿಟ್ಟಿತ್ತು. ಅಲ್ಲೇ ಕುಸಿದು ಕುಳಿತಳು. ಎದ್ದೇಳೋಕ್ಕೂ ಶಕ್ತಿ ಇರಲಿಲ್ಲ. ಮೌನವಾಗಿ ಕುಳಿತ ಅವಳನ್ನು ನೋಡಿ, ನೋಡು, ನೀನ್ ಸುಮ್ಮನೆ ನನ್ನ ಪರ್ಸನಲ್ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ ಸಾರಿ ಎಂದು ಹೋಗಿ ಮಲಗಿಕೊಂಡನು. ಸುಷ್ಮಿತಾಗೆ ಮಾತ್ರ ಅವನ ಮಾತು ಕೇಳಿಸಲೇ ಇಲ್ಲ. ಯಾವ ಹೆಣ್ಣಾದ್ರೂ ಸರಿ ತನ್ನ ಗಂಡ ಹೊಡೆದರೂ ಸಹಿಸ್ತಾಳೆ. ಆದರೆ ಅವಳ ನಡತೆಯ ಬಗ್ಗೆ ಪ್ರಶ್ನಿಸಿದರೆ ಮಾತ್ರ ಅವಳ ಬದುಕು ಹುಮ್ಮಸ್ಸೆ ಕಮರಿ ಹೋಗುತ್ತದೆ. ಸುಷ್ಮಿತಾ ಕಷ್ಟಪಟ್ಟು ಎದ್ದು ಮನೆಯಿಂದ ಆಚೆ ಬಂದು ಕುಳಿತುಕೊಂಡಳು. ಅವಳ ಮುಂದೆ ಬರೀ ಕತ್ತಲೇನೆ ತುಂಬಿತ್ತು. ದಾರಿನೇ ಕಾಣಿಸಲಿಲ್ಲ. ಬಿಕ್ಕಿ ಬಿಕ್ಕಿ ಅತ್ತಳು. ಏನೋ ನಿರ್ಧರಿಸಿದವಳಂತೆ ಅತ್ತೆಗೆ ಕಾಲ್ ಮಾಡಿದಳು. ಮಧ್ಯರಾತ್ರಿ ಸೊಸೆ ಕಾಲ್ ಮಾಡಿದ್ದನ್ನು ನೋಡಿ ಸುನೀತಾ ಗಾಬರಿಯಿಂದ ಗಂಡನನ್ನು ಎಬ್ಬಿಸಿದರು. ನಂತರ ಕಾಲ್ ರಿಸೀವ್ ಮಾಡಿದರು. ಮಮ್ಮ, ಸಾರಿ ಮಮ್ಮ, ನಾನು ಸೋತೋಗ್ಬಿಟ್ಟೆ. ನನ್ನ ಹತ್ರ ಆಗ್ತಿಲ್ಲ. ನಾನು ಹೋಗ್ತಿದ್ದೀನಿ. ನೀವುಗಳು ನನ್ನ ಮೇಲೆ ಇಟ್ಕೊಂಡಿದ್ದ ನಂಬಿಕೆ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಎಂದು ಕಾಲ್ ಕಟ್ ಮಾಡಿದಳು. ಆಮೇಲೆ ಸುನೀತಾ ಎಷ್ಟೇ ಕಾಲ್ ಮಾಡಿದರೂ ಪಿಕ್ ಮಾಡಿಲ್ಲ. ಸುನೀತಾ ದಂಪತಿಗಳು ಗಾಬರಿಯಿಂದ ಅಂಕಿತ್ಗೆ ಕಾಲ್ ಮಾಡಿದರು. 3 ಸಲ ಕಾಲ್ ಮಾಡಿದಾಗ ಅಂತೂ ರಿಸೀವ್ ಮಾಡಿದನು.
ಶಂಕರ್, ಸುಷ್ಮಿಯಲ್ಲಿ ಫೋನ್ ಕೊಡು ಅವಳಿಗೆ ಎಂದರ. ಅಂಕಿತ್ ಎದ್ದು ಸೋಫಾ ಕಡೆ ನೋಡಿದನ. ಆದರೆ ಸುಷ್ಮಿತಾ ಮನೆಯಲ್ಲೇ ಇರ್ಲಿಲ್ವಲ್ಲ. ಸಾರಿ ಡ್ಯಾಡ್, ಸುಷ್ಮಿತಾ ಎಲ್ಲೂ ಕಾಣಿಸ್ತಿಲ್ಲ ಎಂದನು ಗಾಬರಿಯಿಂದ. ಅದಕ್ಕೆ ಶಂಕರ್, ಏನ್ ಮಾಡ್ದೆ ಅವಳಿಗೆ? ಅವಳಾಕೆ ಕಾಲ್ ಮಾಡಿ ಸೋತೋಗ್ಬಿಟ್ಟೆ ಅಂತೆಲ್ಲ ಹೇಳಿ ಕಾಲ್ ಕಟ್ ಮಾಡಿದಳು ಎಂದು ಗದರಿಸಿದರು. ಅವರ ಧ್ವನಿಯಲ್ಲಿ ಗಾಬರಿ ಇತ್ತು. ಹಾಗೇನೂ ಇಲ್ಲ ಅಂತ ಸಮಾಧಾನ ಮಾಡಿ ಸುಷ್ಮಿತಾನ ಹುಡುಕಿಕೊಂಡು ಹೊರಟನ. ಈ ಮಧ್ಯರಾತ್ರಿ ಒಬ್ಬಳೇ ಹೋಗಿದ್ದಾಳೆ, ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಅಂತ ತುಂಬಾ ಭಯ ಆಗಿತ್ತು ಅವನಿಗೆ. ಅವಳ ಫೋನ್ ಮನೆ ಹೊರಗಡೆ ಲಾನ್ ಮೇಲೆ ಬಿದ್ದಿತ್ತು. ಆಗ ಅಂಕಿತ್ಗೆ ಇನ್ನಷ್ಟು ದಿಗಿಲಾಯಿತು. ತಲೆ ತುಂಬ ಬರೀ ಬೇಡದ ಆಲೋಚನೆಗಳು ಕಾಣತೊಡಗಿತ್ತು. ಸುಷ್ಮಿತಾ ಜೀವಕ್ಕೇನಾದ್ರೂ? ಮುಂದೆ ಯೋಚನೆ ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ ಅವನಿಗೆ. ಏನು ಮಾಡುವುದೋ ಗೊತ್ತಾಗದೆ ಆದಿಗೆ ಕಾಲ್ ಮಾಡಿದನು. ಸದ್ಯಕ್ಕೆ ಅವನನ್ನು ಬಿಟ್ಟರೆ ಬೇರೆ ಯಾರ ಹತ್ತಿರ ಅನ್ನೋ ವಿಷಯ ಹೀಗಿದೆ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಶಂಕರ್ ಗೌರವ ಘನತೆಗೆ ಗೊತ್ತು ಬರುವ ಸಾಧ್ಯತೆ ಇತ್ತು. ಅದು ಅಲ್ಲದೆ ಮೀಡಿಯಾದವರಿಗೆ ಗೊತ್ತಾದ್ರೆ ಇದನ್ನ ಹಿಡ್ಕೊಂಡು ವಾರಗಟ್ಟಲೆ ರುಬ್ಬಿ ಬಿಡ್ತಾರೆ ಅಂತೆಲ್ಲ ಯೋಚನೆ ಮಾಡಿ ಆದರ್ಶಗೆ ಕಾಲ್ ಮಾಡಿ ಅರ್ಜೆಂಟಾಗಿ ಬರೋ ಕೇಳಿದರು. ಆದರ್ಶ ಮಧ್ಯರಾತ್ರಿ ಅಂಕಿತ್ ಕಾಲ್ ಮಾಡಿದಾಗ ಗಾಬರಿಯಿಂದ ಅಪ್ಪನಿಗೆ ಹೇಳಿ ಹೊರಟನ. ಅಂಕಿತ್ ವಿಷಯ ಏನು ಅಂತ ಕೂಡ ಹೇಳಿರ್ಲಿಲ್ಲ. ಆದಿ ಬಂದಾಗ ಅಂಕಿತ್ ಆಕಾಶನೇ ತಲೆ ಮೇಲೆ ಬಿದ್ದವನ ಹಾಗೆ ಸುಷ್ಮಿತಾ ಮೊಬೈಲ್ನಿಂದ ಅವಳ ಫ್ರೆಂಡ್ಸ್ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸುತ್ತಿದ್ದನ. ಒಬ್ಬೊಬ್ಬರು ಗೊತ್ತಿಲ್ಲ ಅಂದಾಗ ಪಾತಾಳಕ್ಕೆ ಇಳಿದು ಹೋಗುತ್ತಿರೋ ಅನುಭವ ಆಗುತ್ತಿತ್ತು. ಆದಿ ಏನಾಯ್ತು ಅಂತ ಕೇಳಿದಾಗ ಅಳುನೇ ಬಂದ್ಬಿಡ್ತು ಅವನಿಗೆ. ಆದಿನ ತಪ್ಕೊಂಡು ಅತ್ತೆ ಬಿಟ್ಟನ. ವಿಷಯ ಏನೆಂದು ಜೋರಾಗಿ ಕೇಳಿದಾಗ ನಡೆದ ವಿಷಯವೆಲ್ಲ ತಿಳಿಸಿದನು. ಆದಿ ಮೊದಲನೇ ಸಲ ಅಂಕಿತ್ ಈ ರೀತಿ ಕಂಗೆಟ್ಟಿದ್ದನ್ನು ನೋಡುತ್ತಿದ್ದನು. ಅವನಿಗೆ ಆಶ್ಚರ್ಯ ಆಗ್ತಾ ಇತ್ತು. ಸಮಾಧಾನ ಮಾಡುತ್ತಾ ಸುಷ್ಮಿತಾ ಮೇಲೆ ಅನುಮಾನ ಪಟ್ಟಿದ್ದನ್ನು ತಪ್ಪು ಅಂತ ಹೇಳಿದನು. ಅದಕ್ಕೆ ಅಂಕಿತ್, ಇಲ್ಲ ಆದಿ, ನಂಗೆ ಅವಳ ಮೇಲೆ ಅನುಮಾನ ಇಲ್ಲ. ಅಭಿಷೇಕ್ ಜೊತೆ ಓಡಾಡ್ತಿಲ್ವಾ ಅಂತ ಕೇಳಿದೆ ಅಷ್ಟೇ. ಆದರೆ ಅವಳು ನನ್ನ ಬಿಟ್ಟೋಗ್ತಾಳೆ ಅಂತ ಗೊತ್ತಿರ್ಲಿಲ್ವೋ? ಅವಳು ಯಾಕೆ ನನಗೆ ಕೋಪ ಬರೋ ಥರ ಮಾಡ್ತಾಳೋ ಗೊತ್ತಿಲ್ಲ. ಈ ಥರ ಸಾಯೋ ಬದಲು ಒಂದೇ ಸಲ ಸಾಯಿಸಿ ಬಿಡೋ ಕೇಳಬೇಕು, ಸಾಕಾಗ್ಬಿಟ್ಟಿದೆ ನನಗೆ ಅಂತ ನೊಂದುಕೊಂಡನ. ಆದಿಗೆ ಅಂಕಿತ್ ತನಗೆ ಗೊತ್ತಿಲ್ಲದೆ ಸುಷ್ಮಿತಾನ ಇಷ್ಟಪಡ್ತಿರೋದು ಗೊತ್ತಾಗಿ ಖುಷಿ ಪಡಬೇಕು. ಈಗ ಸುಷ್ಮಿತಾ ಅವನ ಜೊತೆಲಿಲ್ಲ ಅಂತ ದುಃಖ ಪಡಬೇಕು. ಗೊತ್ತಾಗದೆ ಚಡ್ಪಡಿಸುತ್ತಿದ್ದ ಅಂಕಿತ್ನನ್ನ ಸಮಾಧಾನ ಮಾಡಿದನು. ಆಮೇಲೆ ಇಬ್ಬರು ಅವಳನ್ನು ಹುಡುಕಲು ಹೊರಟರು. ಸುನೀತಾ ಕಾಲ್ ಮಾಡುತ್ತಾನೆ ಇದ್ದರು. ಅವರಿಗೆ ತುಂಬಾ ಗಾಬರಿಯಾಗಿತ್ತು. ಮಗನ ಜೀವನ ಸರಿ ಮಾಡಲು ಸುಷ್ಮಿತಾ ಜೀವನ ಹಾಳು ಮಾಡಿದ್ದ ಅಪರಾಧಿ ಭಾವ ಕಾಡುತ್ತಿತ್ತು. ಅಂಕಿತ್ ಮೊಬೈಲ್ ಅನ್ನು ಆದಿಗೆ ಕೊಟ್ಟನು. ಆದಿ ಹಾಗೂ ಹೀಗೂ ಸಮಾಧಾನ ಮಾಡಿ ಫೋನ್ ಇಟ್ಟನು. ಅಂಕಿತ್ಗೆ ಅಪ್ಪ ಅಮ್ಮನ ಎದುರಿಸುವ ಶಕ್ತಿಯಾಗಲಿ ಮಾತನಾಡುವ ಧೈರ್ಯವಾಗಲಿ ಇರಲಿಲ್ಲ. ಪಾಪ ಪ್ರಜ್ಞೆಯಿಂದ ಬೆಂದು ಹೋಗುತ್ತಿದ್ದನು. ಆದಿ ಕೂಡ ಅಂಕಿತ್ ಲೈಫ್ ಸುಷ್ಮಿತಾಯಿಂದ ಸರಿ ಹೋಯ್ತು ಅಂತ ತುಂಬಾ ಖುಷಿಯಲ್ಲಿದ್ದನು. ಅವನಿಗೆ ಸುಷ್ಮಿತಾ ಬಗ್ಗೆ ವಿಶೇಷವಾದ ಗೌರವ. ಈಗ ಅವನಿಗೂ ಸುಷ್ಮಿತಾ ಬಗ್ಗೆ ಯೋಚನೆಯಾಗಿತ್ತು. ಇಬ್ಬರು ಬೀದಿ ಬೀದಿ ಅಲೆದಾಡಿ ಬಿಟ್ಟರು. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ನೋಡಾಯ್ತು. ಸುಷ್ಮಿತಾ ಮಾತ್ರ ಎಲ್ಲೂ ಸಿಗಲಿಲ್ಲ. ಅಂಕಿತ್ ಸುಷ್ಮಿತಾಳ ಬೆಸ್ಟ್ ಫ್ರೆಂಡ್ ಅನ್ವಿಕಾಗೆ ಕಾಲ್ ಮಾಡುತ್ತಾನೆ ಇದ್ದನು. ಅವಳ ನಂಬರ್ ನಾಟ್ ರೀಚಬಲ್ ಆಗಿತ್ತು. ಕೊನೆಗೆ ಸೋತು ಮನೆಗೆ ಬಂದರು. ಬೆಳಗಾಗುವ ತನಕ ವೇಟ್ ಮಾಡಿ ಅವಳ ತವರು ಮನೆಗೆ ಕಾಲ್ ಮಾಡುವುದು. ರಾತ್ರಿ ಹೊರಟರೆ ಬೆಳಗ್ಗೆ ರೀಚ್ ಆಗ್ತಾಳೆ, ಅಲ್ಲಿಗೆ ಹೋಗಿರುತ್ತಾಳೆ, ಸಿಗ್ತಾಳೆ ಅನ್ನೋ ಸಣ್ಣ ಆಸೆ ಅಂಕಿತ್ಗೆ. ಆದಿ ಅಂಕಿತ್ ಜೊತೆಲಿ ಉಳಿದುಕೊಂಡನು. ಸುನೀತಾ ದಂಪತಿಗಳು ಬೆಳಗಿನ ಜಾವನೆ ಬಂದಿಳಿದರು. ಶಂಕರ್ ಬಂದವರೇ ಅಂಕಿತ್ ಕೆನ್ನೆಗೆ ಬಾರಿಸಿಬಿಟ್ಟರು. ಏನ್ ಮಾಡ್ದೆ ನನ್ ಮಗಳಿಗೆ? ನಿನ್ ಲೈಫ್ ಸರಿ ಮಾಡೋಕೆ ಆ ಮಗು ಲೈಫ್ ಹಾಳು ಮಾಡ್ಬಿಟ್ವಿ ನಾವು. ನೀನ್ ನನ್ ಮಗನೇನೋ, ಹೊರಟೋಗು, ನನ್ನ ಎದುರುಗಡೆ ನಿಂತ್ಕೋಬೇಡ ನೀನು ಅಂತ ಸುಸ್ತಾಗಿ ಕುಸಿದು ಬಿದ್ದರು. ಸುನೀತಾ ಜೋರಾಗಿ ಕಿರುಚಿಕೊಂಡರು. ಅಂಕಿತ್ ಆದಿ ಶಂಕರನ್ನು ಎತ್ತಿ ಮಲಗಿಸಿದರು. ಆದಿ ಡಾಕ್ಟರ್ಗೆ ಕಾಲ್ ಮಾಡಿದನು. ಅಂಕಿತ್ ಅಂತೂ ಪೂರ್ತಿ ಭೂಮಿಗಿಳಿದು ಹೋದನು. ಸುನೀತಾ ಪರಿಸ್ಥಿತಿ ಅಂತೂ ಎಂಥವರ ಕಣ್ಣಲ್ಲಾದ್ರೂ ನೀರು ತರಿಸುತ್ತಿತ್ತು. ಡಾಕ್ಟರ್ ಬಂದು ಚೆಕ್ ಮಾಡಿ ಬಿಪಿ ಜಾಸ್ತಿಯಾಗಿದೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೊರಟು ಹೋದರು. ಬೆಳಗ್ಗೆ 8 ಗಂಟೆ ಆಗಿದ್ದರಿಂದ ಪುತ್ತೂರಿಗೆ ಕಾಲ್ ಮಾಡಿ ಸುಷ್ಮಿತಾ ಬಂದಿದ್ದಾಳ ಅಂತ ವಿಚಾರಿಸು ಅಂತ ಆದಿ ಅಂಕಿತ್ಗೆ ಹೇಳಿದಾಗಲೇ
ಅವನಿಗೆ ಬೆಳಗಾಗಿದೆ ಅಂತ ಗೊತ್ತಾಗಿದ್ದು ಸುಜನ್ಗೆ ಕಾಲ್ ಮಾಡಿದನು. ಬೆಳಗ್ಗೆ ಅಳಿಯನ ಕಾಲ್ ಬಂದಾಗ ಆಶ್ಚರ್ಯ ಆಗದೇ ಇರಲಿಲ್ಲ. ಅಂಕಿ ಆರಾಮಿದ್ಯಾ? ಮನೆಯಲ್ಲಿ ಎಲ್ಲ ಆರಾಮವ್ರಾ? ಸುಷ್ಮಿ ಏನಾದರೂ ತಪ್ಪು ಮಾಡಿದ್ಲಾ ಅಂತ ಕೇಳಿದರು. ಅಲ್ಲಿಗೆ ಸುಷ್ಮಿತಾ ಅಲ್ಲಿಗೆ ಕೂಡ ಹೋಗಿಲ್ಲ ಅಂತ ಅಂಕಿತ್ಗೆ ಗೊತ್ತಾಗಿ ಹೋಯ್ತು. ಹಾಗೇನೂ ಇಲ್ಲ ಮಾಮ, ನಾನೇ ಸುಮ್ಮನೆ ಕಾಲ್ ಮಾಡಿದೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಈ ಸಲ ದೀಪಾವಳಿಗೆ ಎಲ್ಲರೂ ಅಲ್ಲಿಗೆ ಬರ್ತೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಸುಷ್ಮಿ ಇನ್ನೂ ಎದ್ದಿಲ್ಲ ಅಂತ ಬಾಯಿಗೆ ಬಂದಂಗೆ ಏನೇನೋ ಹೇಳಿ ಸಂಭಾಳಿಸಿದನೋ. ಸುಜನ್ ತುಂಬಾ ಖುಷಿಯಾಗಿ ಮಗಳ ಪ್ರಯತ್ನ ಸಾರ್ಥಕ ಆಯಿತೆಂದು ನಿಟ್ಟುಸಿರು ಬಿಟ್ಟು ಮಾತಾಡಿ ಫೋನ್ ಇಟ್ಟರು. ಅಂಕಿತ್ ಕೈಕಾಲೆಲ್ಲ ನಡುಗುತ್ತಿತ್ತು. ಆದಿ, ಸುಷ್ಮಿ ಅಲ್ಲಿಗೂ ಹೋಗಿಲ್ಲೋ? ಏನ್ ಮಾಡೋದು, ಹುಚ್ಚ ಆಗ್ಬಿಡ್ತೀನೋ ನಾನು ಅಂತ ಮುಖ ಮುಚ್ಚಿಕೊಂಡು ಕುಸಿದು ಕುಳಿತನು. ರಾಮಣ್ಣನಿಗೆ ಕೂಡ ಗಾಬರಿಯಾಗಿತ್ತು. ಆಗ ಆದಿ, ಅಂಕಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಇನ್ನೂ ರಿಸ್ಕ್ ತಗೊಳ್ಳೋದು ಬೇಡ ಎಂದು ಅಂಕಿತ್ ಹೆಗಲ ಮೇಲೆ ಕೈ ಇಟ್ಟು ಹೇಳಿದನು. ಅಂಕಿತ್ಗೂ ಸರಿ ಎನ್ನಿಸಿತು. ಅಷ್ಟರಲ್ಲಿ ಸುಷ್ಮಿತಾಗೆ ಅನ್ವಿಕಾ ಕಾಲ್ ಮಾಡಿದಳು. ಅಂಕಿತ್ ತಡಪಡಿಸಿಕೊಂಡು ಅವಳ ಕಾಲ್ ಅಟೆಂಡ್ ಮಾಡಿ ಸ್ಪೀಕರ್ ಆನ್ ಮಾಡಿದನು. ಆಗ ಅನ್ವಿಕಾ, ಸುಷ್ಮಿ ಇವತ್ತು ಕ್ಲಾಸ್ ಇಲ್ವಂತೆ ಕಣೆ, ಯಾರೋ ನಮ್ಮ ಕಾಲೇಜ್ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳಂತೆ ಅಂತ ಹೇಳಿದಾಗ ಅಂಕಿತ್ಗೆ ಉಸಿರೇ ನಿಂತು ಹೋದ ಅನುಭವ. ಆ ಹುಡುಗಿ ಸುಷ್ಮಿತಾ ಆಗಿದ್ದರೆ? ಅವನಿಗೆ ಮಾತಾಡಲು ಬಾಯೇ ಬರಲಿಲ್ಲ. ಶಕ್ತಿಯೆಲ್ಲ ಕಾಲಬುಡದಲ್ಲಿ ಸೋರಿ ಹೋದ ಅನುಭವ. ಆಗ ಆದಿ, ಅನ್ವಿಕಾ, ಸುಷ್ಮಿ ನಿಂಗೆ ಕಾಲ್ ಮಾಡಿದ್ಲಾ? ಅವಳು ನಿನ್ನೆಯಿಂದ ಮನೆಯಲ್ಲಿಲ್ಲ, ಎಲ್ಲ ಕಡೆ ಹುಡುಕಿದ್ದಾಯ್ತು. ನಾನು ಅಂಕಿತ್ ಫ್ರೆಂಡ್ ಆದರ್ಶ್ ಎಂದಾಗ ಅನ್ವಿಕಾ, ಏನು ಸುಷ್ಮಿ ಮನೆಯಲ್ಲಿಲ್ವಾ? ಅವಳು ನಂಗೂ ಕಾಲ್ ಮಾಡಿಲ್ಲ. ನಿನ್ನೆ ನಮ್ಮ ಮನೆಯಿಂದ ಹೋದ್ಮೇಲೆ ಒಂದು ಕಾಲ್ ಮಾಡಿಲ್ಲ. ಹಿರಿ, ನಾನು ಅಭಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಫೋನ್ ಇಟ್ಟಳು. ಸುನೀತಾ, ಅಂಕಿ ನಿನ್ನ ನಂಬ್ಕೊಂಡು ತಪ್ಪು ಮಾಡಿಬಿಟ್ಟೆ. ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದ್ರೆ ನಮಗೆ ನಿನ್ನ ಮುಖ ತೋರಿಸ್ಬೇಡ. ನಿಂಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನನ್ನ ಮಾತಿಗೋಸ್ಕರ ನನ್ನ ಮನೆ ಉಳಿಸೋಕೆ ನಿನ್ ಜೊತೆ ಮದುವೆ ಆದ್ಲು. ಆದ್ರೆ ಅವಳಿಗೇನ್ ಸಿಕ್ತು? ಬರೀ ನೋವು. ಚಿಕ್ಕವಳಿಂದಾನೂ ನೀನೇ ಗಂಡ ಅಂತ ಬದುಕಿದಾಳೋ, ನಿನ್ನ ಮೇಲೆ ಪ್ರಾಣಾನ ಇಟ್ಕೊಂಡು ಬಂದಿದ್ಲೋ. ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ನನ್ನ ಕಂದ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅಣ್ಣಂಗೆ ಏನು ಅಂತ ಹೇಳಲಿ ಎಂದು ಕಣ್ತುಂಬಿಕೊಂಡರು. ಅಂಕಿತ್ ತಲೆನೇ ಎತ್ತಲಿಲ್ಲ. ಆದಿ ಅವರನ್ನು ಸಮಾಧಾನ ಮಾಡುತ್ತಾ, ಅಮ್ಮ, ಸುಷ್ಮಿನ ಸೇಫ್ ಆಗಿ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು ಎಂದು ಭರವಸೆ ತುಂಬಿದನು. ಆದರೆ ಅವನಿಗೆ ಅವನ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ. ಸುಷ್ಮಿತಾ ಅಮ್ಮನ ಮನೆಗೂ ಹೋಗಿಲ್ಲ ಅಂದಾಗ ಅವನಿಗೂ ಸುಷ್ಮಿತಾ ಸೇಫ್ ಆಗಿದ್ದಾಳ ಅನ್ನೋ ಅನುಮಾನ ಕಾಡುತ್ತಿತ್ತು. ಅನ್ವಿಕಾ ಕಾಲ್ ಮಾಡಿ ಅಭಿಷೇಕ್ಗೆ ಕೂಡ ಗೊತ್ತಿಲ್ಲ ಅಂದಳು. ಕೊನೆಗೆ ಆದಿ ನಿನ್ನೆ ಏನಾಯ್ತು ಅಂತ ಕೇಳಿದಾಗ ಅನ್ವಿಕಾ ಸುಷ್ಮಿತಾ ಜೂಹಿ ಅನ್ನೋಳ ಮನೆಗೆ ಹೋಗಿದ್ದನ್ನು, ಹಾಗೆ ಜೂಹಿ ಬಗ್ಗೆ ಎಲ್ಲಾ ವಿಷಯನ ಹೇಳಿ ಸುಷ್ಮಿತಾ ಯಾಕೆ ಅವಳನ್ನು ಮೀಟ್ ಮಾಡಿದ್ದು ಅಂತ ಗೊತ್ತಿಲ್ಲ ಅಂದಾಗ ಅಂಕಿತ್ಗೆ ಗಂಟಲುಬ್ಬಿ ಬಂತು. ಅಷ್ಟೆಲ್ಲ ಆದರೂ ಎಲ್ಲೂ ತನ್ನ ಗಂಡನ ಬಗ್ಗೆ ಯಾವ ಗುಟ್ಟನ್ನೂ ಬಿಟ್ಟುಕೊಡದೆ ಅವನ ಮರ್ಯಾದೆ ಉಳಿಸಿದ್ದಳು. ಅವನೆದುರು ಸುಷ್ಮಿತಾ ಆಕಾಶದೆತ್ತರ ಬೆಳೆದು ನಿಂತಿದ್ದಳು. ಅನ್ವಿಕಾ ಜೂಹಿ ಮನೆಗೆ ಹೋಗಿ ಗಲಾಟೆನೇ ಮಾಡಿಬಿಟ್ಟಳು. ಆಗ್ಲೇ ಗೊತ್ತಾಗಿದ್ದು ಜೂಹಿ ಅಂಕಿತ್ ಲೈಫಲ್ಲಿ ಕೂಡ ಆಟ ಆಡಿದಾಳೆ, ಅದಕ್ಕೆ ಸುಷ್ಮಿತಾ ಜೂಹಿನ ಮೀಟ್ ಮಾಡಿದ್ದು ಅಂತ. ಅನ್ವಿಕಾ ಎಷ್ಟೇ ಕೇಳಿದರೂ ಜೂಹಿ ಬಾಯಿ ಬಿಡಲಿಲ್ಲ. ನಂಗೇನು ಗೊತ್ತಿಲ್ಲ ಅಂತಾನೆ ವಾದಿಸುತ್ತಿದ್ದಳು. ಆದರೆ ಅವಳ ಮಾತಿನಲ್ಲಿ, ಅವಳ ನಡತೆಯಲ್ಲಿ ಅನ್ವಿಕಾಗೆ ಅನುಮಾನ ಬಂದಿತ್ತು. ಕೊನೆ ಅಸ್ತ್ರ ಅನ್ನುವಂತೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇವೆ ಅಂತ ಬೆದರಿಕೆ ಹಾಕಿದಳು. ಅದಕ್ಕೆ ಜೂಹಿ ಅನ್ವಿಕಾಳನ್ನು ತಳ್ಳಿ ಕಾರ್ ಹತ್ತಿ ಪರಾರಿಯಾದಳು. ಆಗಂತೂ ಅನ್ವಿಕಾಳ ಅನುಮಾನ ಇನ್ನೂ ಬಲವಾಯಿತು. ಕೂಡಲೇ ಅಂಕಿತ್ಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸಿದಳು. ಅವರಿಬ್ಬರಿಗೂ ನಂಬೋಕೆ ಕಷ್ಟವಾಯಿತು. ಅಂಕಿತ್ ಅಂತೂ ಜೂಹಿ ಬಗ್ಗೆ ಈ ವಿಷಯ ಎಲ್ಲ ಗೊತ್ತಾಗಿ ಅರಗಿಸಿಕೊಳ್ಳೋಕೆ ಆಗದೆ ಒದ್ದಾಡಿದನು. ತನ್ನ ಮೇಲೆ ತಾನೇ ಅಸಹ್ಯ ಪಟ್ಟುಕೊಂಡನು. ಕೊಚ್ಚೆಗೆ ಆಸೆಪಟ್ಟು ಬಂಗಾರದಂಥ ಬದುಕನ್ನು ಕೈಯಾರೆ ಹಾಳು ಮಾಡಿಕೊಂಡೆ ಅನ್ನಿಸಿತು. ಆದರೆ ಸುಷ್ಮಿತಾಗೆ ಜೂಹಿನೇ ಏನಾದರೂ ಮಾಡಿರಬಹುದು ಅಂತ ಇಬ್ಬರಿಗೂ ಅನಿಸದೇ ಇರಲಿಲ್ಲ. ಅಂಕಿತ್ ಕೂಡಲೇ ಜೂಹಿಗೆ ಕಾಲ್ ಮಾಡಿದನು. ಆದರೆ ಅವಳ ನಂಬರ್ ಸ್ವಿಚ್ ಆಫ್ ಬರ್ತಿತ್ತು. ಅಲ್ಲಿಗೆ ಇದೆಲ್ಲ ಜೂಹಿ ಕೆಲಸ ಎಂದು ಮನದಟ್ಟಾಯಿತು. ಒಂದ್ಸಲ ಸುಷ್ಮಿತಾ ಸಿಕ್ಕಿದರೆ ಸಾಕು, ಅವಳ ಕಾಲಿನ ಬಳಿ ಬಿದ್ದು ಕ್ಷಮೆ ಕೇಳುವೆ ಅಂತ ಮನಸ್ಸಲ್ಲಿ ಅಂದುಕೊಂಡನು. ಸುಷ್ಮಿ ಎಲ್ಲೋ ಇದೆಯಾ, ಒಂದ್ಸಲ ಸಿಗ್ಬಿಡೋ. ಇನ್ಯಾವಾಗ್ಲೂ ನೀನನ್ನ ಬಿಟ್ಟೇ ಹೋಗ್ಬಾರ್ದು, ಹಾಗೆ ನೋಡ್ಕೊಂತೀನಿ
ನೀನಿಲ್ಲದೆ ಸತ್ತೇ ಹೋದಂಗಿದ್ದೀನಿ, ಪ್ಲೀಸ್ ಒಂದ್ಸಲ ಸಿಗ್ಬಿಡೋ ಅಂತ ಬಿಕ್ಕಿದನು. ಅವನಿಗೆ ತಾನು ತನಗೇ ಗೊತ್ತಿಲ್ಲದೆ ಸುಷ್ಮಿತಾನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿರೋದು ಗೊತ್ತಾಗಿತ್ತು. ಅವಳಿಲ್ಲದೆ ತಾನು ಬದುಕುವುದು ಸಾಧ್ಯನೇ ಇಲ್ಲ ಅಂತ ಅರ್ಥ ಆಗಿತ್ತು. ಇನ್ನೊಂದ್ಸಲ ಮನೆ ಮುಂದೆ ಹುಡುಕಾಡಿದರು, ಏನಾದ್ರೂ ಕ್ಲೂ ಸಿಗುತ್ತೇನೋ ಅಂತ. ಗೇಟ್ ಬಳಿ ಸುಷ್ಮಿತಾ ಚಪ್ಪಲಿ ಬಿದ್ದಿತ್ತು, ಹಾಗೆ ಬ್ಲಡ್ ಕೂಡ ಗೇಟ್ಗೆ ಅಂಟಿತ್ತು. ಅಲ್ಲಿಗೆ ಸುಷ್ಮಿತಾನ ಯಾರೋ ಬಲವಂತವಾಗಿ ಕರೆದೊಯ್ದಿರೋದು ಮನದಟ್ಟಾಗಿತ್ತು. ಅಂಕಿತ್ ತಲೆ ಮೇಲೆ ಕೈ ಹೊತ್ತು ಅಲ್ಲೇ ಕುಳಿತುಕೊಂಡನು. ಅವನಿಗೆ ಸುಷ್ಮಿತಾ ಸೇಫ್ ಆಗಿಲ್ಲ ಅಂತ ಗೊತ್ತಾಗಿ ಹೋಯಿತು. ಅಷ್ಟರಲ್ಲಿ ಯಾವುದೋ ಪ್ರೈವೇಟ್ ನಂಬರಿಂದ ಕಾಲ್ ಬಂತು. ಅಂಕಿತ್ ಕಾಲ್ ರಿಸೀವ್ ಮಾಡಿದನು. ಅಂಕಿತ್, ನಿನ್ನ ಹೆಂಡತಿ ನಿಂಗೆ ಸೇಫ್ ಆಗಿ ಬೇಕು ಅಂದ್ರೆ ಸಂಜೆ 50 ಲಕ್ಷ ತಗೊಂಡ್ಬಂದು ಕರ್ಕೊಂಡೋಗು. ಪ್ಲೀಸ್, ನಾವ್ ಹೇಳ್ತೀವಿ. ಏನಾದ್ರೂ ಪೊಲೀಸ್ ಗೀಲೀಸ್ ಅಂತ ಹೋದ್ರೆ ಮನೆಗೆ ಬರೋದು ನಿನ್ ಹೆಂಡತಿ ಅಲ್ಲ, ಅವಳ ತುಂಡು ತುಂಡಾದ ದೇಹ ಎಂದು ಅಪರಿಚಿತ ವ್ಯಕ್ತಿ ಮಾತಾಡಿ ಕಾಲ್ ಕಟ್ ಮಾಡಿದ್ದನು. ಮತ್ತೆ ಆ ನಂಬರ್ಗೆ ಕಾಲ್ ಮಾಡಿದರೆ ಕನೆಕ್ಟ್ ಆಗ್ಲಿಲ್ಲ. ಆದಿ ಅಂಕಿತ್ ಏನು ಮಾಡುವುದು ಅಂತ ಯೋಚಿಸುತ್ತಿದ್ದರು. ಆದಿ, ದುಡ್ಡು ತಾನೇ, ಕೊಟ್ಬಿಡೋಣ, ನಂಗೆ ನನ್ನ ಸುಷ್ಮಿ ಸೇಫ್ ಆಗಿ ಬಂದ್ರೆ ಸಾಕು ಎಂದಾಗ, ಆದಿ, ಇಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲ ಅಂಕಿ. ನಾವು ಅಮೌಂಟ್ ಕೊಟ್ಟದ್ಮೇಲೂ ಅವರು ಸುಷ್ಮಿನ ಸೇಫ್ ಆಗಿ ಕಳಿಸ್ತಾರೆ ಅಂತ ಯಾವ ಗ್ಯಾರಂಟಿ ಎಂದು ಅನುಮಾನ ವ್ಯಕ್ತಪಡಿಸಿದನು. ಅದಕ್ಕೆ, ಇಲ್ಲ ಆದಿ, ಈ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ಅವರು ಕೇಳ್ದಷ್ಟು ಅಮೌಂಟ್ ಅರೇಂಜ್ ಮಾಡ್ತೀನಿ, ನಂಗೆ ನನ್ನ ಸುಷ್ಮಿ ವಾಪಸ್ ಬಂದ್ರೆ ಸಾಕು ಅಂತ ಎದ್ದು ಮುಖ ತೊಳೆದು ಬ್ಯಾಂಕ್ ಹೋದನು. ಬ್ಯಾಂಕ್ ಅವರು ಕೇಳಿದ 1000 ಪ್ರಶ್ನೆಗೆ ಏನೇನೋ ಸಮಜಾಯಿಷಿ ಕೊಟ್ಟು ಅಂತೂ ಅಮೌಂಟ್ ತಗೊಂಡು ಬಂದನು. 50 ಲಕ್ಷ ಅಂದ್ರೆ ಕಡಿಮೆನಾ? ಸುಷ್ಮಿತಾ ಕಾಣದೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದರು. ಮನೆ ತುಂಬಾ ಭಯವನ್ನು ಹುಟ್ಟಿಸುವ ಮೌನ. ಯಾರು ಯಾರನ್ನು ಸಮಾಧಾನವ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಮನೆಯ ಜೀವನಾಡಿ ಸುಷ್ಮಿತಾ ಎಲ್ಲಿ? ಸುನೀತಾ ಅಂತೂ ದೇವರ ಮುಂದೆ ಕೂತವರು ಎದ್ದೇ ಇರಲಿಲ್ಲ. ಸುಷ್ಮಿತಾ ಮನೆಗೆ ಸೇಫ್ ಆಗಿ ಬರ್ಲಿ ಅಂತ ಎಲ್ಲರದು ಒಂದೇ ಬೇಡಿಕೆ. ಸುಷ್ಮಿತಾ ಕಾಣದೆ 18 ಗಂಟೆಗಳಾಗಿತ್ತು. ಅನ್ವಿಕಾ, ಅಭಿಷೇಕ್ ಕೂಡ ಮನೆಗೆ ಬಂದಿದ್ದರು. ಅಂಕಿತ್ ರೂಮಿನಲ್ಲಿ ಸುಷ್ಮಿತಾ ಜೊತೆ ತಾನು ನಡೆದುಕೊಂಡ ರೀತಿಯನ್ನು ನೆನೆಸಿಕೊಂಡು ಕಣ್ಣೀರಾಕಿದನು. ರೂಮಿನ ಪೂರ್ತಿ ಸುಷ್ಮಿತಾನೇ ಕಾಣಿಸುತ್ತಿದ್ದಳು. 18 ತಾಸುಗಳು 18 ಜನ್ಮ ಕಳೆದಷ್ಟು ಅನುಭವವಾಗಿತ್ತು. ಬಹುಶಃ ಸುಷ್ಮಿತಾ ಮನೆಗೆ ಬರದೇ ಇದ್ರೆ ಮನೆ ಇದೇ ಥರ ಜೀವಂತಿಕೆಯನ್ನೇ ಕಳೆದುಕೊಂಡು ಬಿಡುತ್ತೆ ಅನ್ನಿಸಿತು. ಅದನ್ನು ಅವನು ಊಹಿಸಿಕೊಳ್ಳಲು ಭಯವಾಗಿ ತಲೆ ಹಿಡಿದುಕೊಂಡು ಕುಳಿತು ಬಿಟ್ಟನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಆದಿ ಅಂಕಿತ್ನನ್ನು ಸಮಾಧಾನ ಮಾಡಿ ಧೈರ್ಯ ಹೇಳಿ ಕರೆದುಕೊಂಡು ಕೆಳಗಡೆ ಬಂದನು. ಎಲ್ಲರೂ ಉಸಿರು ಬಿಗಿ ಹಿಡಿದು ಕಿಡ್ನಾಪರ್ಸ್ ಕಾಲ್ಗೆ ಕಾಯುತ್ತಿದ್ದರು. ಅಂತೂ ಅಂಕಿತ್ ಫೋನ್ ರಿಂಗ್ ಆಯಿತು. ಮನೆ ಸೂಜಿ ಬಿದ್ದರೂ ಕೇಳುವಷ್ಟು ಸೈಲೆಂಟ್ ಆಗಿತ್ತು. ಅಂಕಿತ್ ನಡುಗುವ ಕೈಯಲ್ಲಿ ಕಾಲ್ ರಿಸೀವ್ ಮಾಡಿದನು. ವೆರಿ ಗುಡ್ ಅಂಕಿತ್, ಬುದ್ಧಿವಂತ ಅಂತ ಪ್ರೂವ್ ಮಾಡಿಬಿಟ್ಟೆ. ನಾವು ಹೇಳಿದ ಹಾಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಲ್ಲ. ಅಮೌಂಟ್ ರೆಡಿ ಇದೆಯಾ ಎಂದು ಅಪರಿಚಿತ ವ್ಯಕ್ತಿ ಕೇಳಿದನು. ಅದಕ್ಕೆ ಅಂಕಿತ್, ನೋಡಿ, ಅಮೌಂಟ್ ರೆಡಿ ಇದೆ. ಸುಷ್ಮಿತಾಗೆ ಏನು ಮಾಡಬೇಡಿ ಪ್ಲೀಸ್. ಅವರು ಮಗು, ನಿಮಗೆ ಕೋಪ ಇದ್ರೆ ನನ್ನ ಮೇಲೆ ತೀರಿಸ್ಕೊಳ್ಳಿ ಅಂದಾಗ ಆ ಕಡೆಯಿಂದ ಜೂಹಿ ಧ್ವನಿ ಕೇಳಿದ್ದು. ಅವಳು ಜೋರಾಗಿ ನಗುತ್ತಾ, ಪರವಾಗಿಲ್ಲ ಅಂಕಿತ್, ಹೆಂಡತಿ ಮೇಲೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ನಿಂಗೆ. ನಂಗೆ ಮೋಸ ಮಾಡಿದೆ ಅಲ್ವಾ? ನೋಡು, ಕಂತೆ ಪುರಾಣ ಬೇಡ, ದುಡ್ಡು ಕೊಟ್ಟು ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗು ಎಂದಳು. ಥೂ ನಿನ್ನ, ಹೆಣ್ಣ ನೀನು? ನಿನ್ಗೋಸ್ಕರ ನಾನು ಎಲ್ಲರನ್ನೂ ಹೆದ್ರಾಕೊಂಡೆ, ಆದ್ರೆ ನೀನು ದುಡ್ಡಿಗೋಸ್ಕರ? ನಿನ್ನತ್ರ ಏನ್ ಮಾತು? ಸುಷ್ಮಿತಾ ಹತ್ರ ಮಾತಾಡದ್ಮೇಲೆ ನಾನು ಅಮೌಂಟ್ ತರೋದು ಅಂತ ಕೋಪದಿಂದ ಅಬ್ಬರಿಸಿದನು. ಅದಕ್ಕೆ ಜೂಹಿ ಪ್ರಜ್ಞೆ ತಪ್ಪಿ ಬಿದ್ದಿರುವ ಸುಷ್ಮಿತಾ ಮುಖಕ್ಕೆ ನೀರೆರಚಿದಳು. ನಿಧಾನವಾಗಿ ಅವಳಿಗೆ ಪ್ರಜ್ಞೆ ಬಂತು. ಸುಷ್ಮಿತಾ ಕಣ್ಬಿಟ್ಟಾಗ ತಲೆ ತುಂಬಾ ನೋಯ್ತಿತ್ತು. ಎಂದು ತಲೆ ಮುಟ್ಕೊಂಡಾಗ ತಲೆಗೆ ಪೆಟ್ಟಾಗಿರೋದು ಗೊತ್ತಾಯಿತು. ಕಣ್ಬಿಟ್ಟು ಸುತ್ತಲೂ ನೋಡಿದಾಗ ಬರೀ ಕತ್ತಲೆ ತುಂಬಿತ್ತು. ಮೊದಲೇ ಕತ್ತಲು ಅಂದ್ರೆ ತುಂಬಾ ಭಯ ಅವಳಿಗೆ. ಅಳುತ್ತಾ, ನಿನ್ನೆ ಏನಾಯ್ತು, ತಾನಿಲ್ಲಿಗೆ ಹೀಗೆ ಬಂದೆ ಎಂದು ನೆನೆಸಿಕೊಂಡಳು. ಅತ್ತೆ ಮಾವನಿಗೆ ಕಾಲ್ ಮಾಡಿ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿ ಎದ್ದು ನಿಂತಾಗ ಯಾರೋ ತಲೆ ಮೇಲೆ ಬಲವಾಗಿ ಹೊಡೆದಿದ್ದರು. ಪ್ರಜ್ಞೆ ತಪ್ಪಿತ್ತು. ಆಮೇಲೆ ಏನೂ ನೆನಪಾಗಲಿಲ್ಲ. ಅಲ್ಲೇ ಇರುವ ಸಣ್ಣ ಕಿಟಕಿಯನ್ನು ಜೂಹಿ ಓಪನ್ ಮಾಡಿದಾಗ ಸ್ವಲ್ಪ ಬೆಳಕು ಬಂದಿತ್ತು. ಆ ಬೆಳಕಿನಲ್ಲಿ ಸುಷ್ಮಿತಾಗೆ ತನ್ನ ಎದುರು ನಿಂತಿರುವುದು, ತನ್ನ ಕಿಡ್ನಾಪ್ ಮಾಡಿಸಿದ್ದು ಎಲ್ಲ ಜೂಹಿನೇ ಎಂದು ಗೊತ್ತಾಗಿತ್ತು.
ತಗೋ ನಿನ್ ಗಂಡ ಮಾತಾಡ್ಬೇಕಂತೆ, ಮಾತಾಡೋ ಎಂದು ಫೋನ್ ಕೊಟ್ಟಳು. ರೀ, ನಂಗೆ ಭಯ ಆಗ್ತಿದೆ, ಪ್ಲೀಸ್ ಬೇಗ ಬನ್ನಿ, ಇಲ್ಲಿ ಬರೀ ಕತ್ಲು ಎಂದು ಅಳೋಕೆ ಸ್ಟಾರ್ಟ್ ಮಾಡಿದ್ದಳು. ಅಂಕಿತ್ಗೆ ಮನೆಯವರಿಗೆ ಕರಳು ಕಿತ್ತು ಬಂತು. ಪ್ಲೀಸ್ ಚಿನ್ನಿ, ನೀನ್ ಅಳ್ಬೇಡ, ನಾನ್ ಬರ್ತಾ ಇದ್ದೀನಿ, ನಿಂಗೆ ಏನಾಗೋಕ್ಕೂ ಬಿಡಲ್ಲ ನಾನು ಎಂದನು. ಅಷ್ಟಕ್ಕೆ ಜೂಹಿ ಫೋನ್ ಕಿತ್ತುಕೊಂಡಳು. ಸಾಕು, ಅವಳು ನನ್ ಜೊತೆ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ, ಅಮೌಂಟ್ ತಗೊಂಡು ಮೈಸೂರು ರೋಡ್ಗೆ ಬಾ ಅಂತ ಕಾಲ್ ಕಟ್ ಮಾಡಿದಳು. ಕೂಡಲೇ ಅಂಕಿತ್ ಒಬ್ಬನೇ ಹೊರಟನು. ಅಂಕಿತ್ ಅಪ್ಪ ಅಮ್ಮನ ಬಳಿ ಕ್ಷಮೆ ಕೇಳಿ ಇನ್ಯಾವತ್ತೂ ಸುಷ್ಮಿತಾ ಮನಸ್ಸನ್ನು ನೋಯಿಸುವುದಿಲ್ಲ, ಜೀವಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡುತ್ತೇನೆ ಅಂತ ಮಾತು ಕೊಟ್ಟಿದ್ದನು. ಅವಳನ್ನು ಸೇಫ್ ಆಗಿ ಕರೆದುಕೊಂಡು ಬರುತ್ತೇನೆ ಅಂತ ಅವರ ಆಶೀರ್ವಾದ ತಗೊಂಡು ಹೊರಟಿದ್ದನು. ಆದರೆ ಇದರ ನಡುವೆ ಆದಿ, ಅಂಕಿತ್, ಅಭಿಷೇಕ್ ಮತ್ತೆ ಸುನಿತಾ ದಂಪತಿಗಳು ಎಲ್ಲಾ ಸೇರಿ ಪ್ಲಾನ್ ಮಾಡಿದ್ದರು. ಅಮೌಂಟ್ ಕೊಟ್ಟ ಮೇಲೆ ಕಿಡ್ನಾಪರ್ಸ್ ಸುಷ್ಮಿತಾನ ಸೇಫ್ ಆಗಿ ಕಳಿಸಿಲ್ಲ ಅಂದ್ರೆ ಅಂತ ಅಭಿಷೇಕ್ ಅಪ್ಪನ ಜೊತೆ ಪರ್ಸನಲ್ ಆಗಿ ಮಾತಾಡಿದ್ದರು. ಅಭಿಷೇಕ್ ಅಪ್ಪ ವೆಂಕಟ್ ಎಸಿಪಿ ಆಗಿದ್ದರು. ಅವರು ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಭರವಸೆ ಕೊಟ್ಟಿದ್ದರು. ಸಿವಿಲ್ ಡ್ರೆಸ್ಸಲ್ಲಿ ಅವರ ಟೀಮ್ ತರಕಾರಿ ಆಟೋದಲ್ಲಿ ಅಂಕಿತ್ನ ಫಾಲೋ ಮಾಡಿದ್ದರು. ಅತ್ತ ಸುಷ್ಮಿತಾನ ಮತ್ತೆ ಕತ್ತಲು ಕೋಣೆಯಲ್ಲಿ ಕೂಡಿ ಹಾಕಿದ್ದರು. ಮೈಸೂರು ರೋಡಿಂದ ಅಂಕಿತ್ನನ್ನು ಒಂದು ಓಮಿನಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕರೆದೊಯ್ಯಲಾಯಿತು. ವೆಂಕಟ್ ಟೀಮ್ ಕೂಡ ಫಾಲೋ ಮಾಡಿದರು. ಅಂತೂ ಸುಷ್ಮಿತಾನ ಕೂಡಿ ಹಾಕಿದ್ದ ಗೌಡನ್ಗೆ ಅಂಕಿತ್ನ ಕರೆದುಕೊಂಡು ಬಂದರು. ಅಂಕಿತ್ಗೆ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚಿದರು. ಎದುರಿಗೆ ನಿಂತ ಜೂಹಿ ಮತ್ತೆ ಅವತ್ತು ಕಸಿನ್ ಎಂದು ಪರಿಚಯಿಸಿದ ಲಾರೆನ್ಸ್ ನಿಂತಿದ್ದರು. ಅಂಕಿತ್ ಜೂಹಿ ಮೇಲೆ ಕೈ ಮಾಡೋಕೆ ಹೋದನು. ಅವನಿಗೆ ಅವಳನ್ನು ಸಾಯಿಸೋ ಅಷ್ಟು ಕೋಪ ಇತ್ತು. ಆದರೆ ಲಾರೆನ್ಸ್ ತಡೆದು, ನೋಡು ಅಂಕಿತ್, ನಿನ್ನ ಹೆಂಡತಿ ಇನ್ನು ನಮ್ಮ ಹತ್ರನೇ ಇದ್ದಾಳೆ ಅನ್ನೋದು ಮರಿಬೇಡ, ತಂದಿರೋ ಅಮೌಂಟ್ ಕೊಟ್ಟು ಅವಳನ್ನು ಕರ್ಕೊಂಡು ಹೋಗ್ತಾ ಇರು ಎಂದನು. ಅದಕ್ಕೆ ಅಂಕಿತ್, ಫಸ್ಟ್ ಸುಷ್ಮಿತಾನ ತೋರಿಸಿ, ಅವಳು ಸೇಫ್ ಆಗಿದ್ದಾಳೆ ಅಂತ ನಂಗೆ ಕನ್ಫರ್ಮ್ ಆಗಬೇಕು ಅನ್ನೋ ಕಂಡೀಷನ್ ಹಾಕಿದನು. ಅದಕ್ಕೆ ಜೂಹಿ ನಗುತ್ತಾ, ಸಾರಿ ಮೈ ಡಿಯರ್, ನೀನು ಅಮೌಂಟ್ ಕೊಟ್ಟು ನಾವಿಲ್ಲಿಂದ ಸೇಫ್ ಆಗಿ ಆಚೆ ಹೋದ್ಮೇಲೆ ಸುಷ್ಮಿತಾ ನಿಂಗೆ ಸಿಗೋದು ಎಂದು ಗನ್ ಪಾಯಿಂಟ್ ಇಟ್ಟು ಅವನ ಬಳಿ ಹೀರೋ ಸೂಟ್ ಕೇಸ್ ಕಿತ್ತುಕೊಂಡಳು. ನಂತರ ಅಂಕಿತ್ನ ಜೋರಾಗಿ ತಳ್ಳಿ ಅಲ್ಲಿಂದ ಹೊರಗಡೆ ಧಾವಿಸಿದರು. ಆದರೆ ಹೊರಗಡೆ ಬಂದ ಅವರನ್ನು ಎಸಿಪಿ ವೆಂಕಟ್ ಟೀಮ್ ಜೈಲ್ಗೆ ಅತಿಥಿಗಳನ್ನಾಗಿ ಕರೆದೊಯ್ದರು. ಅಂಕಿತ್ ಸುಷ್ಮಿತಾನ ಎಲ್ಲಾ ಕಡೆ ಹುಡುಕಿದನು. ಸುಷ್ಮಿತಾ ಅಂತ ಕಿರುಚಾಡ್ತಾ ಇದ್ದರೂ ಅವಳಿಂದ ಮರುತ್ತರ ಬರಲಿಲ್ಲ. ಕೊನೆಗೆ ಬೀಗ ಹಾಕಿದ್ದ ಒಂದು ರೂಮ್ ಬಳಿ ಅವಳ ಧ್ವನಿ ಕ್ಷೀಣವಾಗಿ ಕೇಳಿಸಿತು. ಬಾಗಿಲು ಮುರಿದು ಒಳಗೆ ಬಂದಾಗ ಸುಷ್ಮಿತಾ ನೆಲದ ಮೇಲೆ ಬಿದ್ದಿದ್ದಳು. ಅವಳಿಗೆ ಸರಿಯಾಗಿ ಎಚ್ಚರ ಕೂಡ ಇರಲಿಲ್ಲ. ಅವಳನ್ನು ನೋಡಿ ಹೋದ ಜೀವ ಮರಳಿ ಬಂದ ಅನುಭವ ಅವನಿಗೆ. ಆದರೆ ಅವಳಿರೋ ಸ್ಥಿತಿ ನೋಡಿ ಕರಳು ಕಿತ್ತಿ ಬಂದಿತ್ತು. ಹಾಗೆ ಅವಳನ್ನು ಬಾಚಿ ತಬ್ಬಿಕೊಂಡು ಬಿಟ್ಟನು. ಅವಳ ತಲೆಯ ಹಿಂಭಾಗದಿಂದ ರಕ್ತ ಬರುತ್ತಿತ್ತು. ಅವಳು ಮೆಲ್ಲಗೆ ಅಂಕಿತ್ ಅಂತ ಹೇಳಿ ಪ್ರಜ್ಞೆ ತಪ್ಪಿದಳು. ಅವಳನ್ನು ಎತ್ತಿಕೊಂಡು ಹೊರಗಡೆ ಬಂದನು. ಅಷ್ಟರಲ್ಲಿ ವೆಂಕಟ್ ಬಂದರು. ಅವರ ಸಹಾಯದಿಂದ ಅಲ್ಲೇ ಸಮೀಪ ಇರುವ ಆಸ್ಪತ್ರೆಗೆ ಕರೆದೊಯ್ದರು. ಅಂಕಿತ್ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದನು. ಡಾಕ್ಟರ್ ಸುಷ್ಮಿತಾನ ಚೆಕ್ ಮಾಡಿ ಊಟ ನೀರು ಇಲ್ಲದ ಕಾರಣ ವೀಕ್ ಆಗಿದ್ದಾಳೆ, ಹಾಗೆ ತುಂಬಾ ಶಾಕ್ ಆಗಿದ್ದಾಳೆ, ತಲೆಗೆ ಏನೂ ಜಾಸ್ತಿ ಪೆಟ್ಟಾಗಿಲ್ಲ, ಏನೂ ಭಯ ಇಲ್ಲ ಅಂತ ಹೇಳಿ ತಲೆಗೆ ಬ್ಯಾಂಡೇಜ್ ಕಟ್ಟಿ ಇಂಜೆಕ್ಷನ್ ಕೊಟ್ಟು ಡ್ರಿಪ್ ಸೇರಿಸಿ ಹೋದರು. ಅಂಕಿತ್ ಅಂತೂ ಸುಷ್ಮಿತಾನ ಬಿಟ್ಟು ಕದಲಲಿಲ್ಲ. ಯಾವಾಗ ಪ್ರಜ್ಞೆ ಬರುತ್ತದೋ ಅಂತ ಕಣ್ಣು ಮಿಟಿಕಿಸದೆ ಕಾಯುತ್ತಿದ್ದನು. ಅಷ್ಟರಲ್ಲಿ ಮನೆಯಿಂದ ಎಲ್ಲರೂ ಬಂದಿದ್ದರು. ಆದಿ ಅಂಕಿತ್ಗೆ ಧೈರ್ಯ ತುಂಬಿದನು. ಸುಮಾರು ರಾತ್ರಿ 11 ಗಂಟೆಗೆ ಸುಷ್ಮಿತಾಗೆ ಪ್ರಜ್ಞೆ ಬಂತು. ಅಂಕಿತ್ ಅವಳ ಕೈಯನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಅವಳತ್ತಲೇ ನೋಡುತ್ತಾ ಕೂತಿದ್ದನು. ಅವನ ಕಣ್ಣಲ್ಲಿ ಕಣ್ಣೀರ ಜೊತೆ ಸುಷ್ಮಿತಾ ಮೇಲೆ ಬೆಟ್ಟದಷ್ಟು ಪ್ರೀತಿ ಕಾಳಜಿ ಕಾಣಿಸುತ್ತಿತ್ತು. ಕಣ್ಣು ಬಿಟ್ಟ ಸುಷ್ಮಿತಾಗೆ ತನ್ನ ಪಕ್ಕ ಗಂಡ ಇರುವುದನ್ನು ನೋಡಿ ಜೀವ ಬಂದಂತಾಯ್ತು. ಎದ್ದೇಳೋಕೆ ಹೋದಳು. ಆದರೆ ಅಂಕಿತ್ ತಡೆದು, ಮಲಕ್ಕೋ ಸುಷ್ಮಿ, ರೆಸ್ಟ್ ಮಾಡಬೇಕು ಅಂದಿದ್ದಾರೆ ಡಾಕ್ಟರ್, ಮಮ್ಮ ಪಪ್ಪ ಎಲ್ಲ ಕಾಯ್ತಿದ್ದಾರೆ, ಬರೋ ಕೇಳ್ತೀನಿ ಎಂದು ಅವಳ ಕೈಯನ್ನು ಬಿಟ್ಟು ಹೇಳೋಕೆ ಹೋದನು. ಆದರೆ ಸುಷ್ಮಿತಾ ಅವನ ಕೈ ಬಿಡೋಕೆ ತಯಾರಿಲ್ಲ. ಅವಳು ತುಂಬಾ ಹೆದರಿಕೊಂಡಿದ್ದಳು. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬಿಡಿ, ನನಗೆ ತುಂಬಾ ಭಯ ಆಗ್ತಿದೆ ಎಂದು ಅಳೋಕೆ ಶುರು ಮಾಡಿದ್ದಳು. ಅಂಕಿತ್ಗೆ ಗಾಬರಿಯಾಯಿತು. ಇಲ್ಲ ಕಣೋ, ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ, ನಿನ್ನ ಮತ್ತೊಂದ್ಸಲ ದೂರ ಮಾಡ್ಕೊಳ್ಳಲ್ಲ, ನನ್ನ ಜೀವ ಇರೋ ತನಕ ನನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೋತೀನಿ
ಎಂದು ಅವಳ ತಲೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಿದನು. ಇಂಜೆಕ್ಷನ್ ಪವರ್ಗೆ ನಿಧಾನವಾಗಿ ನಿದ್ದೆ ಮಾಡಿದಳು. ಅವಳ ಮುಖದಲ್ಲಿ ಇನ್ನೂ ಭಯವಿತ್ತು. ತನ್ನಿಂದ ಸುಷ್ಮಿತಾ ಎಷ್ಟೆಲ್ಲ ನೋವು ಅನುಭವಿಸಬೇಕಾಯಿತು ಎಂದು ಅಂಕಿತ್ಗೆ ತುಂಬಾ ದುಃಖವಾಗಿತ್ತು. ಅಷ್ಟರಲ್ಲಿ ಒಳಗೆ ಬಂದ ಡಾಕ್ಟರ್ ಎಲ್ಲರೂ ಮನೆಗೋಗಿ ಬೆಳಗ್ಗೆ ಬನ್ನಿ ಎಂದು ಹೇಳಿದರು. ಆದರೆ ಅಂಕಿತ್ ಮನೆಗೋಗಲು ಒಪ್ಪಲಿಲ್ಲ. ಉಳಿದವರನ್ನೆಲ್ಲ ಒತ್ತಾಯ ಮಾಡಿ ಬೆಳಗ್ಗೆ ಬರೋ ಕೇಳಿ ಕಳಿಸಿಕೊಟ್ಟನು. ಸುನೀತಾ ಅಂತೂ ಒಲ್ಲದ ಮನಸ್ಸಿನಿಂದಾನೇ ಮನೆಗೆ ಹೊರಟರು. ಅಂಕಿತ್ ರಾತ್ರಿಯೆಲ್ಲ ಸುಷ್ಮಿತಾ ಪಕ್ಕನೇ ಇದ್ದು ನೋಡಿಕೊಂಡನು. ಒಂದು ಕ್ಷಣ ಕೂಡ ಕಣ್ಣು ಮುಚ್ಚದೆ ಅವಳನ್ನೇ ನೋಡುತ್ತಾ ಕುಳಿತಿದ್ದನು. ಮನಸ್ಸು ಮದುವೆಯ ನಂತರದ ದಿನಗಳನ್ನು ನೆನಪಿಸಿತು. ಒಂದಿನ ಕೂಡ ಸುಷ್ಮಿತಾ ಮುಖ ಗಂಟಾಕಿಕೊಂಡಾಗಲಿ ಕೋಪ ಮಾಡಿಕೊಂಡಿದ್ದಾಗಲಿ ನೋಡೇ ಇರಲಿಲ್ಲ. ಅವಳು ಬಂದ ಮೇಲೆ ಸುನೀತಾ ಶಂಕರ್ ಅವರು ತುಂಬಾ ಲವಲವಿಕೆಯಿಂದ ಇದ್ದರು. ಮನೆಗೆ ಡಾಕ್ಟರ್ ಬರೋದು ಕಡಿಮೆ ಆಗಿತ್ತು. ಇಡೀ ಮನೆ ಅವಳಿಂದ ಕಳೆಕಳೆಯಾಗಿತ್ತು. ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಇಂಥ ಮುದ್ದು ಹುಡುಗಿನ ಬಿಟ್ಟು ಅದ್ಯಾರೋ ಬೀದಿಯಲ್ಲಿ ಹೋಗೋ ಮಾರಿನ ಇಷ್ಟಪಟ್ಟು ಅಪ್ಪ ಅಮ್ಮ ಸುಷ್ಮಿತಾ ಎಲ್ಲರಿಗೂ ನೋವು ಕೊಟ್ಟು ಬಿಟ್ನಲ್ಲ ಅಂತ ಮನ ದುಃಖಿಸಿತು. ತನ್ನಿಂದ ಸುಷ್ಮಿತಾಗೆ ಇಷ್ಟೆಲ್ಲ ನೋವು ಅಂತ ಯೋಚನೆ ಮಾಡಿ ಮಾಡಿ ಹಾಗೂ ಈಗೂ ಬೆಳಗಾಯಿತು. ಅಂಕಿತ್ ಕೂತೇ ಇದ್ದನು. ಸುಷ್ಮಿತಾ ಕನಸಿನಲ್ಲೂ ಬೆಚ್ಚು ಬೀಳುತ್ತಿದ್ದಳು. ಅಂಕಿತ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಲಗಿದ್ದಳು. 3 ದಿನ ಆಸ್ಪತ್ರೆಯಲ್ಲಿ ಇದ್ದು ಮನೆಗೆ ಬಂದ ಸುಷ್ಮಿತಾಗೆ ರಾಮಣ್ಣ ದೃಷ್ಟಿ ತೆಗೆದರು. ಇನ್ನಾದರೂ ಈ ಮಗು ಚೆನ್ನಾಗಿರಲಿ ಎಂದು ಆ ಹಿರಿಯ ಜೀವ ಹಾರೈಸಿತು. ಸುಷ್ಮಿತಾ ಇನ್ನೂ ಶಾಕಲ್ಲೇ ಇದ್ದಳು. ಅಂಕಿತ್ ಅವಳನ್ನು ರೂಮಿಗೆ ಕರೆದುಕೊಂಡು ಬಂದು ಮಲಗಿಸಿ ಹೊದಿಸಿ ರೆಸ್ಟ್ ಮಾಡು ಅಂತ ಅವಳ ಹಣೆ ಸವರಿ ಬಾಗಿಲು ಹಿಡಿದುಕೊಂಡು ಹೊರಗೆ ಬಂದನು. ಅವನ ಮನಸ್ಸು ಬೇರೆ ಏನೋ ಲೆಕ್ಕಾಚಾರ ಹಾಕುತ್ತಿತ್ತು. ಸುಷ್ಮಿತಾ ಮನೆಗೆ ಬಂದ ಖುಷಿಯನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕೆಂದು ಸುನೀತಾ ದಂಪತಿಗಳು ಆದಿ ಮತ್ತೆ ಅಭಿಷೇಕ್ಗೆ ಆ ಜವಾಬ್ದಾರಿ ಒಪ್ಪಿಸಿದರು. ಅದು ಅಲ್ಲದೆ ಸುಷ್ಮಿತಾ ಬರ್ಡೇ ಬೇರೆ ಈ ವಾರಾನೇ ಇತ್ತು. ಎಲ್ಲರನ್ನೂ ಕರೆದು ದೊಡ್ಡದಾಗಿ ಆಚರಿಸೋಣ ಎಂದು ನಿರ್ಧರಿಸಿದರು. ಈ ವರ್ಷದ ಬರ್ತ್ಡೇ ಸುಷ್ಮಿತಾ ಬದುಕಲ್ಲಿ ಮತ್ತೊಂದು ತಿರುವನ್ನು ಪಡೆಯುವುದರಲ್ಲಿತ್ತು. ಅಂತೂ ಸುಷ್ಮಿತಾ ಮನೆಗೆ ಬಂದ ಖುಷಿಯನ್ನು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕೆಂದು ಮನೆಯವರೆಲ್ಲ ಡಿಸೈಡ್ ಮಾಡಿದರು. ಸುನೀತಾ ತನ್ನ ತವರಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ಕ್ಷಮೆಯಾಚಿಸಿದರು. ಸುಜನ್ ದಂಪತಿಗಳು ಒಂದು ಕ್ಷಣ ಗಾಬರಿಯಾದರು. ನಂತರ ಸುಷ್ಮಿತಾ ಮನೆಗೆ ಕ್ಷೇಮವಾಗಿ ಬಂದಿರುವ ವಿಷಯ ಕೇಳಿ ಸಮಾಧಾನ ಮಾಡಿಕೊಂಡರು. ನಂತರ ಸುನೀತಾ ಸುಷ್ಮಿತಾ ಬರ್ಡೇಗೆ ಎಲ್ಲರೂ ಬರಬೇಕಾಗಿ ವಿನಂತಿಸಿಕೊಂಡರು. ಅಂತೂ ಸುಷ್ಮಿತಾ ಬರ್ಡೇನ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕೆಂದು ಅವರು ಬರಲು ಒಪ್ಪಿದರು. ಆದರೆ ಸುಷ್ಮಿತಾ ಇನ್ನೂ ಶಾಕಲ್ಲೇ ಇದ್ದಳು. ಅಂಕಿತ್ ಅವಳನ್ನು ಸ್ವಲ್ಪ ಬಿಟ್ಟು ಹೋದರೂ ಬೆಚ್ಚಿ ಬೀಳುತ್ತಿದ್ದಳು. ಕತ್ತಲೆ ಅಂದರೆ ಮೊದಲೇ ಭಯ ಪಡುತ್ತಿದ್ದ ಅವಳು ರಾತ್ರಿಯಾಗುತ್ತಿದ್ದಂತೆ ಅಂಕಿತ್ಗೆ ಅಂಟಿಕೊಂಡೇ ಕೂರುತ್ತಿದ್ದಳು. ಅವಳ ಈ ವರ್ತನೆ ಅಂಕಿತ್ಗೆ ಒಂಥರ ಖುಷಿ ಕೊಡುತ್ತಿತ್ತು. ಅವನು ಅವಳ ಜೊತೆ ಜಾಸ್ತಿ ಸಮಯ ಕಳೆಯಲು ಇಷ್ಟಪಡುತ್ತಿದ್ದನು. ಆದರೆ ಸುಷ್ಮಿತಾ ಇದನ್ನೆಲ್ಲ ಗಮನಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮನೆಯವರ ಆರೈಕೆಯಲ್ಲಿ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದ್ದಳು. ತನ್ನ ಪಪ್ಪ ಅಮ್ಮನ ಜೊತೆ ಕಾಲ್ ಮಾಡಿ ಮಾತಾಡುತ್ತಿದ್ದಳು. ಅಂಕಿತ್ ಅಂತೂ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಸುಷ್ಮಿತಾನ ನೋಡಿಕೊಳ್ಳುತ್ತಿದ್ದನು. ಪಶ್ಚಾತ್ತಾಪದಿಂದ ಬೆಂದು ಹೋಗಿದ್ದನು. ಸುಷ್ಮಿತಾ ಬರ್ಡೇಗೆ ಇನ್ನು 2 ದಿನಗಳು ಮಾತ್ರ ಉಳಿದಿದ್ದವು. ತಯಾರಿ ಎಲ್ಲ ಜೋರಾಗಿ ನಡೆದಿತ್ತು. ಆದರೆ ಸುಷ್ಮಿತಾಗೆ ಇದ್ಯಾವುದೂ ಗೊತ್ತಿರಲಿಲ್ಲ. ಅವತ್ತು ರಾತ್ರಿ ಸುಷ್ಮಿತಾ ನಿದ್ದೆಯಿಂದ ಜೋರಾಗಿ ಅಳೋಕೆ ಶುರು ಮಾಡಿದ್ದಳು. ಆಗಷ್ಟೇ ನಿದ್ದೆ ಮಾಡಿದ್ದ ಅಂಕಿತ್ ಗಾಬರಿಯಿಂದ ಎದ್ದು ಕುಳಿತನು. ಅಳುತ್ತಿದ್ದ ಅವಳನ್ನು ಹೇಗೆ ಸಮಾಧಾನ ಮಾಡುವುದೋ ತಿಳಿಯದೆ, ಸುಷ್ಮಿ ಏನಾಯ್ತು ಕಂದ, ಕೆಟ್ಟ ಕನ್ಸೇನಾದ್ರೂ ಬಿತ್ತಾ? ನಾನು ಇಲ್ಲೇ ಇದ್ದೀನಿ ಆಯ್ತಾ ಅಂತ ಅವಳನ್ನು ಎದೆಗೆ ಒರಗಿಸಿಕೊಂಡನು. ಸುಷ್ಮಿತಾ ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಕಣ್ಣೀರಿಂದ ಅವನ ಎದೆ ತೋಯಿಸಿದಳು. ಅಂಕಿತ್ ಅವಳ ಮುಖವನ್ನು ಎತ್ತಿ ಹಣೆಗೆ ಚುಂಬಿಸಿ ಕಣ್ಣೀರನ್ನು ಹೊರಿಸಿ ಇಲ್ಲಪ್ಪ, ನಿನ್ನ ನಾನು ಬಿಟ್ಟೋಗಲ್ಲ ಸಾಯೋ ತನಕ ಎಂದು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡನು. ಅವಳು ಹಾಗೆ ನಿದ್ದೆ ಮಾಡಿದಳು. ಆದರೆ ಬಿಕ್ಕಳಕ್ಕೆ ಇನ್ನೂ ನಿಂತಿರಲಿಲ್ಲ. ಅಂಕಿತ್ ಕೂಡ ಅವಳನ್ನು ತಬ್ಬಿಕೊಂಡೇ ನಿದ್ದೆ ಮಾಡಿದನು. ಬೆಳಗ್ಗೆ ಏಳುವಷ್ಟರಲ್ಲಿ ಇಬ್ಬರಿಗೂ ಕತ್ತು ನೋವು ಬಂದಿತ್ತು. ಸುಷ್ಮಿತಾ ಎದ್ದವಳು ಸ್ವಲ್ಪ ಗೆಲುವಾಗಿದ್ದಳು. ಎದ್ದವಳು ತಾನೇ ಕಾಫಿ ಮಾಡಿ ಎಲ್ಲರಿಗೂ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳಿದಳು. ನಿನ್ನೆಯ ಘಟನೆ ನೆನೆದು ಅಂಕಿತ್ ಮುಖ ನೋಡೋಕ್ಕೂ ನಾಚಿಕೆಯಾಗಿತ್ತು.
ಅವನಿನ್ನೂ ಎದ್ದಿರಲಿಲ್ಲ. ಸುನೀತಾ ಶಂಕರ್ ದಂಪತಿಗಳು ಸುಷ್ಮಿತಾ ಗೆಲುವಾಗಿದ್ದನ್ನು ನೋಡಿ ನಿಟ್ಟುಸಿರು ಬಿಟ್ಟರು. ನಾಳೆನೇ ಸುಷ್ಮಿತಾ ಬರ್ಡೇ. ಅಂಕಿತ್ ಎದ್ದವನು ಕತ್ತನ್ನು ಹುಜ್ಜಿಕೊಳ್ಳುತ್ತಾ ಸುಷ್ಮಿತಾ ರೂಮಲ್ಲಿ ಇಲ್ಲದಿರುವುದನ್ನು ನೋಡಿ ಗಾಬರಿಯಿಂದ ಜೋರಾಗಿ ಸುಷ್ಮಿ ಅಂತ ಕೂಗಿಕೊಂಡನು. ಸುಷ್ಮಿತಾ ಗಾಬರಿಯಿಂದ ಓಡಿ ಬಂದಳು. ಅವಳನ್ನು ನೋಡಿ ಹುಫ್ ಎಂದುಕೊಂಡನು. ಯಾಕಿದ್ದೆ, ರೆಸ್ಟ್ ಮಾಡು ಅಂತ ಹೇಳಿಲ್ವಾ ಎಂದನು. ಅದಕ್ಕೆ ಸುಷ್ಮಿತಾ ಮಲ್ಕೊಂಡು ಬೋರ್ ಆಗ್ಬಿಡ್ತು, ನಾನು ಹುಷಾರಾಗೇ ಇದ್ದೀನಿ ಎಂದು ಮುಖ ಚಿಕ್ಕದು ಮಾಡಿದ್ದಳು. ಅವಳ ಮುಖ ಚಿಕ್ಕದಾಗಿದ್ದನ್ನು ನೋಡಿ, ಸಾರಿ, ನಿಂಗಿನ್ನೂ ರೆಸ್ಟ್ ಬೇಕು ಪುಟ್ಟ, ನಿಂಗೆ ಬೋರ್ ಆಗಿದೆ ಅಂತ ಗೊತ್ತು, ಆದರೆ ಏನ್ ಮಾಡೋದು, ನೀನಿನ್ನೂ ಪೂರ್ತಿ ಹುಷಾರಾಗಿಲ್ಲ ಎಂದು ಎದ್ದು ಬಂದು ಅವಳ ಹತ್ತಿರ ಬಂದನು. ಅವನ ಉಸಿರು ಅವಳಿಗೆ ತಾಕುತ್ತಿತ್ತು. ಸುಷ್ಮಿತಾ ಮುಖ ನೆಲವನ್ನು ನೋಡುತ್ತಿತ್ತು. ನಾಚಿಕೆಯಿಂದ ಮುಖ ಕೆಂಪಗಾಗಿ ತುಟಿ ಅದರುತ್ತಿತ್ತು. ಅಂಕಿತ್ ಅವಳ ಕೈ ಹಿಡಿದುಕೊಂಡು ಹತ್ತಿರಕ್ಕೆ ಎಳೆದುಕೊಂಡನು. ಅಷ್ಟರಲ್ಲಿ ಸುಷ್ಮಿತಾಳನ್ನು ಹುಡುಕಿಕೊಂಡು ಸುನೀತಾ ರೂಮಿಗೆ ಬಂದವರು ಅಂಕಿತ್ ಸುಷ್ಮಿತಾ ಇರೋ ಸ್ಥಿತಿ ನೋಡಿ ನಾಚಿಕೆಯಿಂದ ಸಾರಿ ಅಂತ ವಾಪಸ್ಸು ಹೋದರು. ಅಂಕಿತ್ ಸುಷ್ಮಿತಾ ಗಡಬಡಿಸಿಕೊಂಡು ಒಬ್ಬರ ಮುಖ ಒಬ್ಬರು ನೋಡಲು ನಾಚಿಕೆಯಾಗಿ ಅಂಕಿತ್ ಬಾತ್ರೂಮ್ಗೆ ಹೋದರೆ ಸುಷ್ಮಿತಾ ರೂಮಿಂದ ಹೊರಗೆ ಓಡಿದಳು. ಆಚೆ ಬಂದ ಸುಷ್ಮಿತಾ ಸುನೀತಾ ಮುಖಾನೇ ನೋಡಲಿಲ್ಲ. ಬಾತ್ರೂಮಿಂದ ಅಂಕಿತ್ ರಮಣ್ಣ ಬೇಗ ಬನ್ನಿ ಅಂತ ಕೂಗಿಕೊಂಡನು. ಆದರೆ ರಾಮಣ್ಣ ಮಾರ್ಕೆಟ್ ಹೋಗಿದ್ದರು. ಸುನೀತಾ ಸುಷ್ಮಿ ಅದೇನು ನೋಡು ಅಂತ ಅವಳನ್ನೇ ಕಳಿಸಿಕೊಟ್ಟರು. ರಾಮಣ್ಣ ಬಂದ್ರ, ಟವಲ್ ತರೋಕೆ ಮರ್ತೋದೆ, ಚಳಿ ಆಗ್ತಿದೆ, ಬೇಗ ಕೊಡಿ ಎಂದನು. ಸುಷ್ಮಿತಾಗೆ ಏನು ಮಾಡುವುದು ಅಂತ ತಿಳಿಯದೆ ನಿಂತಿರುವಾಗಲೇ ಅಂಕಿತ್ 2 ಸಲ ಕರೆದಾಗಿತ್ತು. ಕೊನೆಗೆ ಗತಿ ಇಲ್ಲದೆ ತಾನೇ ತೆಗೆದುಕೊಂಡು ಹೋಗಿ ಬಾಗಿಲು ಬಳಿ ನಿಂತು ಟವಲ್ ತಗೊಳ್ಳಿ ಅಂತ ಬೆನ್ನು ಹಾಕಿ ನಿಂತು ಹೇಳಿದಳು. ಅಂಕಿತ್ ತರ್ಲೆ ಮಾಡೋಕೆಂದು ಬೇಗ ಕೊಡು ಸುಷ್ಮಿ, ಚಳಿ ಆಗ್ತಿದೆ ಅಂತ ಬಾಗಿಲು ತೆಗೆದು ಅವಳನ್ನು ಒಳಗೆ ಎಳೆದುಕೊಂಡನು. ಸುಷ್ಮಿತಾ ಇದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹೋಗಿ ಅಂಕಿತ್ ಮೇಲೆ ಬಿದ್ದಳು. ಅಂಕಿತ್ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡನು. ಎಷ್ಟೊತ್ತು ಹಾಗೆ ಇದ್ದರೋ ಗೊತ್ತಿಲ್ಲ. ಕೊನೆಗೆ ಸುಷ್ಮಿತಾ ಎಚ್ಚೆತ್ತು ಅವನಿಂದ ತಪ್ಪಿಸಿಕೊಂಡು ಆಚೆ ಬಂದಳು. ಅವಳ ಇಡೀ ಮೈ ಮಧುರಾನುಭಾವದಿಂದ ಕಂಪಿಸುತ್ತಿತ್ತು. ಅಂಕಿತ್ ಅಂತೂ ಖುಷಿಯಿಂದ ಉಚ್ಚಾನೆ ಆಗಿದ್ದ. ಆದರೆ ಸುಷ್ಮಿತಾ ಮನ ಖಿನ್ನವಾಗಿತ್ತು. ಅವಳು ಅಂಕಿತ್ ಲೈಫ್ ಸರಿ ಆಯ್ತಲ್ಲ, ಇನ್ನು ತನ್ನ ಕೆಲಸ ಮುಗೀತು, ಇನ್ನು ತಾನು ವಾಪಸ್ ಮಂಗಳೂರಿಗೆ ಹೋಗುವ ನಿರ್ಧಾರ ಮಾಡಿದಳು. ಅಂಕಿತ್ ತನ್ನ ಇಷ್ಟಪಡ್ತಿರೋದು ಅವಳಿಗೂ ಗೊತ್ತಿತ್ತು. ಆದರೆ ಸ್ವಾಭಿಮಾನ ಒಪ್ಪುತ್ತಿರಲಿಲ್ಲ. ನಾಳೆ ಮಾತನಾಡುವ ನಿರ್ಧಾರ ಮಾಡಿದಳು. ಆದರೆ ಇದ್ಯಾವುದೂ ತಿಳಿಯದ ಮನೆಯವರು ಅಂಕಿತ್ ಅವಳಿಗೆ ಸರ್ಪ್ರೈಸ್ ಕೊಡುವ ತಯಾರಿಯಲ್ಲಿದ್ದರು. ಅಂತೂ ಸುಷ್ಮಿತಾ ಬರ್ಡೇ ಅವತ್ತು ರಾತ್ರಿ 12 ಗಂಟೆಗೆ ಸೆಲೆಬ್ರೇಟ್ ಮಾಡಬೇಕೆಂದು ಮನೆಯವರೆಲ್ಲ ಹೋಟೆಲಲ್ಲಿ ಆರ್ಗನೈಸ್ ಮಾಡಿದ್ದರು. ಸುಷ್ಮಿತಾ ಅಮ್ಮನ ಮನೆಯವರೆಲ್ಲ ಅಲ್ಲಿಗೆ ಬರುವವರಿದ್ದರು. ಸುಷ್ಮಿತಾಗೆ ಯಾರೋ ಸಂಬಂಧಿಕರ ಬರ್ಡೇ ಅಂತ ಹೇಳಿ ರೆಡಿಯಾಗಲು ಹೇಳಿದ್ದರು. ಸುಷ್ಮಿತಾ ವಲ್ಲದ ಮನಸ್ಸಿನಿಂದಾನೇ ರೆಡಿಯಾದಳು. ಮೊದಲೇ ಚೆಲುವಿನ ಹೊಡತಿ ಇವತ್ತು ಇನ್ನಷ್ಟು ಚೆಲುವಾಗಿ ಕಾಣುತ್ತಿದ್ದಳು. ಅಂಕಿತ್ ಅಂತೂ ಅವಳನ್ನು ನೋಡಿ ಕಳೆದೇ ಹೋಗಿದ್ದನು. ಅವನು ಕಣ್ಣಲ್ಲಿರುವ ಒಲುವಿನ ಮಹಾಪುರವನ್ನು ನೋಡಿ ಕೊಚ್ಚಿ ಹೋಗುತ್ತಿದ್ದರೂ ದೃಢವಾಗಿ ನಿಂತಳು. ಎಲ್ಲರೂ ಹೋಟೆಲ್ ತಲುಪುವಷ್ಟರಲ್ಲಿ ಎಲ್ಲರೂ ಬಂದು ಸೇರಿದ್ದರು. ಟೈಮ್ ಕೂಡ ಆಗಿತ್ತು. ಎಲ್ಲರೂ ಜೋರಾಗಿ ಹ್ಯಾಪಿ ಬರ್ಡೇ ಸುಷ್ಮಿ ಎಂದು ಕೂಗಿಕೊಂಡರು. ಸುಷ್ಮಿತಾ ಗೆಸ್ ಕೂಡ ಮಾಡಿರಲಿಲ್ಲ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಆಶ್ಚರ್ಯ ಅವಳಿಗೆ. ಅಳುನೇ ಬಂದೋಯ್ತು ಅವಳಿಗೆ. ಅವರ ಮೇಲೆ ಹೂವಿನ ಮಳೆನೇ ಆಯಿತು. ನಡೆಯೋ ಹಾದಿ ಪೂರ್ತಿ ಹೂವು ಹಾಸಿದ್ದರು. ಎಲ್ಲರೂ ವಿಶ್ ಮಾಡಿದರು. ತನ್ನ ಪಪ್ಪ ಅಮ್ಮನ ಗಟ್ಟಿಯಾಗಿ ತಪ್ಪಿಕೊಂಡಳು. ನಂತರ ಅಂಕಿತ್ ಹೂವಿನ ಬೊಕ್ಕೆ ಹಿಡಿದು ಅವಳ ಮುಂದೆ ಮಂಡಿಯೂರಿ ಕುಳಿತು, ಹೇ ಬಂಗಾರಿ, ಜೀವನ ಪೂರ್ತಿ ನಿನ್ ಜೊತೆನೇ ನಡೆಯೋ ಆಸೆ. ನಿನ್ನ ಕನಸಿಗೆ ಕಣ್ಣಾಗಿ, ಉಸಿರಲ್ಲಿ ಉಸಿರಾಗಿ ಸಾಯೋ ತನಕ ನಿನ್ ಜೊತೆ ಇರಬೇಕು. ಸಾವು ಬಂದು ನಮ್ಮನ್ನು ಬೇರೆ ಮಾಡೋ ತನಕ ನಿನ್ನ ಬಿಸಿ ಉಸಿರಲ್ಲಿ ಬೆಚ್ಚಗೆ ಬಚ್ಚಿಟ್ಕೊಳ್ಳೋಕೆ ಇಷ್ಟ. ಪ್ಲೀಸ್, ಮತ್ತೊಂದ್ಸಲ ನಿನ್ನ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಪ್ಲೀಸ್ ಕಣೋ, ನನ್ನ ಕ್ಷಮಿಸಿಬಿಡು ಎಂದು ತಲೆ ತಗ್ಗಿಸಿದನು. ಸುಷ್ಮಿತಾ ಇದನ್ನು ನಿರೀಕ್ಷಿಸಿ ಇರಲಿಲ್ಲ. ಒಂದು ಕ್ಷಣ ಕಕ್ಕಾಬಿಕ್ಕಿಯಾದಳು. ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋದಳು. ಅಂಕಿತ್ ನಿರಾಸೆಯಿಂದ ಬಿಕ್ಕಿದನು. ಆದಿ, ನನ್ನ ಹಣೆ ಬರಹ ಇಷ್ಟೇ ಕಣೋ, ಅವಳು ನನ್ನ ಅಕ್ಸೆಪ್ಟ್ ಮಾಡಲ್ಲ ಕಣೋ ಎಂದು ಕುಸಿದು ಕುಳಿತನು. ಅದಕ್ಕೆ ಆದಿ, ಯಾಕೋ ಒಪ್ಪಲ್ಲ? ನೀನು ಇಷ್ಟಪಡದೇ ಇದ್ದಾಗಲೇ ಅಷ್ಟೆಲ್ಲ ಇಷ್ಟಪಡ್ತಿದ್ದವಳು ಇವಾಗ ಹೇಗೋ ರಿಜೆಕ್ಟ್ ಮಾಡ್ತಾಳೆ?
ಹೋಗಿ ಒಪ್ಸಿ ಕರ್ಕೊಂಬ, ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ ಎಂದು ಹುರಿದುಂಬಿಸಿ ಕಳಿಸಿದನ. ಅಂಕಿತ್ ಮನೆಯವರ ಮುಖ ನೋಡಿದಾಗ ಅವರೆಲ್ಲ ಆಲ್ ದ ಬೆಸ್ಟ್ ಎಂದು ಧೈರ್ಯ ತುಂಬಿದರು. ಅಂಕಿತ್ ಎಲ್ಲಾ ದೇವರನ್ನು ಬೇಡುತ್ತಾ ಇನ್ನೊಂದ್ಸಲ ಸುಷ್ಮಿತಾ ತನಗೆ ಸಿಗಲಿ ಎಂದುಕೊಳ್ಳುತ್ತಾ ಹೊರಗಡೆ ಬಂದು ನೋಡಿದಾಗ ಸುಷ್ಮಿತಾ ಹೊರಗಡೆ ಬೆಂಚಿನ ಮೇಲೆ ಕುಳಿತು ಆಕಾಶ ನೋಡುತ್ತಿದ್ದಳು. ಅಂಕಿತ್ ಹೋಗಿ ಅವಳ ಪಕ್ಕ ಕುಳಿತುಕೊಂಡು ತಾನು ಆಕಾಶದತ್ತ ನೋಡಿದನು. ಇಡೀ ಆಕಾಶ ನಕ್ಷತ್ರಗಳಿಂದ ಜಗಮಗಿಸುತ್ತಿತ್ತು. ಯಾಕೋ ಏನು ಹೇಳ್ದೆ ಹಾಗೆ ಬಂದೆ? ನಾನಂದ್ರೆ ಅಷ್ಟೆಲ್ಲ ದ್ವೇಷನಾ? ಸಾರಿ ಕಣೋ, ಗೊತ್ತಿಲ್ಲದೆ ಆಗಿತ್ತಪ್ಪೋ. ಐ ಲವ್ ಯು. ಒಂದ್ಸಲ ಕ್ಷಮಿಸಿ ಹತ್ರಕ್ಕೆ ಕರ್ಕೋ. ಇನ್ಯಾವತ್ತೂ ನಿಂಗೆ ಹರ್ಟ್ ಮಾಡಲ್ಲ. ನಿನ್ನ ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗಲ್ಲ. ಸತ್ತೋಗ್ತೀನಿ ಬಿಟ್ರೆ ನಿನ್ನ ಬಿಟ್ಟೋಗಲ್ಲ ಎಂದಾಗ ಸುಷ್ಮಿತಾ ಅವನ ಬಾಯಿ ಮುಚ್ಚಿದಳು. ಸಾರಿ ಅಂಕಿತ್, ನಾನು ನಾಳೆ ಮಂಗಳೂರಿಗೆ ವಾಪಸ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಎಂದಾಗ ಅಂಕಿತ್ ಮುಖ ಮುಚ್ಚಿಕೊಂಡು ಬಿಕ್ಕಿದನ. ಅದಕ್ಕೆ ಸುಷ್ಮಿತಾ, ಅಯ್ಯೋ ಎಷ್ಟೊಂದು ದಿನ ಆಯ್ತು ಅಮ್ಮನ ಮನೆಗೋಗ್ದೆ, ಅದಕ್ಕೆ ಹೋಗ್ಬರ್ತೀನಿ ಅಂದೆ ಅಷ್ಟೇ ಎಂದು ಮುಗಳ್ನಕ್ಕಳು. ಅಂಕಿತ್ ಪ್ರೀತಿ ಮುಂದೆ ಅವಳ ನಿರ್ಧಾರಗಳೆಲ್ಲ ತಲೆಕೆಳಗಾಗಿತ್ತು. ಅಂಕಿತ್ ಅರ್ಥವಾಗದೆ ಅವಳ ಮುಖ ನೋಡಿದನು. ಅಯ್ಯೋ ನಾನು ಲವ್ ಯು ಎಂದು ತಪ್ಪಿಕೊಂಡಳು. ಅಂಕಿತ್ ಒಂದು ಕ್ಷಣ ನಂಬೋಕೆ ಆಗ್ಲಿಲ್ಲ. ಇಬ್ಬರು ಕಳೆದೇ ಹೋಗಿದ್ದರು. ಅಷ್ಟರಲ್ಲಿ ಮನೆಯವರೆಲ್ಲ ಇವರನ್ನು ಹರಿಸುತ್ತಾ ಬಂದರು. ಅಂಕಿತ್ ಸುಷ್ಮಿತಾ ಮಾತ್ರ ತಬ್ಬಿಕೊಂಡು ತಮ್ಮ ಲೋಕದಲ್ಲಿ ವಿಹರಿಸುತ್ತಿದ್ದರು. ಆದಿ ಬಂದು ಅಂಕಿ ನಮ್ಗೆ ಪಾರ್ಟಿ ಎಂದು ಎಚ್ಚರಿಸಿದನು. ಅಂಕಿತ್ ಸುಷ್ಮಿತಾ ಇಬ್ಬರು ನಾಚಿಕೆಯಿಂದ ಸಾರಿ ಎಂದಾಗ ಮನೆಯವರೆಲ್ಲ ಜೋರಾಗಿ ನಕ್ಕರು. ಮಕ್ಕಳ ಜೀವನ ಕೊನೆಗೂ ಸರಿ ಹೋಯ್ತಲ್ಲ ಅಂತ ಇಬ್ಬರ ತಂದೆ ತಾಯಿ ದೇವರಿಗೆ ಕೃತಜ್ಞತೆ ಅರ್ಪಿಸಿದರು. ಮುಂದೆ ಅಂಕಿತ್ ಸುಷ್ಮಿತಾ ಬದುಕು ಬಂಗಾರವಾಗಲಿ ಎಂದು ಹಾರೈಸೋಣ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.